ನಮಸ್ಕಾರ ಸ್ನೇಹಿತರೆ, ಇಂದಿನ ಕಥೆ ನಿಮ್ಮನ್ನು ಕೊನೆಯವರೆಗೂ ಕೂರಿಸುತ್ತದೆ. ಈ ಕಥೆಯ ಕೊನೆಯ ಟ್ವಿಸ್ಟ್ ನಿಮ್ಮನ್ನು ಆಶ್ಚರ್ಯಗೊಳಿಸುತ್ತದೆ. ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಥೆ ಶುರುವಾಗುವ ಮೊದಲು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಕಥೆಯನ್ನು ಆರಂಭಿಸೋಣ. ಬಹಳ ವರ್ಷಗಳ ನಂತರ ನನ್ನ ಅತ್ತೆ ನನ್ನನ್ನು ಹುಡುಕಿಕೊಂಡು ಬಂದಿದ್ದರು. ಅವರ ಮುಖದಲ್ಲಿ ಪಶ್ಚಾತ್ತಾಪ, ಕಣ್ಣಲ್ಲಿ ಕಣ್ಣೀರು. ನನ್ನ ಎದುರು ನಿಂತು, ಮಗಳೇ, ನಾವು ನಿನಗೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳಲು ಬಂದಿದ್ದೇವೆ. ನಿನ್ನ ಬದುಕನ್ನು ನಾವು ತುಂಬಾ ನೋಯಿಸಿದ್ದೇವೆ. ಸಾಧ್ಯವಾದರೆ ನಮ್ಮನ್ನು ಕ್ಷಮಿಸು ಎಂದು ಹೇಳುತ್ತಾ ನನ್ನ ಕಾಲಿಗೆ ಬಿದ್ದರು. ನಾನು ಏನೂ ಮಾತನಾಡಲಿಲ್ಲ. ಅವರು ನಿಧಾನವಾಗಿ ಎದ್ದು, ಇಷ್ಟು ವರ್ಷಗಳಿಂದ ನಮ್ಮ ಮನಸ್ಸನ್ನು ಕಾಡುತ್ತಿರುವ ಒಂದು ದೊಡ್ಡ ರಹಸ್ಯ ಇದೆ. ಇಂದು ಅದನ್ನು ನಿನ್ನಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ನಡೆದದ್ದೆಲ್ಲವನ್ನು ಹೇಳುತ್ತೇನೆ ಎಂದರು. ಅವರು ಹೇಳಿದ ಆ ಸತ್ಯವನ್ನು ಕೇಳಿದ ಕ್ಷಣ ನನ್ನ ಕಾಲ ಕೆಳಗಿನಿಂದ ನೆಲವೇ ಜಾರಿದಂತೆ ಆಯಿತು. ಇಷ್ಟು ವರ್ಷ ನಾನು ನಂಬಿಕೊಂಡಿದ್ದ ಜೀವನವೇ ಸುಳ್ಳು ಎನ್ನಿಸುವಷ್ಟು ಆ ವಿಷಯ ಬೆಚ್ಚಿ ಬೀಳಿಸಿತು. ನನ್ನ ಹೆಸರು ಕಾವ್ಯ. ನಾನು ನನ್ನ ತಂದೆಯ ತಾಯಿ ಮತ್ತು ಇಬ್ಬರು ತಂಗಿಯರ ಜೊತೆ ಒಂದು ಪುಟ್ಟ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೆ. ನಮ್ಮ ಮನೆ ಶ್ರೀಮಂತವಾಗಿರಲಿಲ್ಲ. ಮಣ್ಣಿನ ಗೋಡೆ, ಹಳೆಯ ಹೆಂಚಿನ ಮೇಲ್ಛಾವಣಿ, ಸಣ್ಣ ಕೊಠಡಿಗಳು, ಅದೇ ನಮ್ಮ ಪ್ರಪಂಚ. ಆದರೆ ಆ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಪ್ರೀತಿ, ಕಾಳಜಿ ಮತ್ತು ಸಂತೋಷ ತುಂಬಿಕೊಂಡಿತ್ತು. ನನ್ನ ತಂದೆ ದಿನಗೂಲಿ ಕೆಲಸ ಮಾಡಿ ನಮ್ಮ ಕುಟುಂಬವನ್ನು ಸಾಗಿಸುತ್ತಿದ್ದರು. ಬೆಳಕು ಮೂಡುವ ಮುನ್ನವೇ ಕೆಲಸದ ಹುಡುಕಾಟಕ್ಕೆ ಹೊರಡುತ್ತಿದ್ದರು. ಕೆಲವೊಮ್ಮೆ ದಿನವಿಡೀ ದುಡಿದು ಮನೆಗೆ ಬರುತ್ತಿದ್ದರು. ಇನ್ನು ಕೆಲವೊಮ್ಮೆ ಕೆಲಸ ಸಿಗದೆ ಖಾಲಿ ಕೈಯಲ್ಲಿ ಹಿಂದಿರುಗಬೇಕಾಗುತ್ತಿತ್ತು. ಆದರೂ ನಮ್ಮ ಮುಂದೆ ತಮ್ಮ ನೋವನ್ನು ಎಂದಿಗೂ ತೋರಿಸಲಿಲ್ಲ. ಸದಾ ನಗುತ್ತಲೇ ನಮ್ಮನ್ನು ಧೈರ್ಯಪಡಿಸುತ್ತಿದ್ದರು. ಮನೆಯ ಪರಿಸ್ಥಿತಿ ಅಷ್ಟೇನೂ ಚೆನ್ನಾಗಿರಲಿಲ್ಲ. ತಿಂಗಳ ಕೊನೆಯ ದಿನಗಳಲ್ಲಿ ಅಮ್ಮ ಕೈಯಲ್ಲಿದ್ದ ಅಲ್ಪ ಹಣವನ್ನು ಮತ್ತೆ ಮತ್ತೆ ಎಣಿಸಿ, ಯಾವ ಖರ್ಚನ್ನು ಈಗ ಮಾಡಬೇಕು, ಯಾವುದನ್ನು ಮುಂದೂಡಬೇಕು ಎಂದು ಯೋಚಿಸುತ್ತಿದ್ದರು. ಆದರೂ ನಮ್ಮ ವಿದ್ಯಾಭ್ಯಾಸ ಮತ್ತು ಹೊಟ್ಟೆಪಾಡಿಗೆ ಯಾವುದೇ ತೊಂದರೆ ಆಗದಂತೆ ಅಪ್ಪ ಅಮ್ಮ ಇಬ್ಬರೂ ತಮ್ಮ ಸುಖವನ್ನು ತ್ಯಾಗ ಮಾಡುತ್ತಿದ್ದರು. ನಾನು ಮನೆಯ ಹಿರಿಯ ಮಗಳಾಗಿದ್ದರಿಂದ ಬಾಲ್ಯದಲ್ಲೇ ಜವಾಬ್ದಾರಿಯ ಅರ್ಥ ತಿಳಿಯಿತು. ಶಾಲೆಗೆ ಹೋಗುವ ಮೊದಲು ಮನೆಯ ಕೆಲಸ, ತಂಗಿಯರ ನೋಡಿಕೊಳ್ಳುವುದು, ಅಮ್ಮಗೆ ಸಹಾಯ ಮಾಡುವುದು, ಇವೆಲ್ಲವೂ ನನ್ನ ದಿನಚರಿಯಾಗಿತ್ತು. ಆಗ ನನಗೆ ಗೊತ್ತಿರಲಿಲ್ಲ, ನನ್ನ ಬದುಕಿನಲ್ಲಿ ಶೀಘ್ರದಲ್ಲೇ ನಡೆಯಲಿರುವ ಒಂದು ಘಟನೆ ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂದು. ಪ್ರತಿದಿನ ಅಮ್ಮನ ಜೊತೆ ಮನೆಯ ಕೆಲಸಗಳಲ್ಲಿ ಕೈಜೋಡಿಸುತ್ತಿದ್ದೆ. ನನ್ನ ಇಬ್ಬರು ತಂಗಿಯರನ್ನು ನೋಡಿಕೊಳ್ಳುವುದು, ಅಡಿಗೆಗೆ ಸಹಾಯ ಮಾಡುವುದು, ಮನೆ ಸ್ವಚ್ಛಗೊಳಿಸುವುದು, ಇವೆಲ್ಲವೂ ನನ್ನ ದಿನನಿತ್ಯದ ಜವಾಬ್ದಾರಿಗಳಾಗಿದ್ದವು. ಸಂಜೆ ಅಪ್ಪ ಕೆಲಸ ಮುಗಿಸಿ ಸುಸ್ತಾಗಿ ಮನೆಗೆ ಬಂದ ಕೂಡಲೇ ಅವರ ಕೈಯಲ್ಲಿದ್ದ ಚೀಲವನ್ನು ತೆಗೆದುಕೊಂಡು ಒಂದು ಲೋಟ ತಣ್ಣೀರು ಕೊಡಲು ಓಡುತ್ತಿದ್ದೆ. ಅಪ್ಪನ ಮುಖದ ಆಯಾಸವನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸು ಭಾರವಾಗುತ್ತಿತ್ತು. ಅವರ ಕೈಗಳ ಮೇಲಿದ್ದ ಗಟ್ಟಿಯಾದ ಗುರುತುಗಳು ಅವರು ಎಷ್ಟು ಕಷ್ಟಪಟ್ಟು ದುಡಿಯುತ್ತಿದ್ದರು ಎಂಬುದನ್ನು ಮಾತಿಲ್ಲದೆ ಹೇಳುತ್ತಿದ್ದವು. ಒಂದು ದಿನ ನಾನು ಚೆನ್ನಾಗಿ ದುಡಿದು ಅಪ್ಪ ಅಮ್ಮನ ಎಲ್ಲಾ ಕಷ್ಟಗಳನ್ನು ದೂರ ಮಾಡಬೇಕು ಎಂಬ ಕನಸು ನನ್ನ ಮನಸ್ಸಿನಲ್ಲಿ ಸದಾ ಇತ್ತು. ಆದರೆ ಮನೆಯ ಪರಿಸ್ಥಿತಿ ಆ ಕನಸಿಗೆ ಅವಕಾಶ ನೀಡಲಿಲ್ಲ. ಓದನ್ನು ಮುಂದುವರಿಸುವ ಆಸೆ ಇದ್ದರೂ ಮನೆಯ ಹೊಣೆಗಾರಿಕೆಗಳು ನನ್ನನ್ನು ಬೇಗನೆ ದೊಡ್ಡವಳನ್ನಾಗಿ ಮಾಡಿಬಿಟ್ಟವು. ಕೊನೆಗೆ ಜೀವನ ಹೇಗೆ ಸಾಗುತ್ತಿದೆಯೋ ಹಾಗೆಯೇ ಅದನ್ನು ಒಪ್ಪಿಕೊಳ್ಳಬೇಕಾಯಿತು. ನನ್ನ ತಂದೆಯ ಆತ್ಮೀಯ ಸ್ನೇಹಿತರ ಹೆಸರು ಶಿವಣ್ಣ. ಹಳ್ಳಿಯ ಜನ ಅವರಿಗೆ ಸ್ನೇಹಿತರು ಎಂದು ಕರೆಯುವುದಕ್ಕಿಂತ ಸಹೋದರರೆಂದು ಕರೆಯುತ್ತಿದ್ದರು. ವರ್ಷಗಳ ನಂಬಿಕೆ, ಪ್ರೀತಿ ಮತ್ತು ಗೌರವ ಅವರ ಸಂಬಂಧದ ಬಲವಾಗಿತ್ತು. ಒಬ್ಬರಿಗೆ ಕಷ್ಟ ಬಂದರೆ ಇನ್ನೊಬ್ಬರು ಮೊದಲಿಗರಾಗಿ ನೆರವಿಗೆ ನಿಂತೇ ನಿಲ್ಲುತ್ತಿದ್ದರು. ಹಣದ ಸಹಾಯವಾಗಲಿ, ಧೈರ್ಯದ ಮಾತಾಗಲಿ, ಇಬ್ಬರು ಒಬ್ಬರಿಗಾಗಿ ಮತ್ತೊಬ್ಬರು ಯಾವಾಗಲೂ ಸಿದ್ಧರಾಗಿರುತ್ತಿದ್ದರು. ಶಿವಣ್ಣ ಅವರ ಕುಟುಂಬ ನಮ್ಮ ಕುಟುಂಬಕ್ಕಿಂತ ಸಾಕಷ್ಟು ಉತ್ತಮ ಸ್ಥಿತಿಯಲ್ಲಿತ್ತು. ಅವರು ಹತ್ತಿರದ ಪಟ್ಟಣದಲ್ಲಿ ಮನೆ ಬಳಕೆಯ ವಸ್ತುಗಳ ದೊಡ್ಡ ವ್ಯಾಪಾರ ನಡೆಸುತ್ತಿದ್ದರು. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಫ್ಯಾನ್, ಮಿಕ್ಸಿ, ಕುಕ್ಕರ್ ಹೀಗೆ ಮನೆಗೆ ಬೇಕಾಗುವ ಅನೇಕ ವಸ್ತುಗಳು ಅವರ ಅಂಗಡಿಯಲ್ಲಿ ಸಿಗುತ್ತಿದ್ದರು. ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದ್ದ ಕಾರಣ ಅವರಿಗೆ ಸಮಾಜದಲ್ಲೂ ಒಳ್ಳೆಯ ಗೌರವ ಇತ್ತು. ಆದರೆ ಹಣ ಮತ್ತು ಸ್ಥಾನಮಾನ ಹೆಚ್ಚಿದ್ದರೂ ಶಿವಣ್ಣ ಅಪ್ಪನನ್ನು ಎಂದಿಗೂ ಕೀಳಾಗಿ ನೋಡಲಿಲ್ಲ. ಸ್ನೇಹ ಎಂದರೆ ಮನಸ್ಸಿನ ಸಂಬಂಧ, ಹಣದ ಸಂಬಂಧವಲ್ಲ ಎಂದು ಅವರು ಆಗಾಗ ಹೇಳುತ್ತಿದ್ದರು. ಆ ಮಾತುಗಳು ನಮ್ಮ ಮನೆಯವರಿಗೂ ಅಪಾರ ನಂಬಿಕೆಯನ್ನು ನೀಡುತ್ತಿದ್ದವು. ಆದರೆ ನಮಗೆ ತಿಳಿಯದೆ ಇದೇ ಪರಿಚಯ ಮುಂದಿನ ದಿನಗಳಲ್ಲಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಘಟನೆಯ ಆರಂಭವಾಗಲಿದೆ. ಶಿವಣ್ಣ ನಡೆಸುತ್ತಿದ್ದ ಅಂಗಡಿಗೆ ಸುತ್ತಮುತ್ತಲಿನ ಊರುಗಳಲ್ಲೂ ಒಳ್ಳೆಯ ಹೆಸರು ಇತ್ತು. ಒಮ್ಮೆ ಅಲ್ಲಿ ಖರೀದಿ ಮಾಡಿದರೆ ಮೋಸವಾಗುವುದಿಲ್ಲ ಎಂಬ ನಂಬಿಕೆ ಜನರಲ್ಲಿತ್ತು. ಮನೆಗೆ ಬೇಕಾಗುವ ಯಾವುದೇ ವಸ್ತುವಾಗಲಿ ಜನ ಮೊದಲು ಅವರ ಅಂಗಡಿಗೆ ಹೋಗುತ್ತಿದ್ದರು. ಅದರಿಂದ ಅವರ ವ್ಯಾಪಾರ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಲೇ ಹೋಯಿತು. ಹಣ, ಗೌರವ, ಹೆಸರು ಎಲ್ಲವೂ ಇದ್ದರೂ ಶಿವಣ್ಣ ಅವರ ಸ್ವಭಾವ ಮಾತ್ರ ಎಂದಿಗೂ ಬದಲಾಗಲಿಲ್ಲ. ಯಾರೇ ಅಂಗಡಿಗೆ ಬಂದರೂ ಮುಖದಲ್ಲಿ ನಗುವಿನೊಂದಿಗೆ ಮಾತನಾಡುತ್ತಿದ್ದರು. ಗ್ರಾಹಕರಿಗೆ ಸರಿಯಾದ ಸಲಹೆ ನೀಡಿ ಪ್ರಾಮಾಣಿಕವಾಗಿ ವ್ಯಾಪಾರ ನಡೆಸುತ್ತಿದ್ದರು. ಅದಕ್ಕಾಗಿಯೇ ಜನರು ಅವರನ್ನು ವ್ಯಾಪಾರಿಯಷ್ಟೇ ಅಲ್ಲ, ಒಳ್ಳೆಯ ವ್ಯಕ್ತಿ ಎಂದು ಗೌರವಿಸುತ್ತಿದ್ದರು. ಅವರ ಕುಟುಂಬದಲ್ಲಿ ಪತ್ನಿ, ಒಬ್ಬ ಮಗ ಮತ್ತು ಒಬ್ಬ ಮಗಳು ಇದ್ದರು. ಮಗನ ಹೆಸರು ಆದಿತ್ಯ. ಚಿಕ್ಕ ವಯಸ್ಸಿನಿಂದಲೇ ಅವನಿಗೆ ವ್ಯಾಪಾರದ ಬಗ್ಗೆ ಆಸಕ್ತಿ ಇತ್ತು. ಶಾಲೆ ಮುಗಿದ ನಂತರ ರಜೆ ಬಂದರೆ ಅಂಗಡಿಗೆ ಹೋಗಿ ತಂದೆಗೆ ಸಹಾಯ ಮಾಡುತ್ತಿದ್ದ. ಓದು ಮುಗಿದ ಬಳಿಕ ತಂದೆಯ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡನು. ಆದಿತ್ಯ ತುಂಬಾ ವಿನಯಶೀಲ ಮತ್ತು ಜವಾಬ್ದಾರಿಯುತ ಯುವಕನಾಗಿದ್ದ. ಅಂಗಡಿಗೆ ಬರುವ ಪ್ರತಿಯೊಬ್ಬರನ್ನೂ ಗೌರವದಿಂದ ಮಾತನಾಡಿಸುತ್ತಿದ್ದ. ಯಾರಾದರೂ ಗೊಂದಲದಲ್ಲಿದ್ದರೆ ತಾಳ್ಮೆಯಿಂದ ಅವರಿಗೆ ಬೇಕಾದ ವಸ್ತುವನ್ನು ಆಯ್ಕೆ ಮಾಡಲು ಸಹಾಯ ಮಾಡುತ್ತಿದ್ದ. ಅವನ ನಡೆನುಡಿಯನ್ನು ನೋಡಿ ಗ್ರಾಹಕರು ಮಾತ್ರವಲ್ಲ, ಊರಿನ ಹಿರಿಯರು ಮೆಚ್ಚಿಕೊಳ್ಳುತ್ತಿದ್ದರು.
ಒಂದು ಸಂಜೆ ಶಿವಣ್ಣ ನಮ್ಮ ಮನೆಗೆ ಬಂದರು. ನಮ್ಮ ಮನೆಯ ಪರಿಸ್ಥಿತಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅಮ್ಮ ಮನೆಯಲ್ಲಿದ್ದ ಸ್ವಲ್ಪ ಸಾಮಗ್ರಿಯಿಂದಲೇ ಬಿಸಿ ಚಹಾ ಮತ್ತು ಸರಳ ಉಪಹಾರ ಮಾಡಿ ಅವರ ಮುಂದೆ ಇಟ್ಟರು. ಇಬ್ಬರು ಸ್ನೇಹಿತರು ಹಳೆಯ ದಿನಗಳನ್ನು ನೆನಪಿಸಿಕೊಂಡು ಬಹಳ ಹೊತ್ತು ಮಾತನಾಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಶಿವಣ್ಣ ಅವರ ಧ್ವನಿ ಗಂಭೀರವಾಯಿತು. ಒಂದು ಮಾತು ಹೇಳಬೇಕಿತ್ತು. ನೀನು ಒಪ್ಪಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದು ಅವರು ನನ್ನ ತಂದೆಯ ಕಡೆ ನೋಡಿದರು. ಅಪ್ಪ ನಗುತ್ತಾ, ನಮ್ಮ ನಡುವೆ ಅನುಮತಿ ಕೇಳುವ ಅಗತ್ಯವೇನು? ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳು ಎಂದರು. ಅದಕ್ಕೆ ಶಿವಣ್ಣ ನಿಧಾನವಾಗಿ ಹೇಳಿದರು, ನಿನ್ನ ಮಗಳು ಕಾವ್ಯ ನನಗೆ ಬಾಲ್ಯದಿಂದಲೂ ಪರಿಚಯ. ಅವಳ ಸಂಸ್ಕಾರ, ಜವಾಬ್ದಾರಿ ಮತ್ತು ಹಿರಿಯರಿಗೆ ಕೊಡುವ ಗೌರವವನ್ನು ನಾನು ಹಲವು ಬಾರಿ ನೋಡಿದ್ದೇನೆ. ಇಂತಹ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಕುಟುಂಬಕ್ಕೆ ಅದೃಷ್ಟ ಎಂದು ನಾನು ಭಾವಿಸಿದ್ದೇನೆ. ನಿನಗೆ ಮತ್ತು ಕಾವ್ಯಳಿಗೆ ಒಪ್ಪಿಗೆ ಇದ್ದರೆ ನನ್ನ ಮಗ ಆದಿತ್ಯನ ಜೊತೆ ಅವಳ ವಿವಾಹದ ಬಗ್ಗೆ ಯೋಚಿಸಲು ಇಷ್ಟಪಡುತ್ತೇನೆ. ಆ ಮಾತು ಕೇಳಿದ ತಕ್ಷಣ ಮನೆಯೊಳಗೆ ಕೆಲ ಕ್ಷಣ ಮೌನ ಆವರಿಸಿತು. ಅಪ್ಪ ಮತ್ತು ಅಮ್ಮ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡಿಕೊಂಡರು. ಇಷ್ಟು ದೊಡ್ಡ ಮನೆಯವರಿಂದ ಇಂತಹ ಪ್ರಸ್ತಾಪ ಬರುತ್ತದೆ ಎಂದು ಅವರು ಎಂದಿಗೂ ಊಹಿಸಿರಲಿಲ್ಲ. ಆದರೆ ಈ ಸಂಬಂಧದ ಹಿಂದೆ ಅಡಗಿದ್ದ ಸತ್ಯ, ಮುಂದೆ ನಮ್ಮ ಜೀವನವನ್ನು ಯಾವ ದಿಕ್ಕಿಗೆ ಕರೆದೊಯ್ಯಲಿದೆ ಎಂಬುದು ಆಗ ಯಾರಿಗೂ ತಿಳಿದಿರಲಿಲ್ಲ. ಶಿವಣ್ಣ ಅವರ ಮಾತು ಮುಗಿಯುತ್ತಿದ್ದಂತೆ ನನ್ನ ತಂದೆ ಕೆಲ ಕ್ಷಣ ಮೌನವಾಗಿ ಕುಳಿತರು. ಅವರ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಮೂಡಿತ್ತು, ನಮ್ಮಂಥ ಸರಳ ಕುಟುಂಬದ ಹುಡುಗಿಯನ್ನು ಇಷ್ಟು ಗೌರವದ ಮನೆ ಸೊಸೆಯಾಗಿ ಕೇಳುತ್ತಿರುವುದು ನಿಜವೇ? ಸ್ವಲ್ಪ ಸಂಕೋಚದಿಂದ ಅಪ್ಪ ಹೇಳಿದರು, ಶಿವಣ್ಣ, ನಮ್ಮ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ. ನಾವು ಶ್ರೀಮಂತರಲ್ಲ. ಮಗಳ ಜೊತೆಗೆ ಕೊಡಲು ಆಸ್ತಿ, ಹಣ ಅಥವಾ ದುಬಾರಿ ಉಡುಗೊರೆಗಳು ನಮ್ಮ ಬಳಿ ಇಲ್ಲ. ಮುಂದೆ ಯಾವುದಾದರೂ ಕೊರತೆ ಆಗಬಾರದೆಂಬ ಭಯ ನನಗಿದೆ. ಶಿವಣ್ಣ ಸಣ್ಣದಾಗಿ ನಕ್ಕರು. ತಕ್ಷಣವೇ ಅಪ್ಪನ ಕೈ ಹಿಡಿದು, ನೀನು ಇನ್ನೂ ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅನಿಸುತ್ತದೆ. ನಾನು ನಿಮ್ಮ ಮನೆಯ ಸಂಪತ್ತನ್ನು ನೋಡಿಲ್ಲ, ಕಾವ್ಯಳ ಗುಣವನ್ನು ನೋಡಿದ್ದೇನೆ. ನಮ್ಮ ಮನೆಗೆ ಅವಳಂತಹ ಮಗಳು ಬಂದರೆ ಸಾಕು, ಉಳಿದ ಯಾವುದೂ ನನಗೆ ಬೇಕಿಲ್ಲ ಎಂದರು. ಆ ಮಾತು ಕೇಳುತ್ತಿದ್ದಂತೆ ಅಮ್ಮನ ಕಣ್ಣಲ್ಲಿ ನೀರು ತುಂಬಿತು. ಇತ್ತೀಚಿನ ಕಾಲದಲ್ಲಿ ಮದುವೆ ಎಂದರೆ ಹಣ, ಆಸ್ತಿ, ಉಡುಗೊರೆಗಳ ಮಾತೇ ಮೊದಲು ಬರುತ್ತಿತ್ತು. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಹುಡುಗಿಯ ಗುಣವನ್ನೇ ದೊಡ್ಡ ಸಂಪತ್ತೆಂದು ಹೇಳುತ್ತಿದ್ದನು. ಅಮ್ಮನ ಮನಸ್ಸಿಗೆ ಅದಕ್ಕಿಂತ ದೊಡ್ಡ ಸಮಾಧಾನ ಇನ್ನೇನೂ ಇರಲಿಲ್ಲ. ಕೆಲವು ದಿನಗಳ ನಂತರ ಇಬ್ಬರ ಮನೆಯ ಹಿರಿಯರು ಮತ್ತೆ ಭೇಟಿಯಾಗಿ ಎಲ್ಲಾ ವಿಷಯಗಳನ್ನು ಚರ್ಚಿಸಿದರು. ಕೊನೆಗೆ ಎಲ್ಲರ ಒಪ್ಪಿಗೆಯೊಂದಿಗೆ ನನ್ನ ಮತ್ತು ಆದಿತ್ಯನ ನಿಶ್ಚಿತಾರ್ಥ ನಿಗದಿಯಾಯಿತು. ಆದಿತ್ಯನ ಜೊತೆ ನಾನು ಹೆಚ್ಚು ಮಾತನಾಡಿರಲಿಲ್ಲ. ಆದರೆ ಊರಿನವರು ಅವನ ಬಗ್ಗೆ ಹೇಳುತ್ತಿದ್ದ ಮಾತುಗಳೆಲ್ಲ ಒಳ್ಳೆಯದೇ ಆಗಿದ್ದವು. ಅವನು ಸಂಯಮದ ಸ್ವಭಾವದವನು, ಹಿರಿಯರಿಗೆ ಗೌರವ ಕೊಡುವವನು ಮತ್ತು ಕುಟುಂಬದ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸುವವನು ಎಂದು ಎಲ್ಲರೂ ಹೊಗಳುತ್ತಿದ್ದರು. ಅದಕ್ಕಾಗಿಯೇ ನನ್ನ ತಂದೆ ತಾಯಿಯ ನಿರ್ಧಾರವನ್ನು ನಾನು ಮನಸಾರೆ ಒಪ್ಪಿಕೊಂಡೆ. ಅವರು ನನ್ನ ಒಳ್ಳೆಯದನ್ನೇ ಬಯಸುತ್ತಾರೆ ಎಂಬ ವಿಶ್ವಾಸ ನನಗಿತ್ತು. ನಿಶ್ಚಿತಾರ್ಥದ ಸುದ್ದಿ ಹರಡುತ್ತಿದ್ದಂತೆ ನಮ್ಮ ಮನೆಯಲ್ಲಿ ಹೊಸ ಸಂಭ್ರಮ ಆರಂಭವಾಯಿತು. ನನ್ನ ಇಬ್ಬರು ತಂಗಿಯರು ಪ್ರತಿದಿನ ಮದುವೆಯ ಕನಸುಗಳಲ್ಲೇ ತೇಲುತ್ತಿದ್ದರು. ಯಾವ ಸೀರೆ ಚೆನ್ನಾಗಿರುತ್ತದೆ, ಯಾವ ಹಾಡಿಗೆ ನೃತ್ಯ ಮಾಡಬೇಕು ಎಂದು ದಿನವಿಡೀ ಮಾತನಾಡುತ್ತಿದ್ದರು. ಅಮ್ಮ ನಿಧಾನವಾಗಿ ಮದುವೆಯ ಸಿದ್ಧತೆಗಳನ್ನು ಆರಂಭಿಸಿದರು. ಮನೆಯಲ್ಲಿದ್ದ ಹಳೆಯ ಆಭರಣಗಳನ್ನು ಸ್ವಚ್ಛಗೊಳಿಸಿ, ನನಗೆ ಬೇಕಾದ ಬಟ್ಟೆಗಳನ್ನು ಸಾಧ್ಯವಾದಷ್ಟು ಜೋಪಾನವಾಗಿ ಸಿದ್ಧಪಡಿಸುತ್ತಿದ್ದರು. ಅಪ್ಪ ಮಾತ್ರ ಇನ್ನಷ್ಟು ದುಡಿಯಲು ಆರಂಭಿಸಿದರು. ದಿನದ ಕೆಲಸ ಮುಗಿದರೂ ಹೆಚ್ಚುವರಿ ಕೆಲಸ ಸಿಕ್ಕರೆ ಅದನ್ನೂ ಬಿಡುತ್ತಿರಲಿಲ್ಲ. ಯಾರ ಬಳಿಯೂ ಕೈಚಾಚದೆ, ಸಾಲ ಮಾಡದೆ, ತಮ್ಮ ಶ್ರಮದಿಂದಲೇ ಮಗಳ ಮದುವೆಗೆ ಬೇಕಾದದ್ದನ್ನು ಒಟ್ಟುಗೂಡಿಸಬೇಕು ಎಂಬುದು ಅವರ ಆಸೆಯಾಗಿತ್ತು. ಅವರ ಬಳಿ ಹಣ ಕಡಿಮೆ ಇರಬಹುದು, ಆದರೆ ಮಗಳ ಮೇಲಿದ್ದ ಪ್ರೀತಿ ಮತ್ತು ಆತ್ಮಗೌರವ ಮಾತ್ರ ಯಾರಿಗಿಂತಲೂ ಕಡಿಮೆ ಇರಲಿಲ್ಲ. ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿದ್ದ ಪ್ರತಿಯೊಬ್ಬರೂ ಸಂತೋಷದಲ್ಲಿದ್ದರು. ಆದರೆ ವಿಧಿ ಈಗಾಗಲೇ ನಮ್ಮ ಬದುಕಿಗಾಗಿ ಬೇರೆಯದೇ ಕಥೆಯನ್ನು ಬರೆದು ಇಟ್ಟಿತ್ತು. ಮದುವೆಯ ದಿನ ಹತ್ತಿರವಾಗುತ್ತಿದ್ದಂತೆ ನಮ್ಮ ಮನೆಯ ವಾತಾವರಣವೇ ಬದಲಾಗಿತ್ತು. ಅಪ್ಪ ತಮ್ಮ ಆದಾಯಕ್ಕೆ ತಕ್ಕಂತೆ ನಿಧಾನವಾಗಿ ಮದುವೆಯ ಸಿದ್ಧತೆಗಳನ್ನು ಮಾಡುತ್ತಿದ್ದರು. ಒಂದು ದಿನ ಅಡುಗೆಗೆ ಬೇಕಾದ ಪಾತ್ರೆಗಳನ್ನು ತರುತ್ತಿದ್ದರು, ಮತ್ತೊಂದು ದಿನ ಹಾಸಿಗೆ ಹೊದಿಕೆಗಳನ್ನು ಕೊಂಡುಕೊಳ್ಳುತ್ತಿದ್ದರು. ಕೆಲವೊಮ್ಮೆ ನನಗೆ ಬೇಕಾದ ಬಟ್ಟೆಗಳನ್ನು ನೋಡುತ್ತಿದ್ದರು. ಪ್ರತಿಯೊಂದು ವಸ್ತುವನ್ನೂ ತುಂಬಾ ಪ್ರೀತಿಯಿಂದ ಆಯ್ಕೆ ಮಾಡುತ್ತಿದ್ದರು. ಅಮ್ಮ ಆಗಾಗ ಹೇಳುತ್ತಿದ್ದರು, ಅವರು ಏನನ್ನೂ ಬೇಡ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿದ್ದರೂ ಇಷ್ಟೊಂದು ಕಷ್ಟಪಡುವುದು ಏಕೆ? ಅದಕ್ಕೆ ಅಪ್ಪ ನಗುತ್ತಾ, ಇದು ಯಾರ ಬೇಡಿಕೆಯೂ ಅಲ್ಲ. ಮಗಳನ್ನು ಹೊಸ ಮನೆಗೆ ಕಳುಹಿಸುವಾಗ ಅವಳ ಬದುಕಿಗೆ ಉಪಯೋಗವಾಗುವಷ್ಟು ಕೊಡಬೇಕು ಎನ್ನುವುದು ಪ್ರತಿಯೊಬ್ಬ ತಂದೆಯ ಮನಸ್ಸಿನ ಆಸೆ ಎಂದು ಹೇಳುತ್ತಿದ್ದರು. ಕೊನೆಗೂ ಎಲ್ಲರೂ ಕಾದಿದ್ದ ಆ ಶುಭ ದಿನ ಬಂತು. ನಮ್ಮ ಮನೆಯ ಮುಂದೆ ಬೆಳಗ್ಗೆಯಿಂದಲೇ ಬಂಧು ಬಳಗದ ಓಡಾಟ ಆರಂಭವಾಯಿತು. ನಗು, ಸಂಭ್ರಮ, ಸಂಗೀತದಿಂದ ಇಡೀ ಮನೆ ತುಂಬಿತ್ತು. ನನ್ನ ಗೆಳತಿಯರು ನನ್ನನ್ನು ಮದುವೆಯ ಉಡುಪಿನಲ್ಲಿ ಸಿದ್ಧಪಡಿಸುತ್ತಿದ್ದರು. ಕನ್ನಡಿಯಲ್ಲಿ ನನ್ನನ್ನೇ ನೋಡಿದಾಗ ನನಗೆ ಹೊಸ ಜೀವನದ ಆರಂಭ ಎನ್ನುವ ಭಾವನೆ ಮೂಡುತ್ತಿತ್ತು. ಆದರೆ ಅಮ್ಮನ ಕಣ್ಣು ಮಾತ್ರ ಮತ್ತೆ ಮತ್ತೆ ತೇವವಾಗುತ್ತಿತ್ತು. ನನ್ನ ಮುಖವನ್ನು ನೋಡಿದಾಗಲೆಲ್ಲ ಅವರು ಭಾವೋದ್ವೇಗದಿಂದ ಅಳುತ್ತಿದ್ದರು. ನಾನು ಅವರ ಕೈ ಹಿಡಿದು, ಅಮ್ಮ, ನಾನು ನಿಮ್ಮಿಂದ ದೂರವಾಗುತ್ತಿಲ್ಲ, ಮನೆ ಮಾತ್ರ ಬದಲಾಗುತ್ತಿದೆ, ನಿಮ್ಮ ಮೇಲಿರುವ ನನ್ನ ಪ್ರೀತಿಯಲ್ಲ ಎಂದು ಸಮಾಧಾನಪಡಿಸುತ್ತಿದ್ದೆ. ಮದುವೆಯ ಎಲ್ಲಾ ಶಾಸ್ತ್ರಗಳು ಸಂತೋಷದಿಂದ ನೆರವೇರಿದವು. ಎದುರಿನ ಮನೆಯವರು ಕೊಟ್ಟ ಮಾತನ್ನು ಕೊನೆಯವರೆಗೂ ಉಳಿಸಿಕೊಂಡರು. ಹಣ, ಉಡುಗೊರೆ ಅಥವಾ ಬೇರೆ ಯಾವುದೇ ಬೇಡಿಕೆಯನ್ನು ಯಾರೂ ಮುಂದಿಡಲಿಲ್ಲ. ಅಪ್ಪ ತಮ್ಮ ಮನಸ್ಸಿನಿಂದ ಪ್ರೀತಿಯಿಂದ ಸಿದ್ಧಪಡಿಸಿದ್ದ ಕೆಲವು ವಸ್ತುಗಳನ್ನು ಮಾತ್ರ ಆಶೀರ್ವಾದದ ನೆನಪಾಗಿ ಸ್ವೀಕರಿಸಿದರು. ಅದರಿಂದ ನನ್ನ ತಂದೆ ತಾಯಿಯ ಆತ್ಮಗೌರವಕ್ಕೂ ಧಕ್ಕೆಯಾಗಲಿಲ್ಲ. ವಿದಾಯದ ಸಮಯ ಬಂದಾಗ ಮಾತ್ರ ನನ್ನ ಮನಸ್ಸು ಒಡೆದು ಹೋಯಿತು. ಅಪ್ಪ, ಅಮ್ಮ ಮತ್ತು ನನ್ನ ಇಬ್ಬರು ತಂಗಿಯರನ್ನು ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹಾಕಿದೆ.
ಬಾಲ್ಯದಿಂದ ಬೆಳೆದ ಮನೆಯನ್ನು ಬಿಟ್ಟು ಹೊರಡುವ ಕ್ಷಣವನ್ನು ಮಾತಿನಲ್ಲಿ ಹೇಳಲು ಸಾಧ್ಯವಿರಲಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ನಂಬಿಕೆ ಇತ್ತು, ನಾನು ಒಳ್ಳೆಯ ಕುಟುಂಬದ ಭಾಗವಾಗುತ್ತಿದ್ದೇನೆ ಎಂಬುದು. ಹೊಸ ಮನೆಗೆ ತಲುಪಿದ ಕೂಡಲೇ ಎಲ್ಲರೂ ಆತ್ಮೀಯವಾಗಿ ಬರಮಾಡಿಕೊಂಡರು. ಮನೆಯ ಹಿರಿಯರಾದ ಶಾರದಮ್ಮ ಆರತಿ ಬೆಳಗಿ ನನ್ನನ್ನು ಮನೆ ಒಳಗೆ ಕರೆದುಕೊಂಡು ಹೋದರು. ಮಾವ ಶಂಕರಪ್ಪ ನನ್ನ ತಲೆಯ ಮೇಲೆ ಕೈಯಿಟ್ಟು, ಇನ್ನು ನೀನು ನಮ್ಮ ಮನೆಯ ಸೊಸೆ ಮಾತ್ರವಲ್ಲ, ನಮ್ಮ ಮಗಳು ಕೂಡ ಎಂದು ಆಶೀರ್ವದಿಸಿದರು. ಆ ಮಾತು ಕೇಳಿದಾಗ ನನ್ನ ಮನಸ್ಸಿನಲ್ಲಿದ್ದ ಎಲ್ಲ ಭಯಗಳು ಕರಗಿ ಹೋದವು. ನಿಜವಾಗಿಯೂ ದೇವರು ನನಗೆ ಒಳ್ಳೆಯ ಮನೆ ಕೊಟ್ಟಿದ್ದಾನೆ ಎಂದು ಆ ಕ್ಷಣದಲ್ಲಿ ಅನಿಸಿತು. ಆ ಮನೆಯಲ್ಲಿ ನನ್ನ ಪತಿಯ ಅಕ್ಕ ಸೌಮ್ಯ ಕೂಡ ಇದ್ದಳು. ಅವಳು ಮದುವೆಯಾಗಿ ಬೇರೆ ಊರಲ್ಲಿ ವಾಸಿಸುತ್ತಿದ್ದರು. ನನ್ನ ಮದುವೆಗಾಗಿ ಕೆಲವು ದಿನಗಳ ಮುಂಚೆಯೇ ತವರು ಮನೆಗೆ ಬಂದಿದ್ದಳು. ಅವಳ ನಗುವಿನ ಹಿಂದೆ ಯಾವ ಭಾವನೆ ಅಡಗಿತ್ತು ಎಂಬುದು ಆಗ ನನಗೆ ತಿಳಿದಿರಲಿಲ್ಲ. ಮುಂದೆ ಅವಳೇ ನನ್ನ ಬದುಕಿನಲ್ಲಿ ಅತಿದೊಡ್ಡ ತಿರುವಿಗೆ ಕಾರಣವಾಗುತ್ತಾಳೆ ಎಂದು ನಾನು ಕನಸಲ್ಲಿಯೂ ಊಹಿಸಿರಲಿಲ್ಲ. ನನ್ನ ಪತಿ ಆದಿತ್ಯಗೆ ಒಬ್ಬ ಅಕ್ಕ ಇದ್ದಳು. ಅವಳ ಹೆಸರು ಸ್ನೇಹ. ಅವಳು ಆದಿತ್ಯನಿಗಿಂತ ದೊಡ್ಡವಳಾಗಿದ್ದಳು. ಕೆಲವು ಕಾರಣಗಳಿಂದ ಅವಳ ಮದುವೆ ಇನ್ನೂ ಆಗಿರಲಿಲ್ಲ. ಆದ್ದರಿಂದ ಅವಳು ತಂದೆ ತಾಯಿಯ ಜೊತೆಯೇ ವಾಸಿಸುತ್ತಿದ್ದಳು. ಆದಿತ್ಯ ಮಾತ್ರ ಮನೆಯ ಏಕೈಕ ಮಗನಾಗಿದ್ದರಿಂದ ಮನೆಯ ಎಲ್ಲ ಜವಾಬ್ದಾರಿಗಳನ್ನು ಅವನೇ ನೋಡಿಕೊಳ್ಳುತ್ತಿದ್ದ. ಮದುವೆಯಾದ ನಂತರದ ಮೊದಲ ಕೆಲವು ವಾರಗಳು ನನ್ನ ಜೀವನದ ಅತ್ಯಂತ ಸಂತೋಷದ ದಿನಗಳಾಗಿದ್ದವು. ಹೊಸ ಮನೆಯವರು ನನ್ನನ್ನು ಹೊರಗಿನವಳಂತೆ ಅಲ್ಲ, ಮನೆಯ ಸದಸ್ಯೆಯಂತೆ ನೋಡಿಕೊಳ್ಳುತ್ತಿದ್ದರು. ನಾನು ಅವರ ಪ್ರೀತಿಗೆ ಪ್ರತಿಯಾಗಿ ಮನೆಯ ಪ್ರತಿಯೊಂದು ಕೆಲಸವನ್ನು ಮನಸಾರೆ ಕಲಿಯಲು ಆರಂಭಿಸಿದೆ. ಪ್ರತಿದಿನ ಬೆಳಗಿನ ಜಾವವೇ ಎದ್ದು ಅಡುಗೆ ಮನೆಗೆ ಹೋಗುತ್ತಿದ್ದೆ. ಅತ್ತೆಯ ಜೊತೆ ಸೇರಿ ಉಪಹಾರ ಸಿದ್ಧಪಡಿಸುತ್ತಿದ್ದೆ. ನಂತರ ಮನೆ ಸ್ವಚ್ಛಗೊಳಿಸುವುದು, ಹಿರಿಯರಿಗೆ ಬೇಕಾದ ಸಹಾಯ ಮಾಡುವುದು, ಉಳಿದ ಸಮಯದಲ್ಲಿ ಸ್ನೇಹಳ ಜೊತೆ ಕುಳಿತು ಮಾತನಾಡುವುದು, ಹೀಗೆ ದಿನಗಳು ಕಳೆಯುತ್ತಿದ್ದವು. ಹೊಸ ಮನೆಯ ವಾತಾವರಣ ನನಗೆ ನಿಧಾನವಾಗಿ ಹೊಂದಿಕೊಳ್ಳತೊಡಗಿತು. ಆದಿತ್ಯನ ನಡೆ ನುಡಿ ನನ್ನ ಮನಸ್ಸಿಗೆ ಇನ್ನಷ್ಟು ಹತ್ತಿರವಾಯಿತು. ನಾನು ಯಾವುದಾದರೂ ಕೆಲಸದಲ್ಲಿ ಗೊಂದಲಕ್ಕೀಡಾದರೆ ಅಥವಾ ಆಯಾಸಗೊಂಡರೆ ಎಲ್ಲವನ್ನೂ ಒಂದೇ ದಿನದಲ್ಲಿ ಕಲಿಯಬೇಕೆಂದು ಬೇಡ, ನಿಧಾನವಾಗಿ ಎಲ್ಲವೂ ಬರುತ್ತದೆ ಎಂದು ನಗುತ್ತಾ ಧೈರ್ಯ ತುಂಬುತ್ತಿದ್ದ. ಅವನ ಆ ಚಿಕ್ಕ ಚಿಕ್ಕ ಮಾತುಗಳೇ ನನಗೆ ದೊಡ್ಡ ಆಸರೆಯಾಗಿದ್ದವು. ದಿನಗಳು ಕಳೆಯುತ್ತಾ ಹೋದಂತೆ ಇನ್ನು ಇದೇ ನನ್ನ ಮನೆ, ಇವರೇ ನನ್ನ ಕುಟುಂಬ ಎಂಬ ಭಾವನೆ ನನ್ನೊಳಗೆ ಗಟ್ಟಿಯಾಗತೊಡಗಿತು. ಜೀವನ ಇಷ್ಟೊಂದು ಸುಂದರವಾಗಿರಬಹುದು ಎಂದು ನಾನು ಮೊದಲ ಬಾರಿಗೆ ಅನುಭವಿಸುತ್ತಿದ್ದೆ. ಹೀಗೆ ಹಲವು ತಿಂಗಳುಗಳು ಯಾವುದೇ ಸಮಸ್ಯೆ ಇಲ್ಲದೆ ಕಳೆಯುವಂತಾಯಿತು. ಮನೆಯಲ್ಲಿದ್ದ ಎಲ್ಲರೂ ಹೊರಗಿನಿಂದ ನೋಡಲು ತುಂಬಾ ಸಂತೋಷವಾಗಿದ್ದರು. ನನಗೂ ನನ್ನ ಬದುಕು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿದೆ ಎನ್ನುವ ನಂಬಿಕೆ ಮೂಡಿತ್ತು. ಆದಿತ್ಯ ಎಂದಿಗೂ ನನ್ನೊಂದಿಗೆ ಕೋಪದಿಂದ ಮಾತನಾಡಿರಲಿಲ್ಲ. ನಾನು ಯಾವುದಾದರೂ ತಪ್ಪು ಮಾಡಿದರೂ ಗದರಿಸುವ ಬದಲು, ಇದನ್ನು ಹೀಗೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತದೆ ಎಂದು ಶಾಂತವಾಗಿ ತಿಳಿಸುತ್ತಿದ್ದ. ಅವನ ಆ ಸ್ವಭಾವವೇ ನನಗೆ ಅವನ ಮೇಲೆ ಇನ್ನಷ್ಟು ಗೌರವವನ್ನು ಹುಟ್ಟಿಸಿತು. ಸಂಜೆ ಅಂಗಡಿಯ ಕೆಲಸ ಮುಗಿಸಿ ಮನೆಗೆ ಬಂದ ತಕ್ಷಣ ಅವನು ಮೊದಲು ನನ್ನನ್ನೇ ಹುಡುಕುತ್ತಿದ್ದ. ಕಾವ್ಯ, ಇವತ್ತು ದಿನ ಹೇಗಿತ್ತು? ತುಂಬಾ ಆಯಾಸವಾಗಿದೆಯಾ ಎಂದು ಕೇಳುತ್ತಿದ್ದ. ನಾನು ಸುಸ್ತಾಗಿ ಕಾಣಿಸಿದರೆ ಅಡುಗೆ ಮನೆಗೆ ಹೋಗಿ ಸ್ವತಃ ನೀರು ಅಥವಾ ಕಾಫಿ ತಂದು ನನ್ನ ಕೈಗೆ ಕೊಡುತ್ತಿದ್ದ. ಇಡೀ ದಿನ ಮನೆಯವರಿಗಾಗಿ ದುಡಿಯುತ್ತೀಯಾ, ಈಗ ಸ್ವಲ್ಪ ಹೊತ್ತು ನೀನು ವಿಶ್ರಾಂತಿ ತೆಗೆದುಕೋ ಎಂದು ಹೇಳುತ್ತಿದ್ದ. ಅವನ ಆ ಕಾಳಜಿ ನನ್ನ ಮನಸ್ಸಿನಲ್ಲಿ ಇನ್ನಷ್ಟು ನಂಬಿಕೆಯನ್ನು ಮೂಡಿಸಿತು. ಆದರೆ ಆ ಸಮಯದಲ್ಲಿ ನನಗೆ ಗೊತ್ತಿರಲಿಲ್ಲ, ಈ ಮನೆಯಲ್ಲೇ ಯಾರೋ ಒಬ್ಬರು ನನ್ನ ಮೇಲಿನ ಆ ಸಂತೋಷವನ್ನು ಸಹಿಸಿಕೊಳ್ಳದೆ ನಮ್ಮ ಜೀವನವನ್ನು ನಿಧಾನವಾಗಿ ಕತ್ತಲೆಯತ್ತ ತಳ್ಳಲು ಆರಂಭಿಸಿದ್ದರು. ಆದಿತ್ಯನ ಈ ಸಣ್ಣ ಸಣ್ಣ ಕಾಳಜಿಯ ಮಾತುಗಳು ನನ್ನ ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತಿದ್ದವು. ಹೊಸ ಮನೆಯ ಬಗ್ಗೆ ಇದ್ದ ಎಲ್ಲಾ ಭಯಗಳು ನಿಧಾನವಾಗಿ ಮಾಯವಾಗುತ್ತಿದ್ದವು. ನನ್ನ ಮಾವ ಶಂಕರಪ್ಪ ಅವರ ಪ್ರೀತಿ ಕೂಡ ನನಗೆ ತಂದೆಯ ಕೊರತೆಯೇ ಆಗದಂತೆ ನೋಡಿಕೊಳ್ಳುತ್ತಿತ್ತು. ಅವರು ಎಂದಿಗೂ ನನ್ನನ್ನು ಸೊಸೆ ಎಂದು ಕರೆಯಲಿಲ್ಲ. ಯಾವಾಗಲೂ ನಮ್ಮ ಕಾವ್ಯ ಅಥವಾ ನಮ್ಮ ಮಗಳು ಎಂದೇ ಪರಿಚಯಿಸುತ್ತಿದ್ದರು. ಮನೆಯ ಹೊರಗೆ ಯಾರಾದರೂ ನನ್ನ ಬಗ್ಗೆ ಒಳ್ಳೆಯ ಮಾತು ಆಡಿದರೆ ಅವರ ಮುಖದಲ್ಲಿ ಹೆಮ್ಮೆ ಕಾಣಿಸುತ್ತಿತ್ತು. ಇವಳು ನಮ್ಮ ಮನೆಗೆ ಬಂದ ಸೊಸೆ ಅಲ್ಲ, ದೇವರು ಕೊಟ್ಟ ಇನ್ನೊಬ್ಬ ಮಗಳು ಎಂದು ಸಂತೋಷದಿಂದ ಹೇಳುತ್ತಿದ್ದರು. ನನ್ನ ತವರು ಮನೆಯವರಿಗೂ ಅವರು ಅದೇ ಗೌರವ ನೀಡುತ್ತಿದ್ದರು. ನನ್ನ ಅಪ್ಪ ಅಮ್ಮ ಮನೆಗೆ ಬಂದಾಗ ಅವರನ್ನು ಅತಿಥಿಗಳಂತೆ ಅಲ್ಲ, ಆತ್ಮೀಯರಂತೆ ಸ್ವಾಗತಿಸುತ್ತಿದ್ದರು. ಅಪ್ಪನ ಜೊತೆ ಕುಳಿತು ಚಹಾ ಕುಡಿಯುತ್ತಾ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅವರ ಸರಳ ಜೀವನದ ಬಗ್ಗೆ ಎಂದಿಗೂ ಒಂದು ಮಾತು ಕೂಡ ಕೀಳಾಗಿ ಮಾತನಾಡಿರಲಿಲ್ಲ. ಆ ಗೌರವವನ್ನು ನೋಡಿದಾಗ ನನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತಿತ್ತು. ದೇವರೇ, ನನಗೆ ಇಂತಹ ಒಳ್ಳೆಯ ಕುಟುಂಬವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ ಎಂದು ನಾನು ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಿದ್ದೆ. ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ. ಮನೆಯಲ್ಲಿದ್ದ ಎಲ್ಲರ ಮನಸ್ಸು ಒಂದೇ ರೀತಿ ಇರಲಿಲ್ಲ. ಮೊದಲಿಗೆ ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದ ಅತ್ತೆ ಶಾರದಮ್ಮ ಮತ್ತು ಆದಿತ್ಯನ ಅಕ್ಕ ಸ್ನೇಹ ಅವರ ವರ್ತನೆಯಲ್ಲಿ ನಿಧಾನವಾಗಿ ಬದಲಾವಣೆ ಕಾಣಿಸತೊಡಗಿತು. ಆರಂಭದಲ್ಲಿ ಅವರು ನನ್ನೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದರು. ಆದರೆ ದಿನಗಳು ಕಳೆದಂತೆ ಅವರ ಮಾತಿನ ಧಾಟಿ ಬದಲಾಗತೊಡಗಿತು. ಒಂದು ದಿನ ಅಡುಗೆಯಲ್ಲಿ ಉಪ್ಪು ಸ್ವಲ್ಪ ಕಡಿಮೆಯಾದರೂ ಇಷ್ಟು ಸಣ್ಣ ಕೆಲಸವೂ ಸರಿಯಾಗಿ ಬರುವುದಿಲ್ಲವೇ ಎಂದು ವ್ಯಂಗ್ಯವಾಗಿ ಹೇಳುತ್ತಿದ್ದರು. ಇನ್ನೊಂದು ದಿನ ಚಹಾ ಸ್ವಲ್ಪ ತಡವಾದರೆ ಮನೆ ನಡೆಸುವುದು ಅಷ್ಟು ಸುಲಭ ಅಂತ ಅನಿಸಿತ್ತಾ ಎಂದು ಕಟುವಾಗಿ ಮಾತಾಡುತ್ತಿದ್ದರು. ಒಮ್ಮೆ ನಾನು ಧರಿಸಿದ್ದ ಹಳೆಯ ಸೀರೆಯನ್ನು ನೋಡಿ, ನಮ್ಮ ಮನೆಯ ಮಟ್ಟಕ್ಕೆ ಇಂಥ ಉಡುಪುಗಳು ಸರಿಹೋಗುವುದಿಲ್ಲ ಎಂದು ಎಲ್ಲರ ಮುಂದೆ ಹೇಳಿ ನನಗೆ ಮುಜುಗರ ಉಂಟುಮಾಡಿದರು. ನಾನು ಹೆಚ್ಚು ಓದಿರಲಿಲ್ಲ ಎಂಬ ವಿಷಯವನ್ನು ಅವರು ಪದೇ ಪದೇ ಚುಚ್ಚುವ ಮಾತಾಗಿ ಬಳಸುತ್ತಿದ್ದರು. ಓದೂ ಇಲ್ಲ, ಅನುಭವ ಇಲ್ಲ, ಇಂಥವಳ ಮೇಲೆ ನಂಬಿಕೆ ಇಟ್ಟುಕೊಳ್ಳುವುದು ಕಷ್ಟ ಎಂದು ಕೇಳಿಸುವಂತೆ ಮಾತನಾಡುತ್ತಿದ್ದರು. ಅವರ ಪ್ರತಿಯೊಂದು ಮಾತು ನನ್ನ ಮನಸ್ಸಿಗೆ ನೋವು ಕೊಡುತ್ತಿತ್ತು. ಆದರೂ ನಾನು ಒಂದು ಮಾತಿಗೂ ಪ್ರತಿಕ್ರಿಯಿಸಲಿಲ್ಲ. ಏಕೆಂದರೆ ನಾನು ಆ ಮನೆಗೆ ಜಗಳ ಮಾಡಲು ಬಂದಿರಲಿಲ್ಲ.
ಆ ಮನೆಯ ನೆಮ್ಮದಿ ಕಾಪಾಡುವುದೇ ನನ್ನ ಮೊದಲ ಜವಾಬ್ದಾರಿ ಎಂದು ನಂಬಿದ್ದೆ. ಆದರೆ ನನ್ನ ಮೌನವನ್ನು ಅವರು ಸಹನೆಯೆಂದೂ ಅಲ್ಲ, ನನ್ನ ದೌರ್ಬಲ್ಯವೆಂದು ಅರ್ಥ ಮಾಡಿಕೊಂಡಿದ್ದರು. ಅದೇ ಮುಂದೆ ನನ್ನ ಬದುಕಿನಲ್ಲಿ ನಡೆಯಲಿದ್ದ ದೊಡ್ಡ ಅನ್ಯಾಯಕ್ಕೆ ಆರಂಭವಾಗಲಿದೆ ಎಂಬುದು ಆಗ ನನಗೆ ತಿಳಿದಿರಲಿಲ್ಲ. ಕಾಲ ಕಳೆದಂತೆ ಎಲ್ಲವೂ ಸರಿಯಾಗಿ ಬಿಡುತ್ತದೆ ಎಂದು ನಾನು ನನ್ನನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ಆದರೆ ದಿನಗಳು ಮುಂದುವರಿದಂತೆ ಒಂದು ಕಹಿ ಸತ್ಯ ನಿಧಾನವಾಗಿ ನನ್ನ ಕಣ್ಣಿಗೆ ಬೀಳ್ತೊಡಗಿತು. ಸ್ನೇಹ ನನ್ನನ್ನು ಈ ಮನೆಯ ಸೊಸೆಯಾಗಿ ಮನಸಾರೆ ಒಪ್ಪಿಕೊಂಡಿರಲಿಲ್ಲ. ನಾನು ಏನೇ ಮಾಡಿದರೂ ಅವಳಿಗೆ ಅದರಲ್ಲಿ ತಪ್ಪೇ ಕಾಣಿಸುತ್ತಿತ್ತು. ನಾನು ಅಡುಗೆ ಮಾಡಿದರೆ ಯಾವುದಾದರೂ ಕಾರಣ ಹೇಳಿ ಟೀಕೆ ಮಾಡುತ್ತಿದ್ದಳು. ಮನೆಯವರು ನನ್ನನ್ನು ಮೆಚ್ಚಿದರೆ ಅವಳ ಮುಖದಲ್ಲಿದ್ದ ನಗು ಕ್ಷಣಾರ್ಧದಲ್ಲೇ ಮಾಯವಾಗುತ್ತಿತ್ತು. ಒಂದು ದಿನ ಆದಿತ್ಯ ಕೆಲಸದಿಂದ ಬರುವಾಗ ನನಗಾಗಿ ಒಂದು ಸಣ್ಣ ಉಡುಗೊರೆ ತಂದಿದ್ದನು. ಅದನ್ನು ನೋಡಿ ಸ್ನೇಹಳ ಮುಖ ಕಪ್ಪಾಗಿ ಬಿಟ್ಟಿತು. ಮತ್ತೊಂದು ದಿನ ಮಾವ ಶಂಕರಪ್ಪ ಎಲ್ಲರ ಮುಂದೆ, ಕಾವ್ಯ ಬಂದ ಮೇಲೆ ಮನೆಗೆ ಹೊಸ ಚೈತನ್ಯ ಬಂದಿದೆ ಎಂದು ಹೇಳಿದಾಗ ಅವಳು ತಕ್ಷಣ ಬೇರೆ ವಿಷಯ ತೆಗೆದು ಎಲ್ಲರ ಗಮನವನ್ನು ಬೇರೆಡೆಗೆ ತಿರುಗಿಸಿದಳು. ನಾನು ಅವಳಿಗೆ ಏನು ಅನ್ಯಾಯ ಮಾಡಿದ್ದೇನೆ ಎಂಬ ಪ್ರಶ್ನೆ ನನ್ನ ಮನಸ್ಸನ್ನು ಪ್ರತಿದಿನ ಕಾಡುತ್ತಿತ್ತು. ಎಷ್ಟೇ ಯೋಚಿಸಿದರೂ ಉತ್ತರ ಮಾತ್ರ ಸಿಗುತ್ತಿರಲಿಲ್ಲ. ಒಂದು ಬೆಳಗ್ಗೆ ನಡೆದ ಘಟನೆ ನನ್ನ ಜೀವನದ ತಿರುವಾಯಿತು. ನಾನು ಅಡುಗೆಮನೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ಸಿದ್ಧತೆ ಮಾಡುತ್ತಿದ್ದೆ. ತರಕಾರಿಗಳನ್ನು ಕತ್ತರಿಸುತ್ತಾ ನನ್ನ ಕೆಲಸದಲ್ಲಿ ತಲ್ಲೀನಳಾಗಿದ್ದೆ. ಅತ್ತೆ ಶಾರದಮ್ಮ ಮತ್ತು ಸ್ನೇಹ ಸಭಾಂಗಣದಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಅವರಿಗೆ ನಾನು ಅವರ ಮಾತುಗಳನ್ನು ಕೇಳುವುದಿಲ್ಲ ಎಂಬ ಭಾವನೆ ಇರಬೇಕು. ಆದರೆ ಅಡುಗೆಮನೆ ಮತ್ತು ಸಭಾಂಗಣದ ನಡುವೆ ಹೆಚ್ಚು ಅಂತರ ಇರಲಿಲ್ಲ. ಅವರು ಆಡಿದ ಪ್ರತಿಯೊಂದು ಮಾತು ಸ್ಪಷ್ಟವಾಗಿ ನನ್ನ ಕಿವಿಗೆ ಬೀಳುತ್ತಿತ್ತು. ಸ್ವಲ್ಪ ಸಮಯದ ನಂತರ ಸ್ನೇಹಳ ಧ್ವನಿ ಕೇಳಿಸಿತು. ಅಪ್ಪನಿಗೆ ಕಾವ್ಯನಲ್ಲಿ ಏನು ವಿಶೇಷ ಕಾಣಿಸಿತೋ ನನಗೆ ಇಂದಿಗೂ ಅರ್ಥವಾಗಿಲ್ಲ. ನಮ್ಮ ಮನೆಗೆ ಬಂದ ಮೇಲೆ ಎಲ್ಲರೂ ಅವಳನ್ನೇ ಹೊಗಳುತ್ತಾರೆ. ಅವಳು ಬಂದ ನಂತರ ಯಾರಿಗೂ ನನ್ನ ಬೆಲೆ ಉಳಿದಿಲ್ಲ. ಆ ಮಾತು ಕೇಳಿ ನನ್ನ ಕೈಯಲ್ಲಿದ್ದ ಚಾಕು ನಿಂತಂತಾಯಿತು. ಅವಳು ಅಲ್ಲೇ ನಿಲ್ಲಲಿಲ್ಲ. ನನಗೆ ಅವಳು ಈ ಮನೆಯಲ್ಲಿ ಇರೋದೇ ಇಷ್ಟವಿಲ್ಲ. ಹೇಗಾದರೂ ಮಾಡಿ ಆದಿತ್ಯ ಮತ್ತು ಕಾವ್ಯ ನಡುವೆ ಜಗಳ ಉಂಟು ಮಾಡಬೇಕು. ಇಬ್ಬರೂ ಬೇರ್ಪಟ್ಟರೆ ಮಾತ್ರ ನನಗೆ ನೆಮ್ಮದಿ. ಆ ಮಾತುಗಳು ನನ್ನ ಕಿವಿಗೆ ಬಿದ್ದ ಕ್ಷಣ ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ನಾನು ತಪ್ಪಾಗಿ ಕೇಳಿದ್ದೇನೋ ಎಂದು ಕ್ಷಣಕಾಲ ಅನಿಸಿತು. ಆದರೆ ಅವಳು ಮತ್ತೆ ಅದೇ ವಿಷಯವನ್ನು ಮುಂದುವರಿಸಿದಳು. ನಾನು ಉಸಿರನ್ನೇ ಬಿಗಿಹಿಡಿದು ಅಲ್ಲೇ ನಿಂತು ಅವರ ಮಾತುಗಳನ್ನು ಕೇಳುತ್ತಿದ್ದೆ. ಅಷ್ಟರಲ್ಲಿ ಶಾರದಮ್ಮ ನಿಧಾನವಾಗಿ ಹೇಳಿದರು, ಸ್ನೇಹ, ಇಂಥ ಯೋಚನೆಗಳನ್ನು ಬಿಡು. ನಿನ್ನ ಅಪ್ಪ ಬದುಕಿರುವವರೆಗೂ ಅದು ನಡೆಯುವುದಿಲ್ಲ. ಕಾವ್ಯ ಈಗ ಈ ಮನೆಯ ಸೊಸೆ. ಅವಳನ್ನು ಮನೆಯಿಂದ ದೂರ ಮಾಡುವುದು ಅಷ್ಟು ಸುಲಭವಲ್ಲ. ಅತ್ತೆಯ ಮಾತುಗಳಲ್ಲಿ ವಿರೋಧ ಇದ್ದರೂ ಅವಳ ಧ್ವನಿಯಲ್ಲಿ ನನ್ನ ಪರವಾಗಿ ನಿಲ್ಲುವ ದೃಢತೆ ನನಗೆ ಕಾಣಿಸಲಿಲ್ಲ. ಆ ಕ್ಷಣದಲ್ಲಿ ನನಗೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಯಿತು. ಈ ಮನೆಯಲ್ಲಿರುವ ಪ್ರತಿಯೊಬ್ಬರೂ ನನ್ನವರಲ್ಲ. ಯಾರೋ ಒಬ್ಬರು ನನ್ನ ನಗುವನ್ನು ಕಸಿದುಕೊಳ್ಳಲು ಕಾಯುತ್ತಿದ್ದಾರೆ. ಅಂದು ನಾನು ಮೌನವಾಗಿ ಅಡುಗೆಮನೆಯಿಂದ ಹೊರಬಂದೆ. ಆದರೆ ಆ ದಿನದಿಂದ ನನ್ನ ಮನಸ್ಸಿನಲ್ಲಿದ್ದ ನೆಮ್ಮದಿ ಸಂಪೂರ್ಣವಾಗಿ ಕಣ್ಮರೆಯಾಯಿತು. ನನ್ನ ವಿರುದ್ಧ ಆರಂಭವಾಗಿದ್ದ ಆ ಆಟ ಎಷ್ಟು ಅಪಾಯಕಾರಿ ಆಗಬಹುದು ಎಂಬುದು ಆಗ ನನಗೆ ಊಹೆಯೂ ಇರಲಿಲ್ಲ. ಮತ್ತು ಶಾರದಮ್ಮ ಅವರ ಮಾತು ಕೇಳಿದರೂ ಸ್ನೇಹ ಮುಖದಲ್ಲಿದ್ದ ಭಾವನೆ ಬದಲಾಗಲಿಲ್ಲ. ಬದಲಾಗಿ ಅವಳ ತುಟಿಯ ಮೇಲೆ ಒಂದು ವಿಚಿತ್ರ ನಗು ಮೂಡಿತು. ಆ ನಗುವನ್ನು ನೋಡಿದ ಕ್ಷಣ ನನ್ನ ಮನಸ್ಸಿನಲ್ಲಿ ಹೇಳಲಾಗದ ಭಯ ಹುಟ್ಟಿತು. ಅವಳು ನಿಧಾನವಾಗಿ ಅತ್ತೆಯ ಕಡೆ ತಿರುಗಿ ಹೇಳಿದಳು, ಅಮ್ಮ, ಈಗ ಏನೂ ಹೇಳಬೇಡಿ. ಸ್ವಲ್ಪ ದಿನ ಕಾದು ನೋಡಿ. ಯಾರಿಗೂ ಅನುಮಾನ ಬಾರದಂತೆ ನಾನು ಎಲ್ಲವನ್ನೂ ಮಾಡುತ್ತೇನೆ. ಕೊನೆಗೆ ಆದಿತ್ಯನೇ ಕಾವ್ಯನನ್ನು ನಂಬುವುದನ್ನು ಬಿಡುತ್ತಾನೆ. ಆಗ ಅವಳೇ ಈ ಮನೆಯಿಂದ ಹೋಗಬೇಕಾದ ಪರಿಸ್ಥಿತಿ ಬರುತ್ತದೆ. ಆ ಮಾತುಗಳು ನನ್ನ ಕಿವಿಗೆ ಬಿದ್ದ ಕ್ಷಣ ನನ್ನ ಕೈಗಳು ನಡುಗತೊಡಗಿದವು. ಉಸಿರಾಡುವುದೇ ಕಷ್ಟವಾಯಿತು. ನಾನು ಯಾರ ಕನಸನ್ನೂ ಕಸಿದುಕೊಂಡಿರಲಿಲ್ಲ. ಯಾರ ವಿರುದ್ಧವೂ ಕೆಟ್ಟ ಯೋಚನೆ ಮಾಡಿರಲಿಲ್ಲ. ಹಾಗಿದ್ದರೂ ನನ್ನ ಜೀವನ ಹಾಳು ಮಾಡಲು ಯಾರಾದರೂ ಇಷ್ಟು ದೂರ ಹೋಗಬಹುದೇ? ನನ್ನ ಇರುವಿಕೆ ಅವರಿಗೆ ಏಕೆ ಇಷ್ಟವಾಗುತ್ತಿಲ್ಲ ಎಂಬ ಪ್ರಶ್ನೆ ಮನಸ್ಸನ್ನು ಕಾಡತೊಡಗಿತು. ನಾನು ಅಡುಗೆಮನೆಯಲ್ಲಿ ಇದ್ದ ಜಾಗದಿಂದಲೇ ಕದಲಲಿಲ್ಲ. ಅವರು ನನ್ನ ಮಾತು ಕೇಳಿದ್ದೇನೆ ಎಂದು ತಿಳಿದುಕೊಂಡರೆ ಇನ್ನೂ ದೊಡ್ಡ ಸಮಸ್ಯೆ ಆಗಬಹುದು ಎಂಬ ಭಯವಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ತಮ್ಮ ತಮ್ಮ ಕೆಲಸಕ್ಕೆ ತೆರಳಿದರು. ನಾನು ಮಾತ್ರ ಹೊರಗೆ ಶಾಂತವಾಗಿದ್ದರೂ ಒಳಗೆ ಸಂಪೂರ್ಣ ಮುರಿದು ಹೋಗಿದ್ದೆ. ಆ ದಿನದಿಂದ ಮನೆಯ ಪ್ರತಿಯೊಂದು ಸಣ್ಣ ವಿಷಯವನ್ನೂ ಗಮನಿಸಲು ಆರಂಭಿಸಿದೆ. ಸ್ನೇಹ ಯಾರೊಂದಿಗಾದರೂ ನಿಧಾನವಾಗಿ ಮಾತನಾಡಿದರೆ ಅದು ನನ್ನ ವಿರುದ್ಧದ ಯೋಜನೆಯೇನೋ ಎಂಬ ಅನುಮಾನ ಬರುತ್ತಿತ್ತು. ನಾನು ಎದುರಿಗೆ ಬಂದ ತಕ್ಷಣ ಅವಳು ಮಾತು ನಿಲ್ಲಿಸಿದರೆ ನನ್ನ ಮನಸ್ಸಿನ ಭಯ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಆದರೆ ಯಾವುದೇ ಸಾಕ್ಷ್ಯವಿಲ್ಲದೆ ಯಾರ ಮೇಲೂ ಆರೋಪ ಮಾಡುವುದು ನನಗೆ ಇಷ್ಟವಿರಲಿಲ್ಲ. ನನ್ನ ಅನುಮಾನವೇ ತಪ್ಪಾಗಿರಬಹುದು ಎಂದು ನನ್ನನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ಸಂಜೆ ಎಂದಿನಂತೆ ಆದಿತ್ಯ ಅಂಗಡಿಯಿಂದ ಮನೆಗೆ ಬಂದನು. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವನು ನೇರವಾಗಿ ನನ್ನ ಬಳಿಗೆ ಬಂದು ನಗುತ್ತಾ ಕೇಳಿದನು, ಕಾವ್ಯ, ಇವತ್ತು ತುಂಬಾ ಸುಸ್ತಾದಂತೆ ಕಾಣುತ್ತಿದ್ದೀಯಾ? ಎಲ್ಲವೂ ಚೆನ್ನಾಗಿದೆಯಾ? ಅವನ ಕಾಳಜಿಯ ಧ್ವನಿ ಕೇಳುತ್ತಿದ್ದಂತೆ ನನ್ನ ಕಣ್ಣಲ್ಲಿ ನೀರು ತುಂಬಿತು. ಅಂದು ಬೆಳಿಗ್ಗೆ ನಾನು ಕೇಳಿದ ಪ್ರತಿಯೊಂದು ಮಾತನ್ನೂ ಅವನಿಗೆ ಹೇಳಿಬಿಡಬೇಕು ಎಂದು ಮನಸ್ಸಾಯಿತು. ಸ್ನೇಹ ನನ್ನ ಬಗ್ಗೆ ಹೀಗೆ ಮಾತನಾಡುತ್ತಿದ್ದಾಳೆ, ನನ್ನನ್ನು ಈ ಮನೆಯಿಂದ ದೂರ ಮಾಡುವ ಯೋಚನೆಯಲ್ಲಿದ್ದಾಳೆ ಎಂದು ಹೇಳಲು ತುಟಿಗಳು ಸಿದ್ಧವಾದವು. ಆದರೆ ಮುಂದಿನ ಕ್ಷಣ ನಾನು ಮೌನವಾಗಿ ಬಿಟ್ಟೆ. ಯಾವುದೇ ಸಾಕ್ಷ್ಯವಿಲ್ಲದೆ ಹೇಳಿದರೆ ಅಣ್ಣ ತಂಗಿಯ ನಡುವೆಯೇ ಬಿರುಕು ಮೂಡಿಸಬೇಕೆಂದು ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಅವರು ಭಾವಿಸಬಹುದೆಂಬ ಭಯ ಕಾಡಿತು. ಆದ್ದರಿಂದ ಬಲವಂತವಾಗಿ ಮುಖದಲ್ಲಿ ನಗು ತಂದು, ಏನೂ ಇಲ್ಲ, ಸ್ವಲ್ಪ ಆಯಾಸವಾಗಿದೆ ಅಷ್ಟೇ ಎಂದು ಉತ್ತರಿಸಿದೆ. ಆದಿತ್ಯ ನನ್ನ ಮಾತನ್ನು ನಂಬಿದನು. ಆದರೆ ಆ ದಿನದಿಂದ ನಾನು ಅರಿತುಕೊಂಡ ಒಂದು ಸತ್ಯವೇನೆಂದರೆ, ನನ್ನ ವಿರುದ್ಧದ ಆಟ ಈಗಾಗಲೇ ಆರಂಭವಾಗಿತ್ತು. ಅದರ ಮೊದಲ ಹೆಜ್ಜೆಯನ್ನು ನಾನು ಕೇಳಿದ್ದೆ.
ಆದರೆ ಮುಂದಿನ ಹೆಜ್ಜೆ ಎಷ್ಟು ಅಪಾಯಕಾರಿಯಾಗಿರಲಿದೆ ಎಂಬುದು ಆಗ ನನಗೆ ತಿಳಿದಿರಲಿಲ್ಲ. ಆ ಸಂಜೆ ಆದಿತ್ಯ ನನ್ನ ಮುಖದತ್ತ ನೋಡಿ, ಏನಾಯಿತು ಕಾವ್ಯ? ಏನೂ ಹೇಳಬೇಕೆಂದುಕೊಂಡು ಮತ್ತೆ ಮೌನವಾಗಿದ್ದೀಯಾ ಎಂದು ಕೇಳಿದ. ಆ ಕ್ಷಣ ಬೆಳಿಗ್ಗೆ ಕೇಳಿದ ಎಲ್ಲ ಮಾತುಗಳನ್ನು ಅವನಿಗೆ ಹೇಳಿಬಿಡಬೇಕು ಎಂದು ಅನಿಸಿತು. ಆದರೆ ತುಟಿಯವರೆಗೆ ಬಂದ ಮಾತುಗಳನ್ನು ನಾನು ನುಂಗಿಬಿಟ್ಟೆ. ಒಂದು ವೇಳೆ ಆದಿತ್ಯ ನನ್ನ ಮಾತನ್ನು ನಂಬದೇ ಹೋದರೆ? ಅವನಿಗೆ ಸ್ನೇಹ ಅಕ್ಕ ಬಾಲ್ಯದಿಂದಲೂ ಜೊತೆ ಇದ್ದವಳು. ನಾನು ಈ ಮನೆಗೆ ಹೊಸದಾಗಿ ಬಂದವಳು. ನನ್ನ ಮಾತಿಗಿಂತ ತನ್ನ ಅಕ್ಕನ ಮೇಲೆಯೇ ಅವನಿಗೆ ಹೆಚ್ಚು ನಂಬಿಕೆ ಇರಬಹುದು ಎಂಬ ಭಯ ನನ್ನನ್ನು ತಡೆದಿತು. ಮತ್ತೊಂದು ಚಿಂತೆ ನನ್ನ ಮನಸ್ಸನ್ನು ಕಾಡಿತು. ಮಾವ ಶಂಕರಪ್ಪ ನನ್ನನ್ನು ತಮ್ಮ ಮಗಳಂತೆ ನೋಡಿಕೊಳ್ಳುತ್ತಿದ್ದರು. ಯಾವುದೇ ಸಾಕ್ಷ್ಯವಿಲ್ಲದೆ ಅವರ ಮುಂದೆ ಈ ವಿಷಯ ಹೇಳಿದರೆ ಅವರ ಕುಟುಂಬದಲ್ಲೇ ಬಿರುಕು ಮೂಡಿಸಿದವಳಾಗಿ ಬಿಡುತ್ತೇನೆ. ಅವರು ನನ್ನ ಬಗ್ಗೆ ಬೇಸರ ಪಡುವ ಸಾಧ್ಯತೆಯೂ ಇತ್ತು. ಆ ಕಾರಣದಿಂದ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಸತ್ಯವನ್ನು ಮೊದಲು ತಿಳಿದುಕೊಳ್ಳಬೇಕು. ಕೇವಲ ಅನುಮಾನಗಳ ಆಧಾರದಲ್ಲಿ ಯಾರ ಮೇಲೂ ಬೆರಳು ತೋರಿಸಬಾರದು. ನಿಜವಾಗಿಯೂ ನನ್ನ ವಿರುದ್ಧ ಏನಾದರೂ ನಡೆಯುತ್ತಿದ್ದರೆ ಅದಕ್ಕೆ ಸ್ಪಷ್ಟವಾದ ಸಾಕ್ಷಿ ಇರಬೇಕು. ನಂತರವೇ ನಾನು ಯಾರೊಂದಿಗಾದರೂ ಮಾತನಾಡಬೇಕು ಎಂದು ಮನಸ್ಸಿನಲ್ಲಿ ತೀರ್ಮಾನಿಸಿಕೊಂಡೆ. ಆ ದಿನದಿಂದ ನನ್ನ ಬದುಕು ಸಂಪೂರ್ಣ ಬದಲಾಗಿಬಿಟ್ಟಿತು. ಹೊರಗೆ ನೋಡಿದರೆ ನಾನು ಮೊದಲಿನಂತೆಯೇ ಇದ್ದೆ. ಎಲ್ಲರ ಜೊತೆಯೂ ನಗುತ್ತಾ ಮಾತನಾಡುತ್ತಿದ್ದೆ. ಅತ್ತೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದೆ. ಸ್ನೇಹಳೊಂದಿಗೆ ಕೂಡ ಏನೂ ಆಗದಂತೆ ವರ್ತಿಸುತ್ತಿದ್ದೆ. ಆದರೆ ನನ್ನ ಮನಸ್ಸು ಮಾತ್ರ ಪ್ರತಿಕ್ಷಣ ಎಚ್ಚರವಾಗಿತ್ತು. ಮನೆಯಲ್ಲಿ ಯಾರು ಯಾರ ಜೊತೆ ಗುಟ್ಟಾಗಿ ಮಾತನಾಡುತ್ತಾರೆ, ಯಾವಾಗ ಯಾವ ಕೊಠಡಿಗೆ ಹೋಗುತ್ತಾರೆ, ನಾನು ಹತ್ತಿರ ಬಂದ ತಕ್ಷಣ ಯಾಕೆ ಮಾತು ನಿಲ್ಲಿಸುತ್ತಾರೆ, ಇಂತಹ ಪ್ರತಿಯೊಂದು ಸಣ್ಣ ವಿಷಯವನ್ನೂ ಗಮನಿಸಲು ಆರಂಭಿಸಿದೆ. ಒಮ್ಮೊಮ್ಮೆ ನನಗೆ ನನ್ನ ಮೇಲೆ ಅನುಮಾನ ಬರುತ್ತಿತ್ತು. ಬಹುಶಃ ನಾನು ಅನಗತ್ಯವಾಗಿ ಯೋಚಿಸುತ್ತಿದ್ದೇನೇನು, ಸ್ನೇಹಳ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇನೇನು ಎಂದು ನನ್ನನ್ನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದೆ. ಆದರೆ ಮನಸ್ಸಿನ ಒಂದು ಮೂಲೆಯಲ್ಲಿ ಮತ್ತೊಂದು ಧ್ವನಿ ಕೇಳಿಸುತ್ತಿತ್ತು. ನೀನು ಕೇಳಿದ್ದು ನಿಜ, ಎಚ್ಚರಿಕೆಯಿಂದಿರು, ಇಲ್ಲವಾದರೆ ತುಂಬಾ ತಡವಾಗಬಹುದು. ಆ ಎರಡು ಯೋಚನೆಗಳ ನಡುವೆ ನಾನು ಪ್ರತಿದಿನ ಹೋರಾಡುತ್ತಿದ್ದೆ. ನನಗೆ ತಿಳಿಯದ ಒಂದು ವಿಷಯ ಮಾತ್ರ ಇತ್ತು. ನಾನು ಸತ್ಯದ ಹುಡುಕಾಟ ಆರಂಭಿಸಿದ್ದೆ. ಆದರೆ ನನ್ನ ವಿರುದ್ಧ ಹೆಣೆಯಲ್ಪಡುತ್ತಿದ್ದ ಸಂಚು ಈಗಾಗಲೇ ನಾನು ಊಹಿಸಿದ್ದಕ್ಕಿಂತ ಬಹಳ ದೊಡ್ಡದಾಗಿತ್ತು. ಒಂದು ಪ್ರತಿಸಾರಿ ನನ್ನ ಮನಸ್ಸು, ಇವೆಲ್ಲ ನನ್ನ ತಪ್ಪು ಕಲ್ಪನೆ ಇರಬಹುದು ಎಂದು ಹೇಳಿದಾಗ ಸ್ನೇಹಳ ಮುಖದಲ್ಲಿದ್ದ ಆ ಕುತಂತ್ರದ ನಗು ನನ್ನ ಕಣ್ಣ ಮುಂದೆ ಮೂಡುತ್ತಿತ್ತು. ಅವಳು ಅತ್ತೆಗೆ ಹೇಳಿದ್ದ ಮಾತು ಮತ್ತೆ ಮತ್ತೆ ನೆನಪಾಗುತ್ತಿತ್ತು. ಸ್ವಲ್ಪ ದಿನ ಕಾದು ನೋಡಿ, ಕೊನೆಗೆ ಆದಿತ್ಯನೇ ಕಾವ್ಯನನ್ನು ದೂರ ಮಾಡುತ್ತಾನೆ. ಆ ಒಂದು ವಾಕ್ಯ ನನ್ನ ಮನಸ್ಸಿನಲ್ಲಿ ಆಳವಾಗಿ ಅಚ್ಚೊತ್ತಿಕೊಂಡಿತ್ತು. ಆ ದಿನವೇ ನಾನು ನನ್ನೊಳಗೆ ಒಂದು ಗಟ್ಟಿಯಾದ ನಿರ್ಧಾರ ಮಾಡಿದೆ. ಯಾರೇ ಏನೇ ಮಾಡಿದರೂ ಸತ್ಯವನ್ನು ನಾನು ಹೊರಗೆ ತರುತ್ತೇನೆ. ನನಗೆ ನನ್ನ ಗಂಡ ಆದಿತ್ಯನ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಅದಕ್ಕಿಂತಲೂ ಹೆಚ್ಚು ಮಾವ ಶಂಕರಪ್ಪ ಅವರ ನ್ಯಾಯಪ್ರಜ್ಞೆಯ ಮೇಲೆ ವಿಶ್ವಾಸವಿತ್ತು. ಅವರು ಯಾವಾಗಲೂ ಸತ್ಯದ ಪರವಾಗಿ ನಿಲ್ಲುವ ವ್ಯಕ್ತಿ ಎಂಬುದು ನನಗೆ ಗೊತ್ತಿತ್ತು. ಆದ್ದರಿಂದ ಆತುರದಲ್ಲಿ ಯಾವುದೇ ಹೆಜ್ಜೆ ಇಡುವುದಿಲ್ಲ ಎಂದು ತೀರ್ಮಾನಿಸಿದೆ. ಮೊದಲು ಏನು ನಡೆಯುತ್ತಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನಂತರ ಯಾರೂ ನಿರಾಕರಿಸಲಾಗದ ರೀತಿಯಲ್ಲಿ ಸತ್ಯವನ್ನು ಎಲ್ಲರ ಮುಂದೆ ಇಡಬೇಕು. ಆಗ ಮಾತ್ರ ನನ್ನ ಮಾತಿಗೆ ನಿಜವಾದ ಬೆಲೆ ಸಿಗುತ್ತದೆ. ಆದರೆ ವಿಧಿ ಈಗಾಗಲೇ ತನ್ನ ಮುಂದಿನ ನಡೆಯನ್ನು ಸಿದ್ಧಪಡಿಸಿತ್ತು. ನಾನು ಇನ್ನೂ ಸತ್ಯವನ್ನು ಹುಡುಕಲು ಆರಂಭಿಸಿದ್ದಷ್ಟೇ. ನನ್ನ ವಿರುದ್ಧದ ಸಂಚಿನ ಮೊದಲ ಹೆಜ್ಜೆ ಈಗಾಗಲೇ ಇಡಲಾಗುತ್ತಿತ್ತು ಎಂಬುದು ನನಗೆ ತಿಳಿದಿರಲಿಲ್ಲ. ಮುಂದೆ ಏನು ಮಾಡಬೇಕು ಎಂಬ ಗೊಂದಲ ನನ್ನನ್ನು ಪ್ರತಿದಿನ ಕಾಡುತ್ತಿತ್ತು. ಯಾರ ಬಳಿ ಮನಸ್ಸು ಬಿಚ್ಚಿ ಮಾತನಾಡಬೇಕು, ಯಾರನ್ನು ನಂಬಬೇಕು, ಯಾವ ಸಮಯದಲ್ಲಿ ಸತ್ಯವನ್ನು ಹೇಳಬೇಕು, ಈ ಪ್ರಶ್ನೆಗಳಿಗೆ ನನ್ನ ಬಳಿ ಯಾವುದೇ ಉತ್ತರ ಇರಲಿಲ್ಲ. ಒಂದು ವಿಷಯ ಮಾತ್ರ ನನಗೆ ಸ್ಪಷ್ಟವಾಗಿತ್ತು. ಸಾಕ್ಷ್ಯವಿಲ್ಲದೆ ಮಾತನಾಡಿದರೆ ನಾನು ತಪ್ಪಿತಸ್ಥಳಾಗಿ ಬಿಡುತ್ತೇನೆ. ಆದ್ದರಿಂದ ನನ್ನ ಭಯ, ನೋವು, ಅನುಮಾನ ಎಲ್ಲವನ್ನೂ ಮನಸ್ಸಿನಲ್ಲೇ ಮುಚ್ಚಿಟ್ಟೆ. ಹೊರಗಿನಿಂದ ನೋಡಿದರೆ ನಾನು ಮೊದಲಿನಂತೆಯೇ ಇದ್ದೆ. ಮನೆಯ ಪ್ರತಿಯೊಬ್ಬರ ಜೊತೆಯೂ ನಗುತ್ತಾ ಮಾತನಾಡುತ್ತಿದ್ದೆ. ನನ್ನ ಕೆಲಸಗಳನ್ನು ಮೊದಲಿನಂತೆಯೇ ಜವಾಬ್ದಾರಿಯಿಂದ ಮಾಡುತ್ತಿದ್ದೆ. ಯಾರಿಗೂ ನನ್ನೊಳಗೆ ಯಾವ ಚಂಡಮಾರುತ ನಡೆಯುತ್ತಿದೆ ಎಂಬ ಸುಳಿವನ್ನೂ ನೀಡಲಿಲ್ಲ. ಆದರೆ ನನ್ನ ಮನಸ್ಸು ಮಾತ್ರ ಪ್ರತಿಕ್ಷಣ ಎಚ್ಚರವಾಗಿತ್ತು. ಏಕೆಂದರೆ ನನಗೆ ಗೊತ್ತಿತ್ತು, ಯಾರೋ ಒಬ್ಬರು ನನ್ನ ನಂಬಿಕೆಯನ್ನು ಒಡೆಯಲು ಕಾಯುತ್ತಿದ್ದಾರೆ. ಮತ್ತೆ ನಾನು ಆ ವ್ಯಕ್ತಿಯ ಮುಖವಾಡ ಕಳಚುವ ಸರಿಯಾದ ಕ್ಷಣಕ್ಕಾಗಿ ಮೌನವಾಗಿ ಕಾಯುತ್ತಿದ್ದೆ. ನನಗೆ ತಿಳಿಯದ ಒಂದು ವಿಷಯ ಮಾತ್ರ ಇತ್ತು. ನಾನು ಸತ್ಯದ ಹುಡುಕಾಟದಲ್ಲಿ ಒಂದು ಹೆಜ್ಜೆ ಇಡುತ್ತಿದ್ದರೆ ಎದುರಿನವರು ನನ್ನ ಬದುಕನ್ನೇ ಬದಲಾಯಿಸುವಷ್ಟು ದೊಡ್ಡ ಬಲೆಯನ್ನು ಹೆಣೆಯುತ್ತಿದ್ದರು. ಆ ಬಲೆಯ ಮೊದಲ ಹೊಡೆತ ನನಗೆ ಬಹಳ ಬೇಗ ಎದುರಾಗಲಿತ್ತು. ಹೊರಗಿನಿಂದ ನೋಡಿದರೆ ನನ್ನ ಜೀವನದಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಪ್ರತಿದಿನದಂತೆ ಬೆಳಿಗ್ಗೆ ಎದ್ದು ಮನೆಯ ಎಲ್ಲಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸುತ್ತಿದ್ದೆ. ಯಾರೊಬ್ಬರಿಗೂ ನನ್ನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಆತಂಕದ ಬಗ್ಗೆ ಅರಿವಾಗದಂತೆ ನಾನು ನಡೆದುಕೊಳ್ಳುತ್ತಿದ್ದೆ. ಆದರೆ ಒಳಗೊಳಗೆ ನಾನು ಪ್ರತಿಕ್ಷಣ ಎಚ್ಚರದಲ್ಲೇ ಬದುಕುತ್ತಿದ್ದೆ. ಸ್ನೇಹ ಯಾವಾಗ, ಹೇಗೆ ನನ್ನ ವಿರುದ್ಧ ಹೆಜ್ಜೆ ಇಡುತ್ತಾಳೆ ಎಂಬ ಭಯ ನನ್ನನ್ನು ಬಿಡುತ್ತಿರಲಿಲ್ಲ. ಇನ್ನೊಂದು ವಿಚಿತ್ರ ಸಂಗತಿ ನಿಧಾನವಾಗಿ ನನ್ನ ಗಮನಕ್ಕೆ ಬಂತು. ಮನೆಯಲ್ಲಿರುವ ಎಲ್ಲರ ಎದುರು ಸ್ನೇಹ ಮತ್ತು ಅತ್ತೆ ಶಾರದಮ್ಮ ನನ್ನೊಂದಿಗೆ ತುಂಬಾ ಆತ್ಮೀಯವಾಗಿ ವರ್ತಿಸುತ್ತಿದ್ದರು. ನನ್ನನ್ನು ಹೊಗಳುತ್ತಿದ್ದರು, ನಗುತ್ತಾ ಮಾತನಾಡುತ್ತಿದ್ದರು. ಮನೆಗೆ ಯಾರಾದರೂ ಬಂದರೆ, ಕಾವ್ಯ ಬಂದ ಮೇಲೆ ಮನೆಗೆ ಹೊಸ ಚೈತನ್ಯ ಬಂದಿದೆ ಎಂದು ಹೇಳುತ್ತಿದ್ದರು. ಆದರೆ ಈಗ ಅವರ ಪ್ರತಿಯೊಂದು ನಗುವಿನ ಹಿಂದೆ ಒಂದು ಮುಖವಾಡ ಇದೆ ಎಂಬುದು ನನಗೆ ಸ್ಪಷ್ಟವಾಗಿತ್ತು. ನನ್ನ ಬಗ್ಗೆ ಅವರು ಮನಸ್ಸಿನಲ್ಲಿ ಬೇರೆ ಯೋಚಿಸುತ್ತಿದ್ದರು, ಹೊರಗೆ ಮಾತ್ರ ಪ್ರೀತಿಯ ನಾಟಕ ಮಾಡುತ್ತಿದ್ದರು. ನನಗೆ ಬಾಲ್ಯದಿಂದಲೂ ಒಂದು ಹವ್ಯಾಸ ಇತ್ತು. ಅದು ಕೇಕ್ ತಯಾರಿಸುವುದು. ಯಾವುದೇ ಹಬ್ಬವಾಗಲಿ, ಹುಟ್ಟುಹಬ್ಬವಾಗಲಿ ಅಥವಾ ಮನೆಯಲ್ಲೇ ಸಣ್ಣ ಸಂಭ್ರಮವಾಗಲಿ, ನಾನು ಹೊಸ ಹೊಸ ರೀತಿಯ ಕೇಕ್ ಮಾಡಿ ಎಲ್ಲರಿಗೂ ಆಶ್ಚರ್ಯ ಕೊಡುತ್ತಿದ್ದೆ.
ಅಮ್ಮನಿಂದ ಕಲಿತ ಆ ಹವ್ಯಾಸವನ್ನು ಮದುವೆಯಾದ ಮೇಲೂ ಬಿಡಲಿಲ್ಲ. ವಾರಕ್ಕೆ ಒಂದೆರಡು ಬಾರಿ ಮನೆಯವರಿಗಾಗಿ ಏನಾದರೂ ವಿಶೇಷವಾಗಿ ಮಾಡುತ್ತಿದ್ದೆ. ಕೆಲವೊಮ್ಮೆ ಚಾಕೊಲೇಟ್ ಕೇಕ್, ಕೆಲವೊಮ್ಮೆ ಪೈನಾಪಲ್ ಫ್ಲೇವರ್, ಇನ್ನೊಮ್ಮೆ ವೆನಿಲಾ ಅಥವಾ ಬಟರ್ ಸ್ಕಾಚ್. ಜೊತೆಗೆ ಚಿಕ್ಕ ಕಪ್ಕೇಕ್ಗಳನ್ನು ತಯಾರಿಸುತ್ತಿದ್ದೆ. ನನ್ನ ಕೈಯಿಂದ ಮಾಡಿದ ಸಿಹಿತಿಂಡಿಗಳನ್ನು ಮನೆಗೆ ಬರುವ ಅತಿಥಿಗಳು ತುಂಬಾ ಮೆಚ್ಚಿಕೊಳ್ಳುತ್ತಿದ್ದರು. ಒಂದು ದಿನ ಹೊಸದಾಗಿ ತಂದಿದ್ದ ತಾಜಾ ಕ್ರೀಮ್ ಬಳಸಿ ತುಂಬಾ ಸುಂದರವಾದ ಕೇಕ್ ಸಿದ್ಧಪಡಿಸಿದೆ. ಅದರ ಮೇಲೆ ಬಣ್ಣ ಬಣ್ಣದ ಅಲಂಕಾರ ಮಾಡಿ ಮೇಜಿನ ಮೇಲೆ ಇಟ್ಟಿದ್ದೆ. ಆ ಸಮಯದಲ್ಲಿ ಸ್ನೇಹ ಅಡುಗೆ ಮನೆಗೆ ಬಂದಳು. ಕೇಕ್ ನೋಡಿದ ತಕ್ಷಣ ಆಶ್ಚರ್ಯಪಟ್ಟಂತೆ ನಟಿಸಿ, ಅಯ್ಯೋ ಕಾವ್ಯ, ಇದು ಅಂಗಡಿಯಿಂದ ತಂದ ಕೇಕ್ ಅನಿಸಿತು. ನೀನೇ ಮಾಡಿದ್ದೀಯಾ ಎಂದು ಕೇಳಿದಳು. ನಾನು ನಗುತ್ತಾ, ಹೌದು ಅಕ್ಕ, ಸಮಯ ಸಿಕ್ಕಾಗ ಹೀಗೆ ಹೊಸ ಹೊಸ ರುಚಿಗಳನ್ನು ಪ್ರಯತ್ನಿಸುತ್ತೇನೆ ಎಂದೆ. ಅವಳು ಕೇಕ್ನ ಒಂದು ತುಂಡು ರುಚಿ ನೋಡಿ, ನಿಜ ಹೇಳಬೇಕೆಂದರೆ ಇಷ್ಟು ರುಚಿಯಾದ ಕೇಕ್ ನಾನು ಎಲ್ಲೂ ತಿಂದಿಲ್ಲ. ನಿನಗೆ ಈ ಕಲೆ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ದಿನ ನನಗೂ ಕಲಿಸು, ನಾನು ಕಲಿಯಬೇಕು ಎಂದು ತುಂಬಾ ಪ್ರೀತಿಯಿಂದ ಹೇಳಿದಳು. ಅವಳ ಮಾತು ಕೇಳಿ ನಾನು ಕ್ಷಣಕಾಲ ಸಂತೋಷಪಟ್ಟೆ. ಆದರೆ ತಕ್ಷಣವೇ ನನ್ನ ಮನಸ್ಸಿನಲ್ಲಿ ಮತ್ತೊಂದು ಯೋಚನೆ ಮೂಡಿತು. ಇದುವರೆಗೂ ನನ್ನ ಯಾವುದೇ ಕೆಲಸವನ್ನು ಮೆಚ್ಚದ ಸ್ನೇಹ ಇಂದು ಇದ್ದಕ್ಕಿದ್ದಂತೆ ಇಷ್ಟು ಆತ್ಮೀಯವಾಗಿ ಮಾತನಾಡುತ್ತಿದ್ದಾಳೆ ಯಾಕೆ? ಅವಳ ಹೊಗಳಿಕೆಯ ಹಿಂದೆ ನಿಜವಾದ ಮೆಚ್ಚುಗೆ ಇದೆಯೋ ಅಥವಾ ಇನ್ನೇನಾದರೂ ಹೊಸ ಯೋಜನೆಯ ಆರಂಭವೋ? ಆ ಪ್ರಶ್ನೆಗೆ ಉತ್ತರ ನನಗೆ ಬಹಳ ಬೇಗ ಸಿಗಲಿತ್ತು. ಸ್ನೇಹ ಅಷ್ಟು ಪ್ರೀತಿಯಿಂದ ಮಾತನಾಡಿದರೂ ನನ್ನ ಮನಸ್ಸು ಮಾತ್ರ ಅವಳನ್ನು ಸಂಪೂರ್ಣವಾಗಿ ನಂಬಲು ಸಿದ್ಧವಾಗಿರಲಿಲ್ಲ. ಕೆಲವು ದಿನಗಳ ಹಿಂದೆ ನಾನು ಕೇಳಿದ್ದ ಮಾತುಗಳು ಇನ್ನೂ ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇದ್ದವು. ಅದರಿಂದ ಅವಳ ಪ್ರತಿಯೊಂದು ನಗು, ಪ್ರತಿಯೊಂದು ಸಿಹಿ ಮಾತಿನ ಹಿಂದೆಯೂ ಯಾವುದೋ ಉದ್ದೇಶ ಅಡಗಿದೆ ಎಂಬ ಅನುಮಾನ ನನ್ನನ್ನು ಬಿಡುತ್ತಿರಲಿಲ್ಲ. ಆದರೂ ನನ್ನ ಅನುಮಾನವನ್ನು ಅವಳಿಗೆ ತಿಳಿಯದಂತೆ ನಾನು ಸಹಜವಾಗಿ ನಗುತ್ತಾ, ಖಂಡಿತ ಅಕ್ಕ, ನಿಮಗೆ ಯಾವಾಗ ಸಮಯ ಸಿಗುತ್ತದೋ ಹೇಳಿ, ನನಗೆ ಗೊತ್ತಿರುವಷ್ಟು ಎಲ್ಲವನ್ನೂ ಸಂತೋಷದಿಂದ ಕಲಿಸುತ್ತೇನೆ ಎಂದೆ. ಅವಳು ಮೃದುವಾಗಿ ನಕ್ಕಳು. ಹೊರಗಿನಿಂದ ನೋಡಿದರೆ ಇಬ್ಬರು ಅಕ್ಕ ತಂಗಿಯರಂತೆ ಆತ್ಮೀಯವಾಗಿ ಮಾತನಾಡುತ್ತಿದ್ದೆವು. ಆದರೆ ನಮ್ಮಿಬ್ಬರ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಯೋಚನೆಗಳು ಮಾತ್ರ ಸಂಪೂರ್ಣ ಭಿನ್ನವಾಗಿದ್ದವು. ಹೀಗೆ ಇನ್ನೂ ಕೆಲವು ದಿನಗಳು ಕಳೆದವು. ಒಂದು ಬೆಳಗ್ಗೆ ಮಾವ ಶಂಕರಪ್ಪ ಅವರಿಗೆ ವ್ಯಾಪಾರದ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಯಿತು. ಹೊರಡುವ ಮೊದಲು ಅವರು ಆದಿತ್ಯನನ್ನು ಕರೆದು, ನಾನು 2 ದಿನ ಇರೋದಿಲ್ಲ, ಅಷ್ಟರವರೆಗೆ ಅಂಗಡಿಯ ಎಲ್ಲಾ ಜವಾಬ್ದಾರಿ ನಿನ್ನದು. ಯಾವುದಕ್ಕೂ ಆತುರಪಡಬೇಡ, ಜಾಗರೂಕತೆಯಿಂದ ನೋಡಿಕೊ ಎಂದು ಹೇಳಿದರು. ಆದಿತ್ಯ ಕೂಡ ಯಾವುದೇ ಹಿಂಜರಿಕೆಯಿಲ್ಲದೆ ಆ ಜವಾಬ್ದಾರಿಯನ್ನು ಒಪ್ಪಿಕೊಂಡನು. ಆ ದಿನದಿಂದ ಅವನ ದಿನಚರಿ ಸಂಪೂರ್ಣ ಬದಲಾಗಿತ್ತು. ಬೆಳಿಗ್ಗೆ ಅಂಗಡಿ ತೆರೆಯುವುದರಿಂದ ಹಿಡಿದು ಲೆಕ್ಕಪತ್ರ, ಗ್ರಾಹಕರು, ಸರಕುಗಳ ಪರಿಶೀಲನೆ ಎಲ್ಲವನ್ನೂ ಒಬ್ಬನೇ ನೋಡಿಕೊಳ್ಳಬೇಕಾಗುತ್ತಿತ್ತು. ಆದ್ದರಿಂದ ಪ್ರತಿದಿನ ಮನೆಗೆ ಬರಲು ತಡವಾಗುತ್ತಿತ್ತು. ಅವನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತಿತ್ತು. ಅವನು ಕೆಲಸದಲ್ಲಿ ಮುಳುಗಿದ್ದಾನೆ ಎಂಬುದು ಗೊತ್ತಿದ್ದರಿಂದ ನಾನು ಎಂದಿಗೂ ಬೇಸರ ವ್ಯಕ್ತಪಡಿಸಲಿಲ್ಲ. ಒಂದು ರಾತ್ರಿ ಎಂದಿನಂತೆ ಅವನಿಗಾಗಿ ಕಾಯುತ್ತಿದ್ದೆ. ಗಡಿಯಾರದ ಸೂಜಿಗಳು ಮುಂದೆ ಸಾಗುತ್ತಿದ್ದರೂ ಆದಿತ್ಯ ಮನೆಗೆ ಬಂದಿರಲಿಲ್ಲ. ಚಿಂತೆಯಿಂದ ನಾನು ಅವನಿಗೆ ಕರೆ ಮಾಡಿದೆ. ಅವನು ಕರೆ ಸ್ವೀಕರಿಸಿ ಶಾಂತವಾಗಿ ಹೇಳಿದ, ಕಾವ್ಯ, ಇಂದು ಅಂಗಡಿಯಲ್ಲಿ ಕೆಲಸ ಸ್ವಲ್ಪ ಜಾಸ್ತಿಯಾಗಿದೆ. ಕೆಲವು ಗ್ರಾಹಕರು ಇನ್ನೂ ಇದ್ದಾರೆ. ನನಗೆ ಸ್ವಲ್ಪ ತಡವಾಗಬಹುದು. ನೀನು ಚಿಂತಿಸಬೇಡ, ಕೆಲಸ ಮುಗಿದ ಕೂಡಲೇ ಹೊರಡುತ್ತೇನೆ. ಸರಿ, ಜಾಗ್ರತೆಯಿಂದ ಬನ್ನಿ ಎಂದು ಹೇಳಿ ನಾನು ಕರೆ ಮುಗಿಸಿದೆ. ಆಮೇಲೆ ಮನೆಯ ಗೇಟ್ ಹತ್ತಿರ ನಿಂತು ಅವನಿಗಾಗಿ ಕಾಯತೊಡಗಿದೆ. ರಾತ್ರಿ ಗಾಢವಾಗುತ್ತಿತ್ತು. ರಸ್ತೆಯಲ್ಲಿದ್ದ ವಾಹನಗಳ ಸಂಚಾರವೂ ನಿಧಾನವಾಗಿ ಕಡಿಮೆಯಾಗಿತ್ತು. ಸುತ್ತಮುತ್ತ ಮೌನ ಆವರಿಸಿತ್ತು. ಆ ಮೌನದ ನಡುವೆ ನನ್ನ ಮನಸ್ಸು ಮಾತ್ರ ಯಾವುದೋ ಅಜ್ಞಾತ ಆತಂಕದಿಂದ ತುಂಬಿಕೊಂಡಿತ್ತು. ಯಾಕೋ ಆ ರಾತ್ರಿ ಸಾಮಾನ್ಯ ರಾತ್ರಿಯಂತಿಲ್ಲ ಎಂಬ ಭಾವನೆ ನನ್ನನ್ನು ಕಾಡುತ್ತಿತ್ತು. ಆ ಭಾವನೆ ನಿಜವಾಗಲು ಇನ್ನೇನು ಕೆಲವೇ ಕ್ಷಣಗಳು ಬಾಕಿಯಿದ್ದವು. ನಾನು ಗೇಟ್ ಹತ್ತಿರ ನಿಂತು ರಸ್ತೆ ಕಡೆ ನೋಡುತ್ತಲೇ ಇದ್ದೆ. ಆದಿತ್ಯ ಯಾವಾಗ ಬರುತ್ತಾನೋ ಎಂಬ ಯೋಚನೆಯಲ್ಲೇ ಮುಳುಗಿದ್ದೆ. ಅಷ್ಟರಲ್ಲಿ ಮನೆಯೊಳಗಿಂದ ಗಟ್ಟಿಯಾದ ಕಿರುಚಾಟ ಕೇಳಿಸಿತು. ಅಮ್ಮ, ಬೇಗ ಹೊರಗೆ ಬನ್ನಿ, ನೀವು ಊಹಿಸದ ಕೆಲಸ ಇಲ್ಲಿ ನಡೆಯುತ್ತಿದೆ. ಆ ಧ್ವನಿ ಕೇಳಿ ನಾನು ಬೆಚ್ಚಿಬಿದ್ದು ಹಿಂದಿರುಗಿದೆ. ಅಲ್ಲಿ ಸ್ನೇಹ ವೇಗವಾಗಿ ನನ್ನ ಕಡೆ ಬರುತ್ತಿದ್ದಳು. ಮುಖದಲ್ಲಿ ಕೋಪ ತೋರಿಸುತ್ತಿದ್ದರು. ಅವಳ ಕಣ್ಣಿನಲ್ಲಿ ನನಗೆ ಕೆಲವು ದಿನಗಳ ಹಿಂದೆ ಕಂಡಿದ್ದ ಅದೇ ಕುತಂತ್ರದ ಹೊಳಪು ಮತ್ತೆ ಕಾಣಿಸಿತು. ನನ್ನ ಹತ್ತಿರ ಬಂದ ಕೂಡಲೇ ಅವಳು ಜೋರಾಗಿ ಕೂಗತೊಡಗಿದಳು, ಅಮ್ಮ, ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಕಾವ್ಯ ಈಗಷ್ಟೇ ಹೊರಗಿನಿಂದ ಬಂದಿದ್ದ ಒಬ್ಬ ಅಪರಿಚಿತನಿಗೆ ಏನೋ ಒಂದು ಪ್ಯಾಕೆಟ್ ಕೊಟ್ಟಳು. ಅವನು ಅದನ್ನು ತೆಗೆದುಕೊಂಡು ಓಡಿಹೋದ. ಆ ಮಾತು ಕೇಳಿದ ಕ್ಷಣ ನನ್ನ ದೇಹವೇ ಗಟ್ಟಿಯಾಗಿ ನಿಂತಂತಾಯಿತು. ನನಗೆ ಏನೂ ಅರ್ಥವಾಗಲಿಲ್ಲ. ನಡುಗುತ್ತಾ ನಾನು ಹೇಳಿದೆ, ಅಕ್ಕ, ನೀವು ಏನು ಹೇಳುತ್ತಿದ್ದೀರಾ? ಯಾವ ವ್ಯಕ್ತಿ? ನಾನು ಇಲ್ಲಿಂದ ಒಂದು ಹೆಜ್ಜೆಯೂ ಇಟ್ಟಿಲ್ಲ. ಇಷ್ಟು ಹೊತ್ತಿನಿಂದ ಆದಿತ್ಯಗಾಗಿ ಕಾಯುತ್ತಿದ್ದೇನೆ. ಆದರೆ ನನ್ನ ಮಾತು ಕೇಳುವ ಮನಸ್ಥಿತಿ ಅವಳಿಗಿರಲಿಲ್ಲ. ಇನ್ನೂ ಸುಳ್ಳು ಹೇಳುತ್ತಿದ್ದೀಯಾ? ನನ್ನ ಕಣ್ಣ ಮುಂದೆ ನಡೆದದ್ದನ್ನು ನಾನು ಮರೆತು ಬಿಡುತ್ತೇನಾ? ನೀನು ಯಾರಿಗೋ ಗುಟ್ಟಾಗಿ ಏನೋ ಕೊಟ್ಟೆ, ಈಗ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ನಟಿಸುತ್ತಿದ್ದೀಯಾ ಎಂದು ಮತ್ತಷ್ಟು ಗಟ್ಟಿಯಾಗಿ ಮಾತನಾಡಿದಳು. ಅವಳ ಧ್ವನಿ ಕೇಳಿ ಮನೆಯೊಳಗಿದ್ದ ಶಾರದಮ್ಮ ಕೂಡ ಹೊರಗೆ ಬಂದರು. ನಾನು ಗಾಬರಿಯಿಂದ ಅವರ ಕಡೆ ನೋಡುತ್ತಾ, ಅತ್ತೆ, ನಾನು ನಿಜ ಹೇಳುತ್ತಿದ್ದೇನೆ, ಯಾರೂ ಇಲ್ಲಿಗೆ ಬಂದಿಲ್ಲ, ನಾನು ಯಾರಿಗೂ ಏನೂ ಕೊಟ್ಟಿಲ್ಲ ಎಂದು ಕಣ್ಣೀರಿನ ನಡುವೆ ಹೇಳಿದೆ. ಆದರೆ ಸ್ನೇಹ ನನ್ನ ಮಾತನ್ನೇ ಮಧ್ಯದಲ್ಲಿ ನಿಲ್ಲಿಸಿದಳು. ಅಮ್ಮ, ಇವಳ ಮಾತು ನಂಬಬೇಡಿ. ನಾನು ನೋಡಿರಲಿಲ್ಲ ಅಂದರೆ ಇವಳು ಇದನ್ನೆಲ್ಲ ಮರೆಮಾಚಿ ಬಿಡುತ್ತಿದ್ದಳು. ಅವಳ ಪ್ರತಿಯೊಂದು ಆರೋಪ ನನ್ನ ಹೃದಯಕ್ಕೆ ಬಾಣದಂತೆ ತಗುಲುತ್ತಿತ್ತು. ನಾನು ಎಷ್ಟೇ ಸತ್ಯ ಹೇಳಲು ಪ್ರಯತ್ನಿಸಿದರೂ ಅವಳು ನನಗೆ ಒಂದು ಕ್ಷಣವೂ ಅವಕಾಶ ಕೊಡುತ್ತಿರಲಿಲ್ಲ.
ನನ್ನ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ದಯವಿಟ್ಟು ನನ್ನನ್ನು ನಂಬಿ, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಮತ್ತೆ ಮತ್ತೆ ಹೇಳುತ್ತಿದ್ದೆ. ಆದರೆ ಆ ರಾತ್ರಿ ಸತ್ಯಕ್ಕಿಂತಲೂ ಜೋರಾಗಿ ಕೇಳಿಸುತ್ತಿದ್ದದ್ದು ಸುಳ್ಳಿನ ಧ್ವನಿಯಾಗಿತ್ತು. ಆ ಕ್ಷಣದಲ್ಲಿ ನನಗೆ ಅರ್ಥವಾಯಿತು. ಸ್ನೇಹ ಹೇಳಿದ್ದ ಆಟ ಈಗ ನಿಜವಾಗಿಯೇ ಆರಂಭವಾಗಿತ್ತು. ಸ್ನೇಹಳ ಕಿರುಚಾಟ ಕೇಳಿ ಅತ್ತೆ ಶಾರದಮ್ಮ ಆತುರದಿಂದ ಹೊರಗೆ ಬಂದರು. ಏನಾಯ್ತು ಸ್ನೇಹ, ಇಷ್ಟು ಗದ್ದಲ ಏಕೆ ಮಾಡುತ್ತಿದ್ದೀಯಾ ಎಂದು ಆತಂಕದಿಂದ ಕೇಳಿದರು. ಸ್ನೇಹ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಅಮ್ಮ, ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಕಾವ್ಯ ಯಾರೋ ಅಪರಿಚಿತನ ಜೊತೆ ಗುಟ್ಟಾಗಿ ಮಾತನಾಡುತ್ತಿದ್ದಳು. ನಮ್ಮ ಮನೆಯಿಂದ ಏನೋ ಒಂದು ವಸ್ತು ತೆಗೆದು ಅವನ ಕೈಗೆ ಕೊಟ್ಟಳು. ಅವನು ಅದನ್ನು ಹಿಡಿದು ತಕ್ಷಣ ಅಲ್ಲಿಂದ ಓಡಿಹೋದ. ಅವಳು ಉಸಿರಾಡಲು ಬಿಡದೆ ಮತ್ತೊಂದು ಆರೋಪ ಸೇರಿಸಿದಳು. ನಾನು ಮೊದಲಿನಿಂದಲೇ ಹೇಳುತ್ತಿದ್ದೆ ಅಲ್ಲವಾ, ಇವಳ ವರ್ತನೆ ನನಗೆ ಸರಿಯೆನಿಸುತ್ತಿಲ್ಲ ಅಂತ. ಈಗ ನೋಡಿ, ನನ್ನ ಅನುಮಾನ ನಿಜವಾಗಿದೆ. ಅವಳ ಮಾತು ಕೇಳಿ ನನ್ನ ತಲೆ ಸುತ್ತಿದಂತಾಯಿತು. ನಾನು ಕಣ್ಣೀರಿನಲ್ಲೇ ಶಾರದಮ್ಮ ಅವರ ಮುಂದೆ ನಿಂತು, ಅತ್ತೆ, ದೇವರ ಹೆಸರಿನಲ್ಲಿ ಹೇಳುತ್ತೇನೆ, ನಾನು ಯಾರನ್ನೂ ಭೇಟಿಯಾಗಿಲ್ಲ, ಯಾರಿಗೂ ಏನೂ ಕೊಟ್ಟಿಲ್ಲ. ನನ್ನ ಮಾತನ್ನು ಒಮ್ಮೆ ನಂಬಿ ಎಂದು ಕೈಜೋಡಿಸಿದೆ. ಆದರೆ ಅವರು ನನ್ನ ಕಡೆ ನೋಡುವುದಕ್ಕಿಂತ ಸ್ನೇಹಳ ಕಡೆ ನೋಡುತ್ತಾ ಯೋಚಿಸುತ್ತಿದ್ದರು. ಆ ದೃಷ್ಟಿಯೇ ನನ್ನ ಮನಸ್ಸನ್ನು ಒಡೆದು ಹಾಕಿತು. ಅಷ್ಟರಲ್ಲಿ ಮನೆಯ ಕೆಲಸದವರು ಮತ್ತು ಹಳೆಯ ಸೇವಕರು ಅಲ್ಲಿಗೆ ಬಂದರು. ಎಲ್ಲರ ಕಣ್ಣುಗಳು ನನ್ನ ಮೇಲೆಯೇ ನೆಟ್ಟಿದ್ದವು. ಯಾವ ತಪ್ಪನ್ನೂ ಮಾಡದಿದ್ದರೂ ನಾನು ದೊಡ್ಡ ಅಪರಾಧ ಮಾಡಿರುವವಳಂತೆ ಎಲ್ಲರೂ ನನ್ನನ್ನು ನೋಡುತ್ತಿರುವ ಅನುಭವವಾಯಿತು. ಅಷ್ಟರಲ್ಲಿ ಸ್ನೇಹ ಮತ್ತೆ ಹೇಳಿದಳು, ಇಷ್ಟೊಂದು ಅಳು ಬೇಡ. ಸತ್ಯ ಹೊರಬರಬೇಕಾದರೆ ಮನೆಯನ್ನೆಲ್ಲ ಪರಿಶೀಲಿಸೋಣ. ಆಗ ಯಾರು ಸತ್ಯ ಹೇಳುತ್ತಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ. ನಾನು ತಕ್ಷಣ ಉತ್ತರಿಸಿದೆ, ನನಗೆ ಯಾವುದೇ ಭಯ ಇಲ್ಲ. ನೀವು ಬೇಕಾದರೆ ಇಡೀ ಮನೆ ಹುಡುಕಿ ನೋಡಿ. ನಾನು ತಪ್ಪು ಮಾಡಿಲ್ಲ. ನನ್ನ ಬಾಯಲ್ಲಿ ಆ ಮಾತುಗಳಿದ್ದರು ಮನಸ್ಸಿನೊಳಗೆ ಹೇಳಲಾಗದ ಭಯ ಬೆಳೆದು ಬಿಟ್ಟಿತ್ತು. ಯಾಕೆಂದರೆ ಸ್ನೇಹಳ ಪ್ರತಿಯೊಂದು ನಡೆ ಈಗಾಗಲೇ ಯೋಜಿತವಾಗಿತ್ತು ಎಂಬ ಅನುಮಾನ ನನ್ನನ್ನು ಬಿಡುತ್ತಿರಲಿಲ್ಲ. ಅವಳು ಮುಂದೇನು ಮಾಡಲಿದ್ದಾಳೆ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತಿತ್ತು. ಯಾರಿಗೂ ಏನೂ ಹೇಳದೆ ಸ್ನೇಹ ನೇರವಾಗಿ ತನ್ನ ಕೋಣೆಯ ಕಡೆಗೆ ಓಡಿದಳು. ಶಾರದಮ್ಮ ಕೂಡ ಅವಳ ಹಿಂದೆ ಹೋದರು. ನಾನು ಕಣ್ಣೀರು ಒರೆಸಿಕೊಂಡೇ ಅವರ ಹಿಂದೆ ನಡೆದೆ. ಕೆಲವೇ ಕ್ಷಣಗಳು ಕಳೆದಿದ್ದವು. ಹಠಾತ್ತನೆ ಆ ಕೋಣೆಯೊಳಗಿಂದ ಸ್ನೇಹಳ ಭಯಾನಕ ಕಿರುಚಾಟ ಕೇಳಿಸಿತು. ಅಮ್ಮ, ಇಲ್ಲಿ ನೋಡಿ, ನಾನು ಹೇಳಿದ್ದೇ ನಿಜ. ಆ ಒಂದು ಕಿರುಚಾಟ ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಬಿರುಗಾಳಿಯ ಆರಂಭವಾಗಿತ್ತು. ಕೋಣೆಯೊಳಗೆ ನುಗ್ಗಿದ ಕೂಡಲೇ ಸ್ನೇಹ ಗಾಬರಿಯಾದಂತೆ ಅಲಮಾರಿಯ ಬಾಗಿಲು ತೆರೆದು ಜೋರಾಗಿ ಕಿರುಚಿದಳು. ಅಮ್ಮ, ನನ್ನ ಆಭರಣದ ಡಬ್ಬಿ ಕಾಣುತ್ತಿಲ್ಲ, ಜೊತೆಗೆ ನಾನು ಇಟ್ಟಿದ್ದ ಹಣವೂ ಇಲ್ಲ. ಅವಳ ಧ್ವನಿ ಕೇಳುತ್ತಿದ್ದಂತೆ ಮನೆಯಲ್ಲಿದ್ದವರೆಲ್ಲ ಕೋಣೆಯೊಳಗೆ ಸೇರಿದರು. ನಾನು ಗಾಬರಿಯಿಂದ ಮುಂದೆ ಹೋಗಿ ಶಾಂತವಾಗಿ ಹೇಳಿದೆ, ಅಕ್ಕ, ಒಮ್ಮೆ ಚೆನ್ನಾಗಿ ನೋಡಿ, ಬೇರೆಡೆ ಇಟ್ಟಿರಬಹುದಲ್ಲ. ಆದರೆ ನನ್ನ ಮಾತು ಮುಗಿಯುವ ಮುನ್ನವೇ ಅವಳು ಕೋಪದಿಂದ ನನ್ನತ್ತ ತಿರುಗಿ, ನಾಟಕ ಬೇಡ ಕಾವ್ಯ, ಇದು ಎಲ್ಲಿಗೆ ಹೋಗಿದೆ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಎಂದು ನೇರವಾಗಿ ನನ್ನತ್ತ ಬೆರಳು ತೋರಿಸಿದಳು. ಇದನ್ನೆಲ್ಲ ಮಾಡಿದ್ದು ನೀನೇ. ಸ್ವಲ್ಪ ಹೊತ್ತಿನ ಹಿಂದೆ ನೀನು ಯಾರಿಗೋ ಗುಟ್ಟಾಗಿ ಏನೋ ಕೊಟ್ಟದ್ದು ನಾನು ನೋಡಿದ್ದೇನೆ. ನನ್ನ ಆಭರಣ ಮತ್ತು ಹಣ ಅದೇ ಚೀಲದಲ್ಲಿದ್ದಿರಬೇಕು. ಈಗ ಏನೂ ಗೊತ್ತಿಲ್ಲ ಅನ್ನೋ ಹಾಗೆ ನಟಿಸುತ್ತಿದ್ದೀಯಾ. ಅವಳ ಆ ಮಾತು ಕೇಳಿ ನನ್ನ ಕಾಲುಗಳು ನಡುಗತೊಡಗಿದವು. ಕಣ್ಣೀರಿನಲ್ಲೇ ನಾನು ಹೇಳಿದೆ, ಅಕ್ಕ, ದಯವಿಟ್ಟು ಇಂಥ ಆರೋಪ ಮಾಡಬೇಡಿ. ನಾನು ನಿಮ್ಮ ಕೋಣೆಗೆ ಕೂಡ ಹೋಗಿಲ್ಲ, ನಿಮ್ಮ ಯಾವುದೇ ವಸ್ತುವನ್ನು ಮುಟ್ಟಿಲ್ಲ. ಆದರೆ ಅವಳಿಗೆ ಸತ್ಯ ಕೇಳುವ ಆಸೆಯೇ ಇರಲಿಲ್ಲ. ಅವಳು ಮತ್ತೆ ಮತ್ತೆ ಅದೇ ಆರೋಪವನ್ನು ಪುನರಾವರ್ತಿಸುತ್ತಲೇ ಇದ್ದಳು. ಶಾರದಮ್ಮ ಕೂಡ ಈಗ ನನ್ನತ್ತ ಅನುಮಾನದಿಂದ ನೋಡತೊಡಗಿದರು. ಅವರು ಗಂಭೀರ ಧ್ವನಿಯಲ್ಲಿ ಕೇಳಿದರು, ಕಾವ್ಯ, ನೀನು ಹೇಳುವುದೇ ಸತ್ಯವಾಗಿದ್ದರೆ ಈ ವಸ್ತುಗಳು ಎಲ್ಲಿಗೆ ಹೋದವು? ಆ ಪ್ರಶ್ನೆಗೆ ನನ್ನ ಬಳಿ ಉತ್ತರವೇ ಇರಲಿಲ್ಲ. ಏಕೆಂದರೆ ನನಗೆ ನಿಜವಾಗಿಯೂ ಏನೂ ಗೊತ್ತಿರಲಿಲ್ಲ. ಅತ್ತೆ, ನಾನು ನಿರಪರಾಧಿ, ನನ್ನನ್ನು ನಂಬಿ, ನಾನು ಯಾವ ತಪ್ಪನ್ನೂ ಮಾಡಿಲ್ಲ ಎಂದು ಮತ್ತೆ ಮತ್ತೆ ಬೇಡಿಕೊಂಡೆ. ಆದರೆ ನನ್ನ ಮಾತುಗಳು ಯಾರ ಮನಸ್ಸಿಗೂ ತಲುಪುತ್ತಿರಲಿಲ್ಲ. ಮನೆಯ ಕೆಲಸದವರು ಕೂಡ ಒಬ್ಬರ ಮುಖವನ್ನು ಮತ್ತೊಬ್ಬರು ನೋಡುತ್ತಾ ಗೊಂದಲದಲ್ಲಿ ನಿಂತಿದ್ದರು. ಯಾರ ಮಾತು ಸತ್ಯ, ಯಾರ ಮಾತು ಸುಳ್ಳು, ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ನಾನು ಮಾತ್ರ ಅಲ್ಲೇ ನಿಂತು ಅಳುತ್ತಿದ್ದೆ. ನನ್ನ ಕೈಗಳು ನಡುಗುತ್ತಿದ್ದವು, ಹೃದಯ ಬಡಿತ ಹೆಚ್ಚಾಗುತ್ತಿತ್ತು. ಆ ಕ್ಷಣದಲ್ಲಿ ಒಂದು ಸತ್ಯ ಮಾತ್ರ ನನ್ನ ಮನಸ್ಸಿನಲ್ಲಿ ಮಿಂಚಿನಂತೆ ಹೊಳೆಯಿತು. ಕೆಲವು ದಿನಗಳ ಹಿಂದೆ ಸ್ನೇಹ ಅತ್ತೆಗೆ ಹೇಳಿದ್ದ ಮಾತು, ಸ್ವಲ್ಪ ದಿನ ಕಾದು ನೋಡಿ, ಯಾರಿಗೂ ಅರ್ಥವಾಗದಂತೆ ಒಂದು ಆಟ ಆಡುತ್ತೇನೆ. ಆ ಮಾತಿನ ಅರ್ಥ ಈಗ ನನಗೆ ಸ್ಪಷ್ಟವಾಗುತ್ತಿತ್ತು. ಇದು ಕಳ್ಳತನದ ಘಟನೆ ಅಲ್ಲ, ನನ್ನನ್ನು ಅಪರಾಧಿಯನ್ನಾಗಿ ಸಾಬೀತುಪಡಿಸಲು ಮೊದಲೇ ಹೆಣೆಯಲ್ಪಟ್ಟ ಸಂಚಿನ ಮೊದಲ ದೊಡ್ಡ ಹೆಜ್ಜೆಯಾಗಿತ್ತು. ಆದರೆ ಇನ್ನೂ ನನಗೆ ತಿಳಿದಿರಲಿಲ್ಲ, ಆ ಸಂಚಿನ ನಿಜವಾದ ಸಾಕ್ಷಿ ಇದೇ ಮನೆಯೊಳಗೆ ಅಡಗಿತ್ತು. ಆ ಕ್ಷಣದಲ್ಲಿ ನನ್ನ ಮನಸ್ಸಿಗೆ ಎಲ್ಲವೂ ಸ್ಪಷ್ಟವಾಗತೊಡಗಿತು. ಸ್ನೇಹ ಕೆಲವು ದಿನಗಳ ಹಿಂದೆ ಹೇಳಿದ್ದ ಆಟ ಇದೇ ಆಗಿತ್ತು. ನನ್ನನ್ನು ಕಳ್ಳಿಯೆಂದು, ನಂಬಿಕೆಗೆ ಅರ್ಹಳಲ್ಲವೆಂದು ಎಲ್ಲರ ಮುಂದೆ ತೋರಿಸಿ ಈ ಮನೆಯಿಂದ ಹೊರಹಾಕುವ ಸಂಚು ಈಗ ಕಾರ್ಯರೂಪಕ್ಕೆ ಬಂದಿತ್ತು. ಆದರೂ ನನ್ನ ಮನಸ್ಸಿನಲ್ಲಿ ಒಂದು ಚಿಕ್ಕ ನಂಬಿಕೆ ಇನ್ನೂ ಜೀವಂತವಾಗಿತ್ತು. ಆದಿತ್ಯ ಬಂದರೆ ಎಲ್ಲವೂ ಸರಿಯಾಗುತ್ತದೆ. ಅವನು ನನ್ನನ್ನು ಚೆನ್ನಾಗಿ ಅರಿತಿದ್ದಾನೆ. ನಾನು ಇಂಥ ಕೆಲಸ ಮಾಡುವವಳಲ್ಲ ಎಂಬುದು ಅವನಿಗೆ ಗೊತ್ತಿದೆ ಎಂದು ನಾನು ನಂಬಿದ್ದೆ. ಆದರೆ ಆ ರಾತ್ರಿ ನನ್ನ ಬದುಕನ್ನು ಶಾಶ್ವತವಾಗಿ ಬದಲಾಯಿಸಲಿದೆ ಎಂಬುದನ್ನು ನಾನು ಊಹಿಸಿಯೂ ನೋಡಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮನೆಯ ಹೊರಗೆ ಕಾರು ನಿಲ್ಲುವ ಶಬ್ದ ಕೇಳಿಸಿತು. ಆದಿತ್ಯ ಕೆಲಸ ಮುಗಿಸಿ ಮನೆಗೆ ಬಂದಿದ್ದ. ಒಳಗೆ ಕಾಲಿಟ್ಟ ತಕ್ಷಣ ಮನೆಯ ವಾತಾವರಣವೇ ಬದಲಾಗಿರುವುದನ್ನು ಅವನು ಗಮನಿಸಿದ. ಶಾರದಮ್ಮ ಗಂಭೀರ ಮುಖದೊಂದಿಗೆ ನಿಂತಿದ್ದರು. ಸ್ನೇಹ ಕಣ್ಣೀರು ಒರೆಸಿಕೊಳ್ಳುವಂತೆ ನಟಿಸುತ್ತಿದ್ದಳು. ನಾನು ಮಾತ್ರ ಕೋಣೆಯ ಒಂದು ಮೂಲೆಯಲ್ಲಿ ನಿಂತು ಅಳುತ್ತಿದ್ದೆ. ಅಷ್ಟು ಹೊತ್ತು ಅತ್ತಿದ್ದರಿಂದ ನನ್ನ ಕಣ್ಣುಗಳು ಕೆಂಪಾಗಿ ಊದಿಕೊಂಡಿದ್ದವು.
ಆದಿತ್ಯ ಗಾಬರಿಯಿಂದ ಕೇಳಿದನು, ಏನಾಯಿತು? ಎಲ್ಲರೂ ಹೀಗೆ ಯಾಕೆ ನಿಂತಿದ್ದೀರಿ? ಅವನ ಪ್ರಶ್ನೆ ಮುಗಿಯುವ ಮೊದಲೇ ಸ್ನೇಹ ಅವನ ಬಳಿ ಓಡಿ ಹೋದಳು. ಅಳುತ್ತಿರುವಂತೆ ನಟಿಸುತ್ತಾ ಹೇಳಿದಳು, ಆದಿತ್ಯ, ನೀನು ಕಾವ್ಯನನ್ನು ಎಷ್ಟು ನಂಬುತ್ತಿದ್ದೀಯೋ ಗೊತ್ತು. ಆದರೆ ಇಂದು ಅವಳ ನಿಜವಾದ ಮುಖ ಹೊರಬಂದಿದೆ. ಆದಿತ್ಯ ಆಶ್ಚರ್ಯದಿಂದ ಅವಳ ಕಡೆ ನೋಡಿದ. ಸ್ನೇಹ ಒಂದು ಕ್ಷಣವೂ ತಡಮಾಡದೆ ಮುಂದುವರಿಸಿದಳು, ಇವಳು ಮನೆಯ ಗೌರವವನ್ನೇ ಹಾಳು ಮಾಡಿದ್ದಾಳೆ. ನಮ್ಮ ಮನೆಗೆ ಗುಟ್ಟಾಗಿ ಒಬ್ಬ ಅಪರಿಚಿತನನ್ನು ಕರೆಸಿಕೊಂಡಿದ್ದಳು. ಅಷ್ಟೇ ಅಲ್ಲ, ನನ್ನ ಕೋಣೆಯಲ್ಲಿದ್ದ ಅಮೂಲ್ಯವಾದ ಆಭರಣ ಮತ್ತು ಹಣವನ್ನೂ ಕದ್ದು ಅವನಿಗೆ ಕೊಟ್ಟಿದ್ದಾಳೆ. ಆ ಮಾತು ಕೇಳಿದ ಕ್ಷಣ ಆದಿತ್ಯನ ಮುಖದ ನಗು ಮಾಯವಾಯಿತು. ಅವನು ನಿಧಾನವಾಗಿ ನನ್ನ ಕಡೆ ತಿರುಗಿ ನೋಡಿದ. ಅವನ ಕಣ್ಣಲ್ಲಿ ಮೊದಲ ಬಾರಿಗೆ ನನ್ನ ಬಗ್ಗೆ ಪ್ರಶ್ನೆಗಳು ಕಾಣಿಸುತ್ತಿದ್ದವು. ಆ ದೃಷ್ಟಿಯನ್ನು ಕಂಡ ಕ್ಷಣ ನನ್ನ ಹೃದಯ ಒಡೆದು ಹೋದಂತಾಯಿತು. ನಾನು ತಕ್ಷಣ ಅವನ ಹತ್ತಿರ ಹೋಗಿ ನಡುಗುವ ಧ್ವನಿಯಲ್ಲಿ ಹೇಳಿದೆ, ಆದಿತ್ಯ, ದಯವಿಟ್ಟು ನನ್ನ ಮಾತು ಒಮ್ಮೆ ಕೇಳಿ. ನಾನು ಯಾವುದೇ ತಪ್ಪು ಮಾಡಿಲ್ಲ. ಆದರೆ ಸ್ನೇಹ ಈಗಾಗಲೇ ತನ್ನ ಕಥೆಯನ್ನು ಎಲ್ಲರ ಮನಸ್ಸಿನಲ್ಲಿ ಬಿತ್ತಿದ್ದಳು. ಆ ಕಥೆಯನ್ನು ನಂಬುವರು ಅಥವಾ ನನ್ನ ಸತ್ಯವನ್ನು ಕೇಳುವರು, ಅದನ್ನೇ ನಿರ್ಧರಿಸುವ ಕ್ಷಣ ಈಗ ಆರಂಭವಾಗುತ್ತಿತ್ತು. ಸ್ನೇಹ ಒಂದೇ ಉಸಿರಿನಲ್ಲಿ ತನ್ನ ಆರೋಪಗಳನ್ನು ಮುಂದುವರಿಸಿದಳು. ಆದಿತ್ಯ, ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಕಾವ್ಯ ಯಾರಿಗೋ ಒಂದು ಚೀಲ ಕೊಟ್ಟಳು. ನಾನು ಪ್ರಶ್ನೆ ಕೇಳುತ್ತಿದ್ದಂತೆಯೇ ಆ ವ್ಯಕ್ತಿ ಓಡಿ ಹೋದ. ಈಗ ತಪ್ಪು ಮುಚ್ಚಿಕೊಳ್ಳಲು ಕಣ್ಣೀರು ಹಾಕುತ್ತಿದ್ದಾಳೆ. ಅವಳ ಮಾತು ಮುಗಿಯುವಷ್ಟರಲ್ಲಿ ಶಾರದಮ್ಮ ಕೂಡ ಮಾತನಾಡಿದರು. ಮಗನೇ, ಮೊದಲಿಗೆ ನಮಗೂ ನಂಬಿಕೆ ಬರಲಿಲ್ಲ. ಆದರೆ ಸ್ನೇಹ ಇಷ್ಟು ದೊಡ್ಡ ವಿಷಯದಲ್ಲಿ ಸುಳ್ಳು ಹೇಳುವವಳಲ್ಲ. ಅವಳು ನೋಡಿದ್ದನ್ನು ಮಾತ್ರ ಹೇಳುತ್ತಿದ್ದಾಳೆ. ಆ ಮಾತು ಕೇಳಿದ ಬಳಿಕ ಇಡೀ ಮನೆಯಲ್ಲೇ ಮೌನ ಆವರಿಸಿತು. ಆದಿತ್ಯ ಮೊದಲು ನನ್ನತ್ತ ನೋಡಿದ, ನಂತರ ತನ್ನ ಅಕ್ಕನ ಮುಖದತ್ತ ನೋಡಿದ. ಕೆಲವು ಕ್ಷಣಗಳು ಯಾರೂ ಒಂದು ಮಾತನ್ನೂ ಆಡಲಿಲ್ಲ. ಕೊನೆಗೆ ಅವನು ಶಾಂತವಾಗಿ ಹೇಳಿದ, ಅಕ್ಕ, ನನಗೆ ಕಾವ್ಯ ಗೊತ್ತು. ಅವಳು ಇಂಥ ಕೆಲಸ ಮಾಡುತ್ತಾಳೆ ಎಂದು ನಾನು ನಂಬಲಾರೆ. ಆ ಮಾತು ಕೇಳಿದ ಕ್ಷಣ ನನ್ನ ಮನಸ್ಸಿಗೆ ಮತ್ತೆ ಆಶಾಕಿರಣ ಮೂಡಿತು. ಇನ್ನು ಎಲ್ಲವೂ ಸರಿಯಾಗುತ್ತದೆ. ಅವನು ನನ್ನನ್ನು ನಂಬಿದ್ದಾನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡೆ. ಆದರೆ ಸ್ನೇಹ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ. ಅವಳು ಕೋಪದಿಂದ ಮುಂದೆ ಬಂದು, ಹಾಗಾದರೆ ಈಗ ನಿನಗೆ ನಿನ್ನ ಹೆಂಡತಿಯ ಮಾತೆ ಸತ್ಯ ಅನಿಸುತ್ತಿದೆಯಾ? ನಾನು ನನ್ನ ಮನೆಯ ಗೌರವ ಬಿಟ್ಟು ಸುಳ್ಳು ಆರೋಪ ಮಾಡುತ್ತೇನೆ ಅಂತ ಯೋಚಿಸುತ್ತೀಯಾ ಎಂದು ಗಟ್ಟಿಯಾಗಿ ಕೇಳಿದಳು. ಅವಳು ಅಲ್ಲೇ ನಿಲ್ಲದೆ ಮತ್ತಷ್ಟು ಒತ್ತಾಯಿಸಿದಳು, ಇಂದು ಈ ವಿಷಯವನ್ನು ಮುಚ್ಚಿಟ್ಟರೆ ನಾಳೆ ಇನ್ನೂ ದೊಡ್ಡ ಅನಾಹುತವಾಗಬಹುದು. ತಪ್ಪು ಮಾಡಿದವನನ್ನು ತಪ್ಪು ಮಾಡಿಲ್ಲ ಎಂದು ನಂಬುತ್ತಾ ಹೋದರೆ ಕೊನೆಗೆ ನಷ್ಟ ನಮ್ಮದೇ. ಅವಳ ಪ್ರತಿಯೊಂದು ಮಾತು ನಿಧಾನವಾಗಿ ಮನೆಯಲ್ಲಿದ್ದವರ ಮನಸ್ಸಿನಲ್ಲಿ ಅನುಮಾನವನ್ನು ಹೆಚ್ಚಿಸುತ್ತಿತ್ತು. ಆದಿತ್ಯನ ಮುಖದಲ್ಲೂ ಗೊಂದಲ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಒಂದು ಕಡೆ ತನ್ನ ಅಕ್ಕ, ಇನ್ನೊಂದು ಕಡೆ ನಾನು. ಯಾರ ಮಾತನ್ನು ನಂಬಬೇಕು ಎಂಬ ದ್ವಂದ್ವ ಅವನನ್ನು ಕಾಡುತ್ತಿತ್ತು. ನಾನು ಕಣ್ಣೀರು ಒರೆಸಿಕೊಂಡು ಅವನ ಬಳಿ ಹೋಗಿದೆ. ನಡುಗುವ ಧ್ವನಿಯಲ್ಲಿ ಅವನ ಕೈ ಹಿಡಿದು ಹೇಳಿದೆ, ಆದಿತ್ಯ, ದಯವಿಟ್ಟು ನನ್ನ ಕಣ್ಣಲ್ಲಿ ನೋಡಿ. ನಾನು ಯಾವ ತಪ್ಪನ್ನೂ ಮಾಡಿಲ್ಲ, ಯಾರಿಗೂ ಏನನ್ನೂ ಕೊಟ್ಟಿಲ್ಲ. ನಾನು ಹೇಳುತ್ತಿರುವ ಪ್ರತಿಯೊಂದು ಮಾತು ಸತ್ಯ. ನನ್ನ ಮಾತುಗಳಲ್ಲಿ ನೋವು ಇತ್ತು, ಆದರೆ ಆ ಕ್ಷಣದಲ್ಲಿ ನನ್ನ ಸತ್ಯವನ್ನು ಕೇಳುವುದಕ್ಕಿಂತ ನನ್ನ ವಿರುದ್ಧ ಹೆಣೆಯಲ್ಪಟ್ಟ ಸುಳ್ಳಿನ ಬಲೆ ಹೆಚ್ಚು ಬಲವಾಗುತ್ತಿತ್ತು. ನಾನು ಕಣ್ಣೀರಿನಲ್ಲೇ ಆದಿತ್ಯನ ಮುಂದೆ ನಿಂತು ಹೇಳಿದೆ, ಆದಿತ್ಯ, ದಯವಿಟ್ಟು ನನ್ನ ಮಾತನ್ನು ಒಮ್ಮೆ ಸಂಪೂರ್ಣವಾಗಿ ಕೇಳಿ. ನಾನು ಯಾರನ್ನೂ ಭೇಟಿಯಾಗಿಲ್ಲ. ಇಷ್ಟು ಹೊತ್ತು ಮನೆಯ ಗೇಟ್ ಬಳಿ ನಿಂತು ನಿಮ್ಮನ್ನೇ ಕಾಯುತ್ತಿದ್ದೆ. ನಾನು ಯಾರ ವಸ್ತುವನ್ನೂ ಮುಟ್ಟಿಲ್ಲ. ನೀವು ನನ್ನನ್ನು ಇಷ್ಟು ದಿನಗಳಿಂದ ನೋಡುತ್ತಿದ್ದೀರಲ್ಲ. ನಾನು ಇಂಥ ಕೆಲಸ ಮಾಡುತ್ತೇನೆ ಎಂದು ನಿಜವಾಗಿಯೂ ನಿಮಗೆ ಅನಿಸುತ್ತಿದೆಯಾ? ನನ್ನ ಧ್ವನಿ ನಡುಗುತ್ತಿತ್ತು. ನನ್ನ ಪ್ರತಿಯೊಂದು ಮಾತಿನಲ್ಲೂ ಸತ್ಯವಿತ್ತು. ಆದರೆ ನಾನು ಮಾತು ಮುಗಿಸುವ ಮುನ್ನವೇ ಸ್ನೇಹ ಮತ್ತೆ ಮಧ್ಯೆ ಪ್ರವೇಶಿಸಿದಳು. ಅವಳು ವ್ಯಂಗ್ಯವಾಗಿ ನಕ್ಕು, ಎಷ್ಟು ಚೆನ್ನಾಗಿ ನಟಿಸುತ್ತಾಳೆ ನೋಡಿ. ತಪ್ಪು ಮಾಡಿದವರು ಹೀಗೆ ನಿರಪರಾಧಿಯಂತೆ ಮಾತಾಡುವುದನ್ನು ಚೆನ್ನಾಗಿ ಕಲಿತಿರುತ್ತಾರೆ ಎಂದು ಹೇಳಿದಳು. ಅತ್ತೆ ಶಾರದಮ್ಮ ಕೂಡ ನಿರಾಶೆಯಿಂದ ತಲೆಯಾಡಿಸಿ, ಇವಳನ್ನು ನಮ್ಮ ಮನೆಯ ಮಗಳಂತೆ ನೋಡಿಕೊಂಡೆವು. ಆದರೆ ಇಷ್ಟು ದೊಡ್ಡ ನಂಬಿಕೆ ದ್ರೋಹ ಮಾಡುತ್ತಾಳೆ ಎಂದು ಕನಸಲ್ಲೂ ಊಹಿಸಿರಲಿಲ್ಲ ಎಂದರು. ಆ ಮಾತುಗಳು ನನ್ನ ಹೃದಯವನ್ನು ಚೂರಾಗಿಸುತ್ತಿದ್ದವು. ನಾನು ಮತ್ತೆ ಆದಿತ್ಯನತ್ತ ತಿರುಗಿದೆ. ಅವನ ಮುಖದಲ್ಲಿ ಗೊಂದಲ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಒಂದು ಕಡೆ ನಾನು, ಇನ್ನೊಂದು ಕಡೆ ಅವನ ಅಕ್ಕ ಮತ್ತು ತಾಯಿ. ಯಾರನ್ನು ನಂಬಬೇಕು ಎಂಬ ಪ್ರಶ್ನೆಯಲ್ಲಿ ಅವನು ಮೌನವಾಗಿದ್ದ. ನಾನು ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ, ಆದಿತ್ಯ, ನನ್ನ ಕಣ್ಣಲ್ಲಿ ನೋಡಿ ಉತ್ತರ ಕೊಡಿ. ನಾನು ಇಂಥ ಕೆಲಸ ಮಾಡುತ್ತೇನೆ ಎಂದು ನಿಮ್ಮ ಮನಸ್ಸು ಹೇಳುತ್ತಿದೆಯಾ? ಆದರೆ ಆ ಮನೆಯಲ್ಲಿದ್ದ ಗದ್ದಲ, ಆರೋಪಗಳು ಮತ್ತು ಕಣ್ಣೀರು ನನ್ನ ಸತ್ಯದ ಧ್ವನಿಯನ್ನು ಸಂಪೂರ್ಣವಾಗಿ ಮುಚ್ಚಿಹಾಕಿದ್ದವು. ಸ್ನೇಹ ಇನ್ನೂ ನಿಲ್ಲಲಿಲ್ಲ. ಅವಳು ಜೋರಾಗಿ, ಇವಳನ್ನು ಇವತ್ತೇ ತಡೆಯದಿದ್ದರೆ ನಾಳೆ ಈ ಮನೆಯ ಗೌರವವೇ ಉಳಿಯುವುದಿಲ್ಲ. ಇಂಥವರನ್ನು ಮನೆಯೊಳಗೆ ಇಟ್ಟುಕೊಳ್ಳುವುದು ಅಪಾಯ ಎಂದು ಎಲ್ಲರ ಮನಸ್ಸಿನಲ್ಲಿ ಮತ್ತಷ್ಟು ಭಯ ಹುಟ್ಟಿಸಿದಳು. ಅದಾದ ನಂತರ ನಡೆದದ್ದು ನನ್ನ ಕನಸಲ್ಲೂ ಇರಲಿಲ್ಲ. ಸ್ನೇಹ ಹಠಾತ್ತನೆ ನನ್ನ ಕೈಯನ್ನು ಬಲವಾಗಿ ಹಿಡಿದಳು. ನಾನು ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅವಳು ನನ್ನನ್ನು ಬಾಗಿಲಿನ ಕಡೆ ಎಳೆದುಕೊಂಡು ಹೋಗತೊಡಗಿದಳು. ಅಕ್ಕ, ಬಿಡಿ, ನಾನು ತಪ್ಪು ಮಾಡಿಲ್ಲ ಎಂದು ಅಳುತ್ತಾ ಬೇಡಿಕೊಂಡೆ. ಅವಳ ಹಿಡಿತ ಮಾತ್ರ ಇನ್ನಷ್ಟು ಬಿಗಿಯಾಯಿತು. ನಾನು ಕೈ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ನನ್ನ ಕಣ್ಣೀರು ನೆಲಕ್ಕೆ ಬೀಳುತ್ತಲೇ ಇತ್ತು. ಆ ಮನೆಯಲ್ಲಿದ್ದ ಯಾರಾದರೂ ಒಬ್ಬರು ನನ್ನ ಪರವಾಗಿ ಮಾತನಾಡುತ್ತಾರೆ ಎಂಬ ನಿರೀಕ್ಷೆಯಿಂದ ನಾನು ಪ್ರತಿಯೊಬ್ಬರ ಮುಖದತ್ತ ನೋಡಿದೆ. ಆದರೆ ಆ ಕ್ಷಣದಲ್ಲಿ ನನ್ನನ್ನು ರಕ್ಷಿಸಲು ಯಾರೂ ಮುಂದೆ ಬರಲಿಲ್ಲ. ನಾನು ಅಳುತ್ತಾ ಮತ್ತೆ ಮತ್ತೆ ಬೇಡಿಕೊಳ್ಳುತ್ತಿದ್ದೆ, ಅಕ್ಕ, ದಯವಿಟ್ಟು ನನ್ನ ಮಾತನ್ನು ಒಮ್ಮೆ ಕೇಳಿ. ನಾನು ಯಾವುದೇ ತಪ್ಪು ಮಾಡಿಲ್ಲ. ದೇವರ ಹೆಸರಿನಲ್ಲಿ ಹೇಳುತ್ತೇನೆ, ನನ್ನನ್ನು ನಂಬಿ. ಆದರೆ ಸ್ನೇಹಾಳ ಮುಖದಲ್ಲಿ ಕರುಣೆಯ ಕಣವೂ ಕಾಣಿಸಲಿಲ್ಲ. ಅವಳ ಕೋಪದ ಹಿಂದೆ ಅಡಗಿದ್ದ ಗೆಲುವಿನ ನಗು ಮಾತ್ರ ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು.
ಮುಂದಿನ ಕ್ಷಣವೇ ಅವಳು ಮನೆಯ ಮುಖ್ಯ ಬಾಗಿಲು ತೆರೆದು ನನ್ನನ್ನು ಬಲವಾಗಿ ಹೊರಕ್ಕೆ ತಳ್ಳಿದಳು. ಈ ಮನೆಯಿಂದ ಈಗಲೇ ಹೊರಟು ಹೋಗು ಎಂದು ಗಟ್ಟಿಯಾಗಿ ಕೂಗಿದಳು. ಇನ್ನು ಮುಂದೆ ಈ ಮನೆಯ ಕಡೆ ತಿರುಗಿಯೂ ನೋಡಬೇಡ. ನಮ್ಮ ಕುಟುಂಬದ ಮಾನವನ್ನು ಹಾಳು ಮಾಡಿದ ನಿನಗೆ ಈ ಮನೆಯ ಬಾಗಿಲು ಎಂದಿಗೂ ತೆರೆಯುವುದಿಲ್ಲ. ನಾನು ಸಮತೋಲನ ಕಳೆದುಕೊಂಡು ಮನೆಯ ಮೆಟ್ಟಿಲಿನ ಮೇಲೆ ಬಿದ್ದೆ. ಇನ್ನೂ ಎದ್ದು ನಿಲ್ಲುವಷ್ಟರಲ್ಲಿ ಧಡಕ್ ಎಂಬ ಭಾರೀ ಶಬ್ದದೊಂದಿಗೆ ಬಾಗಿಲು ನನ್ನ ಎದುರೇ ಮುಚ್ಚಿಕೊಂಡಿತು. ಆ ಶಬ್ದ ಇಂದಿಗೂ ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇರುತ್ತದೆ. ಕೆಲವು ಕ್ಷಣಗಳು ನಾನು ಅಲ್ಲೇ ನಿಶ್ಚಲವಾಗಿ ನಿಂತಿದ್ದೆ. ನಾನು ಕಂಡದ್ದು ನಿಜವೇ? ನಾನು ನನ್ನ ಜೀವನವೆಂದು ನಂಬಿದ್ದ ಮನೆ ಕೆಲವೇ ನಿಮಿಷಗಳಲ್ಲಿ ನನಗೆ ಪರಾಯಿಯಾಗಿ ಬಿಟ್ಟಿತೆ ಎಂಬ ಪ್ರಶ್ನೆಗಳು ನನ್ನ ಮನಸ್ಸನ್ನು ಕಾಡತೊಡಗಿದವು. ನಾನು ಎದ್ದು ಬಾಗಿಲಿನ ಹತ್ತಿರ ಹೋಗಿ ಮತ್ತೆ ಮತ್ತೆ ತಟ್ಟತೊಡಗಿದೆ. ಆದಿತ್ಯ, ಒಮ್ಮೆ ಬಾಗಿಲು ತೆರೆಯಿರಿ. ನನ್ನ ಮಾತನ್ನು ಮಾತ್ರ ಕೇಳಿ. ನಾನು ತಪ್ಪು ಮಾಡಿಲ್ಲ. ದಯವಿಟ್ಟು ನನ್ನನ್ನು ನಂಬಿ ಎಂದು ಕಣ್ಣೀರಿನಲ್ಲಿ ಕೂಗುತ್ತಿದ್ದೆ. ಆದರೆ ಒಳಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮನೆಯೊಳಗಿದ್ದ ದೀಪಗಳು ಒಂದೊಂದಾಗಿ ಆರಿಹೋದವು. ಆ ಬೆಳಕುಗಳು ಆರಿದಂತೆ ನನ್ನ ಬದುಕಿನ ಸಂಬಂಧಗಳ ಬೆಳಕು ಒಂದೊಂದಾಗಿ ಕತ್ತಲೆಗೆ ಜಾರಿದ ಅನುಭವವಾಯಿತು. ಕೊನೆಗೆ ನಾನು ಬಾಗಿಲಿನ ಪಕ್ಕದಲ್ಲೇ ನೆಲದ ಮೇಲೆ ಕುಳಿತುಬಿಟ್ಟೆ. ಕಣ್ಣೀರು ನಿಲ್ಲಲೇ ಇಲ್ಲ. ಆ ರಾತ್ರಿ ಬೀಸುತ್ತಿದ್ದ ತಣ್ಣನೆಯ ಗಾಳಿ ದೇಹವನ್ನು ತಟ್ಟುತ್ತಿತ್ತು. ಆದರೆ ಅದರಿಗಿಂತಲೂ ಹೆಚ್ಚು ನೋವು ನನ್ನ ಹೃದಯವನ್ನು ಚುಚ್ಚುತ್ತಿತ್ತು. ನಾನು ನನ್ನೊಳಗೆ ಒಂದೇ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಿಕೊಳ್ಳುತ್ತಿದ್ದೆ. ನಾನು ಮಾಡದ ತಪ್ಪಿಗೆ ಈ ಶಿಕ್ಷೆ ಯಾಕೆ? ನನ್ನ ತಪ್ಪು ಏನು? ಆ ಪ್ರಶ್ನೆಗೆ ಉತ್ತರ ಆ ರಾತ್ರಿ ಯಾರ ಬಳಿಯೂ ಇರಲಿಲ್ಲ. ಆಕಾಶ ಮೌನವಾಗಿತ್ತು. ಮನೆಯ ಬಾಗಿಲು ಮೌನವಾಗಿತ್ತು. ನನ್ನನ್ನು ನಂಬಬೇಕಿದ್ದವರ ಹೃದಯಗಳೂ ಮೌನವಾಗಿದ್ದವು. ಆ ಮೌನವೇ ನನ್ನ ಜೀವನದ ಅತ್ಯಂತ ಭಯಾನಕ ರಾತ್ರಿಯಾಗಿ ಉಳಿಯಿತು. ನಾನು ಯಾರಿಗೆ ಯಾವ ಅನ್ಯಾಯ ಮಾಡಿದ್ದೆ? ಈ ಮನೆಯವರನ್ನೇ ನನ್ನ ಸ್ವಂತ ಕುಟುಂಬ ಎಂದು ನಂಬಿ ಅವರ ಸಂತೋಷವನ್ನೇ ನನ್ನ ಸಂತೋಷವೆಂದು ಬದುಕಿದ್ದೆ. ಹಾಗಿದ್ದರೂ ನನ್ನ ಪಾಲಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಯಾಕೆ ಬಂದಿತು? ಆ ಪ್ರಶ್ನೆಗೆ ನನ್ನ ಮನಸ್ಸು ಎಷ್ಟೇ ಉತ್ತರ ಹುಡುಕಿದರೂ ಎಲ್ಲೆಡೆ ಮೌನವೇ ಎದುರಾಗುತ್ತಿತ್ತು. ರಾತ್ರಿ ಮತ್ತಷ್ಟು ಗಾಢವಾಗುತ್ತಿತ್ತು. ರಸ್ತೆಯ ಮೇಲೆ ಅಪರೂಪಕ್ಕೆ ಒಂದು ವಾಹನ ಹಾದು ಹೋಗುತ್ತಿತ್ತು. ಅದರ ಹೆಡ್ಲೈಟ್ನ ಬೆಳಕು ಕ್ಷಣಕಾಲ ನನ್ನ ಮುಖವನ್ನು ತಾಕಿ ಮತ್ತೆ ಕತ್ತಲೆ ನನ್ನನ್ನು ಆವರಿಸುತ್ತಿತ್ತು. ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆದರೆ ನನ್ನೊಳಗಿನ ನೋವಿನ ಮುಂದೆ ಆ ಚಳಿಯೂ ನನಗೆ ಅನುಭವವಾಗುತ್ತಿರಲಿಲ್ಲ. ನನ್ನ ತಲೆಯೊಳಗೆ ಒಂದೇ ಪ್ರಶ್ನೆ ಸುತ್ತುತ್ತಿತ್ತು. ಈಗ ನಾನು ಎಲ್ಲಿಗೆ ಹೋಗಲಿ? ಈ ಜಗತ್ತಿನಲ್ಲಿ ನನ್ನ ಮಾತು ಕೇಳುವವರು ಯಾರು? ನನ್ನ ಕೈಯಲ್ಲಿ ಒಂದು ಚೀಲವೂ ಇರಲಿಲ್ಲ. ಜೊತೆಯಲ್ಲಿ ಯಾರೂ ಇರಲಿಲ್ಲ. ನನ್ನ ಬಳಿ ಉಳಿದಿದ್ದದ್ದು ಕಣ್ಣೀರು ಮತ್ತು ಒಡೆದ ನಂಬಿಕೆ ಮಾತ್ರ. ಗಂಟೆಗಳ ಕಾಲ ಅದೇ ಮನೆಯ ಬಾಗಿಲಿನ ಮುಂದೆ ಕುಳಿತು ಅಳುತ್ತಲೇ ಇದ್ದೆ. ಒಂದು ಕ್ಷಣ ಅಪ್ಪನ ಮನೆಗೆ ಹೋಗಿಬಿಡೋಣ ಎಂಬ ಯೋಚನೆ ಬಂತು. ಆದರೆ ತಕ್ಷಣವೇ ನನ್ನ ಮನಸ್ಸು ಆ ಯೋಚನೆಯನ್ನು ತಳ್ಳಿಹಾಕಿತು. ನನ್ನ ಅಪ್ಪ ರಂಗಪ್ಪ ಈಗಾಗಲೇ ಜೀವನ ಪೂರ್ತಿ ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದರು. ಅವರಿಂದ ಸಾಧ್ಯವಾದಷ್ಟು ಮಾಡಿ ನನ್ನ ಮದುವೆ ಮಾಡಿಸಿದ್ದರು. ಈಗ ಮಧ್ಯರಾತ್ರಿಯಲ್ಲಿ ಅವರ ಮಗಳು ಹೀಗೆ ಮನೆಗೆ ಬಂದರೆ ಆ ಆಘಾತವನ್ನು ಅವರು ಹೇಗೆ ತಾಳುತ್ತಾರೆ? ಅವರು ತಮ್ಮನ್ನೇ ತಪ್ಪಿತಸ್ಥರೆಂದು ಭಾವಿಸುತ್ತಾರೆ. ನನ್ನ ಮಗಳಿಗೆ ಸರಿಯಾದ ಮನೆ ನೋಡಲಿಲ್ಲ ಎಂದು ಜೀವನ ಪೂರ್ತಿ ನೋವಿನಲ್ಲಿ ಬದುಕುತ್ತಾರೆ. ಅವರ ಕಣ್ಣಲ್ಲಿ ಮತ್ತೊಮ್ಮೆ ಕಣ್ಣೀರು ನೋಡಲು ನನ್ನ ಮನಸ್ಸೇ ಒಪ್ಪುತ್ತಿರಲಿಲ್ಲ. ಅಷ್ಟರಲ್ಲಿ ನನ್ನ ಇಬ್ಬರು ತಂಗಿಯರ ಮುಖವೂ ಕಣ್ಣ ಮುಂದೆ ಮೂಡಿತು. ಅವರ ಬದುಕು ಇನ್ನಷ್ಟೇ ಆರಂಭವಾಗಬೇಕಿತ್ತು. ಅವರ ಮದುವೆಗಳು ಇನ್ನೂ ಆಗಬೇಕಿತ್ತು. ನಾನು ಈ ಸ್ಥಿತಿಯಲ್ಲಿ ಊರಿಗೆ ಹೋದರೆ ಜನರು ನಿಜ ಏನೆಂದು ತಿಳಿದುಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಅವರು ತಮ್ಮದೇ ಕಥೆಗಳನ್ನು ಕಟ್ಟಿಕೊಳ್ಳುತ್ತಾರೆ. ಅಕ್ಕನಲ್ಲಿ ಏನೋ ತಪ್ಪಿರಬೇಕು, ಅದಕ್ಕೆ ಗಂಡನ ಮನೆ ಬಿಟ್ಟಿದ್ದಾರೆ ಎಂಬ ಮಾತುಗಳು ಊರಿಡಿ ಹರಡುತ್ತವೆ. ಆ ಮಾತಿನ ಭಾರವನ್ನು ನನ್ನ ತಂಗಿಯರು ಜೀವನ ಪೂರ್ತಿ ಹೊರುವ ಪರಿಸ್ಥಿತಿ ಬರುತ್ತದೆ. ಅವರ ಭವಿಷ್ಯಕ್ಕೂ ನಾನು ಕಾರಣವಾಗಲು ಬಯಸಲಿಲ್ಲ. ಅದಕ್ಕಾಗಿ ನನ್ನ ಕಣ್ಣೀರು ಒರೆಸಿಕೊಂಡು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡೆ. ಎಷ್ಟು ನೋವಾದರೂ ಸರಿ, ಈ ಹೋರಾಟವನ್ನು ಮೊದಲು ನಾನು ಒಬ್ಬಳೇ ಎದುರಿಸಬೇಕು. ಜನರು ನಿಜ ಏನಾಯಿತು ಎಂದು ಕೇಳುವುದಿಲ್ಲ. ಅವರು ತಮ್ಮದೇ ತೀರ್ಪು ಕೊಡುತ್ತಾರೆ. ಸೊಸೆ ಏನೋ ತಪ್ಪು ಮಾಡಿರಬೇಕು, ಅದಕ್ಕೆ ಗಂಡನ ಮನೆಯಿಂದ ಹೊರಹಾಕಿದ್ದಾರೆ. ಇಂತಹ ಮಾತುಗಳು ಊರಿಡಿ ಹರಡಿದರೆ ಅದರ ನೇರ ಪರಿಣಾಮ ನನ್ನ ತಂಗಿಯರ ಬದುಕಿನ ಮೇಲೆ ಬೀಳುತ್ತಿತ್ತು. ಅವರ ಮದುವೆ ಮಾತುಕತೆ ಬಂದಾಗಲೂ ಜನರು ಇದೇ ವಿಷಯವನ್ನು ಎತ್ತಿ ಹೇಳುತ್ತಿದ್ದರು. ಅಕ್ಕನಿಗೆ ಹೀಗಾಯಿತಂತೆ, ಈ ಮನೆಯ ಹುಡುಗಿಯರನ್ನು ನಂಬಬಹುದಾ ಎಂಬ ಪ್ರಶ್ನೆಗಳು ಅವರ ಕನಸುಗಳನ್ನೇ ಒಡೆಯಬಹುದಿತ್ತು. ಅವರ ತಪ್ಪೇನೂ ಇರಲಿಲ್ಲ. ಹಾಗಿದ್ದಾಗ ನನ್ನ ನೋವಿನ ಭಾರವನ್ನು ಅವರು ಯಾಕೆ ಹೊತ್ತುಕೊಳ್ಳಬೇಕು? ಅದಕ್ಕಾಗಿ ನಾನು ಮೈಕೆಗೆ ಹೋಗುವ ಆಲೋಚನೆಯನ್ನೇ ಮನಸ್ಸಿನಿಂದ ಸಂಪೂರ್ಣವಾಗಿ ತೆಗೆದುಹಾಕಿದೆ. ಆ ರಾತ್ರಿ ಪೂರ್ತಿ ರಸ್ತೆ ಬದಿಯಲ್ಲೇ ಕುಳಿತಿದ್ದೆ. ಒಮ್ಮೆ ಅಳುತ್ತಿದ್ದೆ, ಇನ್ನೊಮ್ಮೆ ಆಕಾಶದತ್ತ ನೋಡಿ ದೇವರನ್ನು ಕೇಳುತ್ತಿದ್ದೆ. ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ? ನಾನು ಮಾಡದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಯಾಕೆ? ಉತ್ತರ ಮಾತ್ರ ಎಲ್ಲಿಯೂ ಇರಲಿಲ್ಲ. ಫೋನ್ ತೆಗೆದು ಯಾರಿಗಾದರೂ ಕರೆ ಮಾಡಬೇಕೆಂದು ಅನಿಸಿದರು. ಅದಕ್ಕೆ ಬೇಕಾದ ಧೈರ್ಯವೂ ನನ್ನಲ್ಲಿ ಉಳಿದಿರಲಿಲ್ಲ. ಯಾರ ಮುಂದೆ ನನ್ನ ದುಃಖವನ್ನು ಹೇಳಿಕೊಳ್ಳುವ ಶಕ್ತಿಯೂ ಇರಲಿಲ್ಲ. ಸಮಯ ನಿಧಾನವಾಗಿ ಸಾಗುತ್ತಲೇ ಇತ್ತು. ನಾನು ಮಾತ್ರ ಅದೇ ಜಾಗದಲ್ಲಿ ಕುಳಿತು ಒಡೆದ ಕನಸುಗಳೊಂದಿಗೆ ಖಾಲಿ ಆಕಾಶವನ್ನು ನೋಡುತ್ತಾ ಕಳೆಯುತ್ತಿದ್ದೆ. ಒಂದೇ ರಾತ್ರಿಯಲ್ಲಿ ನನ್ನ ಇಡೀ ಜಗತ್ತು ಕುಸಿದು ಬಿದ್ದಂತೆ ಅನಿಸಿತು. ಆದರೆ ಆ ಸಮಯದಲ್ಲಿ ನನಗೆ ತಿಳಿದಿರಲಿಲ್ಲ, ಅದೇ ಕತ್ತಲೆಯ ರಾತ್ರಿ ನನ್ನ ಜೀವನದ ಅತ್ಯಂತ ಕಠಿಣ ಪರೀಕ್ಷೆಯಾಗಿದ್ದರು. ಅದೇ ರಾತ್ರಿ ನನ್ನ ಹೊಸ ಬದುಕಿನ ಆರಂಭಕ್ಕೂ ದಾರಿಯಾಗುತ್ತಿತ್ತು. ನನ್ನನ್ನು ನಾಶ ಮಾಡಲು ಸಂಚು ರೂಪಿಸಿದವರೇ ಒಂದು ದಿನ ತಮ್ಮದೇ ಸುಳ್ಳಿನ ಬಲೆಗೆ ಸಿಲುಕಲಿದ್ದರು. ಅವರ ಮುಖವಾಡವನ್ನು ಹರಿದು ಹಾಕುವ ದಿನವೂ ಬರಲಿತ್ತು. ಅಳುತ್ತಾ ಅಳುತ್ತಾ ಯಾವಾಗ ರಾತ್ರಿ ಕಳೆದು ಬೆಳಗಾಯಿತೋ ನನಗೆ ಗೊತ್ತಾಗಲಿಲ್ಲ. ಬೆಳಗಿನ ಮೊದಲ ಸೂರ್ಯಕಿರಣ ನನ್ನ ಮುಖದ ಮೇಲೆ ಬಿದ್ದಾಗ ನಾನು ನಿಧಾನವಾಗಿ ಕಣ್ಣೀರು ಒರೆಸಿಕೊಂಡೆ. ಆಳವಾದ ಉಸಿರು ಎಳೆದು ನನ್ನನ್ನೇ ನಾನು ನೋಡಿಕೊಂಡು ಹೇಳಿಕೊಂಡೆ,
ಕಾವ್ಯ, ಇನ್ನೂ ಇದೇ ಜಾಗದಲ್ಲಿ ಕುಳಿತು ಅಳುತ್ತಾ ಇದ್ದರೆ ನಿನ್ನ ಜೀವನ ಇಲ್ಲಿಗೆ ಮುಗಿದು ಹೋಗುತ್ತದೆ. ನಿನ್ನನ್ನು ಅವಮಾನಿಸಿದವರಿಗೆ ಉತ್ತರ ಕೊಡಬೇಕಾದರೆ ಕಣ್ಣೀರಿನಿಂದ ಅಲ್ಲ, ನಿನ್ನ ಸಾಧನೆಯಿಂದ ಕೊಡಬೇಕು. ನಿನ್ನ ಸತ್ಯವನ್ನು ಸಾಬೀತುಪಡಿಸಬೇಕಾದರೆ ಮೊದಲು ನೀನೇ ಬಲವಾಗಿ ನಿಲ್ಲಬೇಕು. ಆ ಮಾತುಗಳು ನನ್ನೊಳಗೆ ಹೊಸ ಧೈರ್ಯವನ್ನು ಹುಟ್ಟಿಸಿದವು. ಆ ಕ್ಷಣದಿಂದ ನಾನು ಅಳುವ ಕಾವ್ಯ ಅಲ್ಲ, ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಿ ತನ್ನ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲು ಹೊರಟ ಕಾವ್ಯ ಆಗಿದ್ದೆ. ನಾನು ಆಳವಾಗಿ ಉಸಿರೆಳೆದೆ. ಕಣ್ಣೀರನ್ನು ಒರೆಸಿಕೊಂಡು ಅವ್ಯವಸ್ಥೆಯಾಗಿದ್ದ ಬಟ್ಟೆಗಳನ್ನು ಸರಿಪಡಿಸಿಕೊಂಡೆ. ನಂತರ ನನ್ನೊಳಗೆ ನನಗೆ ಧೈರ್ಯ ಹೇಳಿಕೊಂಡೆ. ಕಾವ್ಯ, ಈಗ ಕುಗ್ಗಿ ಕುಳಿತರೆ ಯಾರೂ ಬಂದು ನಿನ್ನನ್ನು ಎಬ್ಬಿಸುವುದಿಲ್ಲ. ನೀನೇ ಎದ್ದು ನಿಲ್ಲಬೇಕು. ಆ ಮಾತು ನನ್ನೊಳಗೆ ಹೊಸ ಶಕ್ತಿಯನ್ನು ತುಂಬಿತು. ಈಗ ನನ್ನ ಜೊತೆಯಲ್ಲಿ ಯಾರೂ ಇರಲಿಲ್ಲ, ಆಧಾರವೂ ಇರಲಿಲ್ಲ. ಆದರೆ ಕಷ್ಟಪಟ್ಟು ದುಡಿಯುವ ಮನಸ್ಸು ಇನ್ನೂ ಸತ್ತಿರಲಿಲ್ಲ. ದೇವರ ಹೆಸರನ್ನು ಮನಸ್ಸಿನಲ್ಲಿ ನೆನೆದು ನಾನು ಆ ರಸ್ತೆಯಿಂದ ನಿಧಾನವಾಗಿ ಮುಂದೆ ನಡೆಯಲು ಆರಂಭಿಸಿದೆ. ನನ್ನ ಕೈಯಲ್ಲಿ ಯಾವುದೇ ಚೀಲ ಇರಲಿಲ್ಲ, ಜೇಬಿನಲ್ಲಿ 1 ರೂಪಾಯಿಯೂ ಇರಲಿಲ್ಲ, ತಲೆ ಮರೆಸಿಕೊಳ್ಳಲು ಒಂದು ಜಾಗವೂ ಇರಲಿಲ್ಲ. ಆದರೂ ಭರವಸೆ ಮಾತ್ರ ಇನ್ನೂ ಜೀವಂತವಾಗಿತ್ತು. ನಡೆಯುತ್ತಾ ನಡೆಯುತ್ತಾ ಒಂದೇ ಯೋಚನೆ ಮನಸ್ಸಿನಲ್ಲಿ ಓಡುತ್ತಿತ್ತು. ಯಾರಾದರೂ ಮನೆಯ ಕೆಲಸ ಕೊಟ್ಟರೆ ಕನಿಷ್ಠ 2 ಹೊತ್ತಿನ ಊಟ ಸಿಗುತ್ತದೆ, ಉಳಿಯಲು ಒಂದು ಮೂಲೆ ಸಿಗುತ್ತದೆ. ಅದೇ ಆಶೆಯಲ್ಲಿ ಮೊದಲ ಮನೆ ಮುಂದೆ ನಿಂತೆ. ಧೈರ್ಯ ಮಾಡಿ ಕರೆಗಂಟೆ ಒತ್ತಿದೆ. ಸ್ವಲ್ಪ ಹೊತ್ತಿನ ನಂತರ ಮಧ್ಯವಯಸ್ಸಿನ ಒಬ್ಬ ಮಹಿಳೆ ಹೊರಗೆ ಬಂದರು. ನಾನು ಕೈಮುಗಿದು ವಿನಯದಿಂದ ಹೇಳಿದೆ, ಅಮ್ಮ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಬೇಕಿದ್ದರೆ ನಾನು ಮಾಡುತ್ತೇನೆ. ಅಡುಗೆ ಮಾಡಬಹುದು, ಮನೆ ಸ್ವಚ್ಛಗೊಳಿಸಬಹುದು, ಪಾತ್ರೆ ತೊಳೆಯಬಹುದು. ನೀವು ಹೇಳುವ ಯಾವ ಕೆಲಸವಾದರೂ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ಅವರು ನನ್ನನ್ನು ತಲೆಯಿಂದ ಕಾಲಿನವರೆಗೆ ಒಮ್ಮೆ ಗಮನದಿಂದ ನೋಡಿದರು. ನಂತರ ಯಾವುದೇ ಭಾವನೆ ತೋರಿಸದೆ, ನಮಗೆ ಈಗ ಯಾರೂ ಬೇಕಿಲ್ಲ ಎಂದು ಹೇಳಿ ಬಾಗಿಲು ಮುಚ್ಚಿಬಿಟ್ಟರು. ನಾನು ಏನೂ ಮಾತನಾಡಲಿಲ್ಲ, ಮೌನವಾಗಿ ಅಲ್ಲಿಂದ ಮುಂದೆ ನಡೆದೆ. 2ನೇ ಮನೆಯಲ್ಲೂ ಅದೇ ಉತ್ತರ ಸಿಕ್ಕಿತು. 3ನೇ ಮನೆಗೆ ಹೋದಾಗಲೂ ಕೆಲಸ ಖಾಲಿ ಇಲ್ಲ ಎಂಬ ಮಾತು ಮಾತ್ರ ಕೇಳಿಸಿತು. ಪ್ರತಿ ಬಾರಿ ಬಾಗಿಲು ಮುಚ್ಚಿದಾಗ ನನ್ನ ಭರವಸೆಯ ಒಂದು ಭಾಗವೂ ಮುಚ್ಚಿ ಹೋಗುತ್ತಿದ್ದಂತೆ ಅನಿಸುತ್ತಿತ್ತು. ಹೀಗೆ ನಡೆಯುತ್ತಾ ಮಧ್ಯಾಹ್ನವಾಗಿತ್ತು. ಬಿಸಿಲು ತೀವ್ರವಾಗಿತ್ತು. ಬಹಳ ಹೊತ್ತಿನಿಂದ ನಡೆದಿದ್ದರಿಂದ ಕಾಲುಗಳು ನೋಯ್ತೊಡಗಿದ್ದವು. ಹಿಂದಿನ ರಾತ್ರಿ ಇಂದೇನೂ ತಿನ್ನದ ಕಾರಣ ಹೊಟ್ಟೆ ಹಸಿವಿನಿಂದ ಉರಿಯುತ್ತಿತ್ತು. ಗಂಟಲು ಒಣಗಿ ಹೋಗಿತ್ತು. ಆದರೆ 1 ಬಾಟಲಿ ನೀರು ಕೊಂಡುಕೊಳ್ಳುವಷ್ಟು ಹಣವೂ ನನ್ನ ಬಳಿ ಇರಲಿಲ್ಲ. ಆ ಪರಿಸ್ಥಿತಿಯಲ್ಲೂ ನಾನು ನನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ಏಕೆಂದರೆ ನಾನು ಈಗ ಸೋತರೆ ನನ್ನನ್ನು ಸೋಲಿಸಲು ಪ್ರಯತ್ನಿಸಿದವರೇ ಗೆದ್ದಂತಾಗುತ್ತಿತ್ತು. ಅದನ್ನು ನಾನು ಯಾವ ಕಾರಣಕ್ಕೂ ಆಗಲು ಬಿಡಲು ಸಿದ್ಧಳಿರಲಿಲ್ಲ. ಎಷ್ಟೇ ಅವಮಾನ, ನೋವು, ಹಸಿವು ಎದುರಾದರೂ ನಾನು ನನ್ನ ಧೈರ್ಯವನ್ನು ಕೈಬಿಡಲಿಲ್ಲ. ನಡೆಯುತ್ತಾ ನನ್ನೊಳಗೆ ಒಂದೇ ಮಾತು ಹೇಳಿಕೊಳ್ಳುತ್ತಿದ್ದೆ, ಇಂದು ನಾನು ಸೋತರೆ ಜೀವನ ಪೂರ್ತಿ ಸೋತವಳಾಗಿಯೇ ಉಳಿಯುತ್ತೇನೆ. ಅದನ್ನು ನಾನು ಎಂದಿಗೂ ಆಗಲು ಬಿಡುವುದಿಲ್ಲ. ಆ ಯೋಚನೆಯೇ ನನಗೆ ಮತ್ತೆ ಮತ್ತೆ ಶಕ್ತಿ ಕೊಡುತ್ತಿತ್ತು. ಹೀಗೆ ನಡೆದು ಮತ್ತೊಂದು ಬೀದಿಗೆ ತಲುಪಿದೆ. ಅಲ್ಲಿ ಒಂದು ಹಳೆಯದಾದರೂ ತುಂಬಾ ಅಚ್ಚುಕಟ್ಟಾಗಿ ಕಾಣುತ್ತಿದ್ದ ದೊಡ್ಡ ಮನೆ ಇತ್ತು. ಆ ಮನೆಯ ಸುತ್ತಲೂ ಹಸಿರು ಗಿಡಗಳು, ಸ್ವಚ್ಛವಾದ ಅಂಗಳ ಮತ್ತು ಶಾಂತ ವಾತಾವರಣ ಕಾಣುತ್ತಿತ್ತು. ಒಂದು ಕ್ಷಣ ಹಿಂಜರಿದರು. ಮತ್ತೆ ಧೈರ್ಯ ಮಾಡಿ ಬಾಗಿಲಿನ ಕರೆಗಂಟೆ ಒತ್ತಿದೆ. ಸ್ವಲ್ಪ ಸಮಯದ ನಂತರ ಬಾಗಿಲು ತೆರೆದಿತು. ಎದುರಿಗೆ ಸುಮಾರು 70ರ ಹರೆಯದ ಒಬ್ಬ ಅಜ್ಜಿ ನಿಂತಿದ್ದರು. ಬಿಳಿ ಕೂದಲು, ಶಾಂತವಾದ ಮುಖ ಮತ್ತು ಕರುಣೆಯಿಂದ ತುಂಬಿದ್ದ ಕಣ್ಣುಗಳು. ಅವರನ್ನು ನೋಡಿದ ಕ್ಷಣವೇ ನನ್ನ ಮನಸ್ಸಿಗೆ ಏನೋ ನೆಮ್ಮದಿ ಸಿಕ್ಕಂತಾಯಿತು. ಅವರು ಮೃದುವಾಗಿ ನಗುತ್ತಾ ಕೇಳಿದರು, ಏನಮ್ಮ, ಯಾರನ್ನು ಹುಡುಕುತ್ತಿದ್ದೀಯಾ? ನಾನು ಕೈಮುಗಿದು ವಿನಯದಿಂದ ಉತ್ತರಿಸಿದೆ, ಅಜ್ಜಿ, ನನಗೆ ತುಂಬಾ ತುರ್ತಾಗಿ ಕೆಲಸ ಬೇಕಾಗಿದೆ. ಅಡುಗೆ, ಮನೆ ಸ್ವಚ್ಛತೆ, ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು. ಯಾವ ಕೆಲಸ ಕೊಟ್ಟರೂ ಪ್ರಾಮಾಣಿಕವಾಗಿ ಮಾಡುತ್ತೇನೆ. ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಬೇಕಿದ್ದರೆ ನನಗೆ ಒಂದು ಅವಕಾಶ ಕೊಡಿ. ಅವರು ಕೆಲವು ಕ್ಷಣ ನನ್ನ ಮುಖವನ್ನೇ ಗಮನದಿಂದ ನೋಡಿದರು. ನನ್ನ ಕಣ್ಣಲ್ಲಿ ಕಾಣುತ್ತಿದ್ದ ನೋವನ್ನು ಅವರು ಓದಿದಂತಾಯಿತು. ಸ್ವಲ್ಪ ಯೋಚಿಸಿ ನಿಧಾನವಾಗಿ ಹೇಳಿದರು, ನಮ್ಮ ಮನೆಯ ಕೆಲಸದವಳು ಊರಿಗೆ ಹೋಗಿದ್ದಾಳೆ. ಇನ್ನೂ ಕೆಲವು ದಿನ ಬರೋದಿಲ್ಲ. ನೀನು ಇಷ್ಟಪಟ್ಟರೆ ಅಷ್ಟರವರೆಗೆ ಇಲ್ಲಿ ಕೆಲಸ ಮಾಡಬಹುದು. ಒಂದು ಕ್ಷಣ ನಿಂತು ಮತ್ತೆ ಹೇಳಿದರು, ಆದರೆ ನಮ್ಮಿಂದ ತುಂಬಾ ದೊಡ್ಡ ಸಂಬಳ ಕೊಡಲು ಸಾಧ್ಯವಾಗುವುದಿಲ್ಲ. ಅವರ ಮಾತು ಕೇಳುತ್ತಿದ್ದಂತೆ ನನ್ನ ಮುಖದಲ್ಲಿ ಹಲವು ದಿನಗಳ ನಂತರ ಮೊದಲ ಬಾರಿಗೆ ಸಣ್ಣ ನಗು ಮೂಡಿತು. ಅಜ್ಜಿ, ನನಗೆ ಈಗ ಹಣಕ್ಕಿಂತ ಕೆಲಸ ಮುಖ್ಯ. ನೀವು ಕೊಡುವಷ್ಟು ಸಾಕು. ನಾನು ಮನಸಾರೆ ಕೆಲಸ ಮಾಡುತ್ತೇನೆ. ಅವರು ತಲೆಯಾಡಿಸಿ ಒಳಗೆ ಬರಲು ಹೇಳಿದರು. ನಾನು ಧೈರ್ಯ ಮಾಡಿ ಇನ್ನೊಂದು ವಿನಂತಿ ಮಾಡಿದೆ. ಅಜ್ಜಿ, ಒಂದು ಮಾತು ಕೇಳಬಹುದಾ? ನಿಮಗೆ ತೊಂದರೆಯಾಗದಿದ್ದರೆ ನನಗೆ ಇಲ್ಲಿ ಉಳಿಯಲು ಒಂದು ಸಣ್ಣ ಜಾಗ ಕೊಡುತ್ತೀರಾ? ನನಗೆ ಹೋಗಲು ಬೇರೆ ಯಾರ ಮನೆಯೂ ಇಲ್ಲ. ನನ್ನ ಮಾತು ಕೇಳಿ ಅವರ ಮುಖದಲ್ಲಿ ಕರುಣೆ ಮೂಡಿತು. ಕೆಲವು ಕ್ಷಣ ಮೌನವಾಗಿ ನಿಂತು ಯೋಚಿಸಿದ ಅವರು ನಿಧಾನವಾಗಿ ಹೇಳಿದರು, ಕೆಳ ಮಹಡಿಯಲ್ಲಿ ಒಂದು ಸಣ್ಣ ಕೊಠಡಿ ಇದೆ. ಅಲ್ಲಿ ಒಂದು ಹಾಸಿಗೆ ಇದೆ. ಇಷ್ಟವಿದ್ದರೆ ಅಲ್ಲೇ ತಂಗಬಹುದು. ಆ ಮಾತು ಕೇಳಿದ ಕ್ಷಣ, ಆ ದಿನ ಮೊದಲ ಬಾರಿಗೆ ನನ್ನ ಕಣ್ಣಲ್ಲಿ ಬಂದ ಕಣ್ಣೀರು ನೋವಿನದ್ದಲ್ಲ, ನನಗೆ ಮತ್ತೆ ಬದುಕುವ ಅವಕಾಶ ಸಿಕ್ಕ ಸಂತೋಷದ ಕಣ್ಣೀರು ಆಗಿತ್ತು. ಅಜ್ಜಿ ನನ್ನತ್ತ ಮಮತೆಯಿಂದ ನೋಡಿ ಮೃದುವಾಗಿ ನಕ್ಕರು. ಈ ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ಬರೇ ಇರುತ್ತೇವೆ. ನಮ್ಮ ಮಕ್ಕಳು ಉದ್ಯೋಗದ ಕಾರಣದಿಂದ ಬೇರೆ ನಗರಗಳಲ್ಲಿ ನೆಲೆಸಿದ್ದಾರೆ. ಆದ್ದರಿಂದ ನಿನಗೆ ಇಲ್ಲಿ ಉಳಿಯುವುದರಿಂದ ನಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಆ ಮಾತು ಕೇಳಿದ ಕ್ಷಣ ನನ್ನ ಕಣ್ಣಲ್ಲಿ ಮತ್ತೆ ನೀರು ತುಂಬಿತು. ಆದರೆ ಈ ಬಾರಿ ಅದು ದುಃಖದ ಕಣ್ಣೀರಲ್ಲ, ಬಹಳ ದಿನಗಳ ನಂತರ ಸಿಕ್ಕ ಸುರಕ್ಷಿತ ಆಶ್ರಯದ ನೆಮ್ಮದಿಯ ಅವಕಾಶ. ನಾನು ಕೈಮುಗಿದು ಹೇಳಿದೆ, ಅಜ್ಜಿ, ನೀವು ನನಗೆ ಮಾಡಿದ ಈ ಉಪಕಾರವನ್ನು ನಾನು ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ.
ಆ ದಿನದಿಂದ ನನ್ನ ಬದುಕಿನ ಹೊಸ ಅಧ್ಯಾಯ ಆರಂಭವಾಯಿತು. ಮರುದಿನವೇ ಮುಂಜಾನೆ ಎಲ್ಲರಿಗಿಂತ ಮೊದಲೇ ಎದ್ದು ಕೆಲಸಕ್ಕೆ ಕೈ ಹಾಕಿದೆ. ಮೊದಲು ಮನೆಯ ಮುಂಭಾಗ ಮತ್ತು ಒಳಭಾಗವನ್ನು ಚೆನ್ನಾಗಿ ಸ್ವಚ್ಛಗೊಳಿಸುತ್ತಿದ್ದೆ. ಅಂಗಳಕ್ಕೆ ನೀರು ಸಿಂಪಡಿಸಿ ಅಲ್ಲಿದ್ದ ಹೂಗಿಡಗಳಿಗೆ ಪ್ರೀತಿಯಿಂದ ನೀರು ಹಾಕುತ್ತಿದ್ದೆ. ಅದಾದ ನಂತರ ಅಡುಗೆಮನೆಗೆ ಹೋಗಿ ಬಿಸಿ ಬಿಸಿ ಉಪಹಾರ ಸಿದ್ಧಪಡಿಸುತ್ತಿದ್ದೆ. ಬೆಳಗಿನ ಕೆಲಸ ಮುಗಿದ ಮೇಲೆ ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು, ಮಧ್ಯಾಹ್ನದ ಊಟ ತಯಾರಿಸುವುದು, ಹೀಗೆ ಪ್ರತಿಯೊಂದು ಕೆಲಸವನ್ನೂ ಜವಾಬ್ದಾರಿಯಿಂದ ಮಾಡುತ್ತಿದ್ದೆ. ಅಜ್ಜಿ ಮತ್ತು ತಾತ ಇಬ್ಬರೂ ತುಂಬಾ ಒಳ್ಳೆಯವರು. ಅವರು ಎಂದಿಗೂ ಸಣ್ಣಪುಟ್ಟ ವಿಷಯಕ್ಕೆ ಬೈಯುತ್ತಿರಲಿಲ್ಲ. ಕೆಲಸ ಮಾಡುತ್ತಾ ನಾನು ಆಯಾಸಗೊಂಡರೆ ಅಜ್ಜಿ ತಕ್ಷಣ ಹೇಳುತ್ತಿದ್ದರು, ಕಾವ್ಯ, ಮೊದಲು ಊಟ ಮಾಡು, ಕೆಲಸ ನಂತರವೂ ಮಾಡಬಹುದು. ಆ ಮಾತುಗಳಲ್ಲಿ ನನಗೆ ನನ್ನ ತಾಯಿಯ ಮಮತೆ ಕಾಣಿಸುತ್ತಿತ್ತು. ದಿನಗಳು ಕಳೆದಂತೆ ಆ ಮನೆ ಪರಾಯಿ ಅನ್ನಿಸುವುದೇ ನಿಂತು ಹೋಯಿತು. ಸಂಜೆ ಕೆಲಸ ಮುಗಿದ ಮೇಲೆ ನಾವು ಮೂವರು ಒಟ್ಟಿಗೆ ಕುಳಿತು ಚಹಾ ಕುಡಿಯುತ್ತಿದ್ದೆವು. ತಾತ ತಮ್ಮ ಹಳೆಯ ನೆನಪುಗಳನ್ನು ಹೇಳುತ್ತಿದ್ದರು. ಅಜ್ಜಿ ಮಧ್ಯೆ ಮಧ್ಯೆ ನಗುತ್ತಾ ಅವರ ಮಾತಿಗೆ ಚುಟುಕು ಉತ್ತರ ಕೊಡುತ್ತಿದ್ದರು. ನಾನು ಅವರ ಜೊತೆ ಮಾತನಾಡುತ್ತಿದ್ದೆ. ಆದರೆ ನನ್ನ ಬದುಕಿನಲ್ಲಿ ನಡೆದ ನಿಜವಾದ ಘಟನೆಯನ್ನು ಮಾತ್ರ ಯಾರೊಂದಿಗೂ ಹಂಚಿಕೊಂಡಿರಲಿಲ್ಲ. ಅವರು ಕೇಳಿದಾಗಲೂ ನಾನು ಒಂದೇ ಮಾತು ಹೇಳುತ್ತಿದ್ದೆ, ನನ್ನ ಜೀವನದಲ್ಲಿ ಕೆಲವು ಪರಿಸ್ಥಿತಿಗಳು ಬಂದವು. ಅದರಿಂದ ಕೆಲಸ ಮಾಡಿಕೊಂಡು ಬದುಕಬೇಕಾಯಿತು. ಅಷ್ಟಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ಅವರಿಬ್ಬರೂ ಎಂದಿಗೂ ಕೇಳಲಿಲ್ಲ. ನನ್ನ ಮೌನವನ್ನು ಗೌರವಿಸಿದರು. ನನ್ನ ಪ್ರಾಮಾಣಿಕತೆಯನ್ನು ಮಾತ್ರ ನಂಬಿದರು. ನಾನು ಮಾಡಿದ ಕೆಲಸ ಅವರಿಗೆ ದಿನದಿಂದ ದಿನಕ್ಕೆ ಹೆಚ್ಚು ಇಷ್ಟವಾಗತೊಡಗಿತು. ಅಜ್ಜಿ ತಮ್ಮ ನೆರೆಹೊರೆಯವರ ಬಳಿ ಹೆಮ್ಮೆಯಿಂದ ಹೇಳುತ್ತಿದ್ದರು, ಕಾವ್ಯ ನಮ್ಮ ಮನೆಗೆ ಬಂದ ಮೇಲೆ ಮನೆಯ ರೂಪವೇ ಬದಲಾಗಿದೆ. ಇಷ್ಟು ಅಚ್ಚುಕಟ್ಟಾಗಿ ಮನಸ್ಸಿಟ್ಟು ಕೆಲಸ ಮಾಡುವ ಹುಡುಗಿಯನ್ನು ನಾನು ಇದುವರೆಗೂ ನೋಡಿರಲಿಲ್ಲ. ಆ ಮಾತುಗಳು ನನ್ನ ಒಡೆದ ಆತ್ಮವಿಶ್ವಾಸವನ್ನು ಮತ್ತೆ ನಿಧಾನವಾಗಿ ಕಟ್ಟಲು ಆರಂಭಿಸಿದ್ದವು. ಮೊದಲ ಬಾರಿಗೆ ನನಗೆ ಅನಿಸಿತು, ಬದುಕು ನನ್ನಿಂದ ಎಲ್ಲವನ್ನೂ ಕಿತ್ತುಕೊಂಡಿಲ್ಲ, ಮತ್ತೆ ಹೊಸದಾಗಿ ಆರಂಭಿಸುವ ಒಂದು ಅವಕಾಶವನ್ನು ಕೊಟ್ಟಿದೆ. ನಾನು ಆ ಮನೆಯನ್ನು ನನ್ನ ಸ್ವಂತ ಮನೆಯೆಂದು ಭಾವಿಸಿ ಮನಸಾರೆ ಕೆಲಸ ಮಾಡಿದೆ. ಪ್ರತಿದಿನವೂ ಯಾವುದೇ ಬೇಸರವಿಲ್ಲದೆ ನಗುಮುಖದಿಂದ ನನ್ನ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ದೆ. ಹೀಗೆ ದಿನಗಳು ಒಂದೊಂದಾಗಿ ಕಳೆಯುತ್ತಾ 1 ತಿಂಗಳು ಯಾವಾಗ ಮುಗಿಯಿತು ಎಂಬುದೇ ಗೊತ್ತಾಗಲಿಲ್ಲ. ನೋಡುತ್ತಲೇ 2ನೇ ತಿಂಗಳು ಕಳೆದು ಹೋಯಿತು. ಒಂದು ಬೆಳಿಗ್ಗೆ ಅಜ್ಜಿ ನನ್ನನ್ನು ಪ್ರೀತಿಯಿಂದ ಕರೆದರು. ಅವರ ಮುಖದಲ್ಲಿ ಸಂತೋಷವೂ ಇತ್ತು, ಸ್ವಲ್ಪ ಸಂಕೋಚವೂ ಇತ್ತು. ಕಾವ್ಯ, ನಮ್ಮ ಹಳೆಯ ಕೆಲಸದವಳು ಊರಿನಿಂದ ಹಿಂದಿರುಗಿದ್ದಾಳೆ. ಈಗ ಅವಳನ್ನೇ ಮತ್ತೆ ಕೆಲಸಕ್ಕೆ ಇಡಬೇಕಾಗಿದೆ ಎಂದು ಮೃದುವಾಗಿ ಹೇಳಿದರು. ಕ್ಷಣಕಾಲ ನನ್ನ ಮನಸ್ಸಿಗೆ ಬೇಸರವಾಯಿತಾದರೂ ಅವರ ಪರಿಸ್ಥಿತಿ ನನಗೆ ಅರ್ಥವಾಗಿತ್ತು. ಅಜ್ಜಿ ನನ್ನ ಕೈ ಹಿಡಿದು ಮುಂದುವರೆಸಿದರು. ಈ 2 ತಿಂಗಳು ನೀನು ಈ ಮನೆಯನ್ನು ನಿನ್ನ ಮನೆಯಂತೆ ನೋಡಿಕೊಂಡೆ. ನಿನ್ನ ಪ್ರಾಮಾಣಿಕತೆಯನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಅವರು 2 ತಿಂಗಳ ಸಂಬಳವನ್ನು ನನ್ನ ಕೈಗೆ ಕೊಟ್ಟರು. ಜೊತೆಗೆ ಇನ್ನೂ ಚೆನ್ನಾಗಿದ್ದ ಕೆಲವು ಬಟ್ಟೆಗಳನ್ನು ನೀಡಿ, ಇವು ನಿನಗೆ ಉಪಯೋಗವಾಗುತ್ತವೆ, ಸಂಕೋಚ ಪಡಬೇಡ ಎಂದು ಪ್ರೀತಿಯಿಂದ ಹೇಳಿದರು. ಹೊರಡುವ ಮುನ್ನ ತಾತ ಕೂಡ ಆಶೀರ್ವದಿಸಿ ಹೇಳಿದರು, ಮಗಳೇ, ಯಾವಾಗ ಬೇಕಾದರೂ ಈ ಮನೆಗೆ ಬಾ, ನಿನಗೆ ಇಲ್ಲಿ ಯಾವಾಗಲೂ ಜಾಗ ಇದೆ. ಆ ಮಾತು ಕೇಳಿ ನನ್ನ ಕಣ್ಣಲ್ಲಿ ಕೃತಜ್ಞತೆಯ ಕಣ್ಣೀರು ತುಂಬಿತು. ಅವರಿಬ್ಬರ ಆಶೀರ್ವಾದ ಪಡೆದು ನಾನು ಅಲ್ಲಿಂದ ಹೊರಟೆ. ಈಗ ನನ್ನ ಕೈಯಲ್ಲಿ ಸ್ವಲ್ಪ ಹಣ ಇತ್ತು. ಆ ಹಣವನ್ನು ನೋಡುತ್ತಾ ನಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ಇನ್ನು ಮುಂದೆ ನಾನು ಯಾರ ಮನೆಯಲ್ಲೂ ಕೆಲಸ ಮಾಡಬಾರದು. ನನ್ನದೇ ಆದ ಕೆಲಸ ಆರಂಭಿಸಬೇಕು. ಬಾಲ್ಯದಿಂದಲೂ ನನಗೆ ಒಂದು ಕಲೆ ತುಂಬಾ ಇಷ್ಟ, ಅದು ಕೇಕ್ ತಯಾರಿಸುವುದು. ನನ್ನ ಕೈಯಿಂದ ಮಾಡಿದ ಕೇಕ್ ರುಚಿ ನೋಡಿದವರು ಯಾವಾಗಲೂ ಮೆಚ್ಚುತ್ತಿದ್ದರು. ಆದ್ದರಿಂದ ಇದೇ ನನ್ನ ಬದುಕಿನ ಹೊಸ ದಾರಿಯಾಗಬಹುದು ಎಂಬ ವಿಶ್ವಾಸ ನನ್ನೊಳಗೆ ಮೂಡಿತು. ಮೊದಲು ಉಳಿಯಲು ಒಂದು ಚಿಕ್ಕ ಕೊಠಡಿ ಹುಡುಕಬೇಕೆಂದು ತೀರ್ಮಾನಿಸಿದೆ. ನಗರದ ಸರಳ ಬಡಾವಣೆಯೊಂದರಲ್ಲಿ ಹಲವು ದಿನ ಹುಡುಕಿದ ನಂತರ ಒಂದು ಸಣ್ಣ ಬಾಡಿಗೆ ಕೊಠಡಿ ಸಿಕ್ಕಿತು. ಅದನ್ನು ನೋಡಿದಾಗ ಮೊದಲ ನೋಟಕ್ಕೆ ಯಾರೂ ವಾಸಿಸಲು ಇಷ್ಟಪಡುವುದಿಲ್ಲ. ಮೇಲ್ಛಾವಣಿ ಹಲವೆಡೆ ಬಿರುಕು ಬಿಟ್ಟಿತ್ತು. ಮಳೆ ಬಂದರೆ ನೀರು ಒಳಗೆ ಸೋರಿ ಬರುತ್ತಿತ್ತು. ಗೋಡೆಗಳ ಬಣ್ಣ ಉದುರಿ ಪ್ಲಾಸ್ಟರ್ ಕೂಡ ಕಳಚಿ ಬಿದ್ದಿತ್ತು. ಕಿಟಕಿಯ ಗಾಜು ಅರ್ಧ ಒಡೆದು ಹೋಗಿತ್ತು. ಕೊಠಡಿ ಚಿಕ್ಕದಾಗಿತ್ತು, ಆದರೆ ನನ್ನ ಪಾಲಿಗೆ ಅದು ಕೇವಲ ಒಂದು ಕೊಠಡಿಯಲ್ಲ, ಅದು ನನ್ನ ಹೊಸ ಕನಸುಗಳಿಗೆ ಅಡಿಪಾಯ ಹಾಕಲಿದ್ದ ಮೊದಲ ಸ್ಥಳವಾಗಿತ್ತು. ಆ ಕೊಠಡಿಯ ಸ್ಥಿತಿ ತುಂಬಾ ಹಳೆಯದಾಗಿತ್ತು. ಮಳೆ ಬಂದರೆ ಮೇಲ್ಛಾವಣಿಯಿಂದ ನೀರು ಸೋರುತ್ತಿತ್ತು. ಗೋಡೆಗಳ ಮೇಲಿನ ಸಿಮೆಂಟ್ ಉದುರಿ ಹೋಗಿತ್ತು. ಕಿಟಕಿಯ ಗಾಜು ಕೂಡ ಅರ್ಧ ಒಡೆದು ಗಾಳಿಗೆ ಅಲ್ಲಾಡುತ್ತಿತ್ತು. ಆದರೂ ಅದರ ಬಾಡಿಗೆ ಮಾತ್ರ ನನ್ನ ಕೈಗೆಟಕುವಷ್ಟು ಕಡಿಮೆ ಇತ್ತು. ನನ್ನ ಬಳಿ ಹೆಚ್ಚು ಹಣ ಇರಲಿಲ್ಲ. ಆದ್ದರಿಂದ ಅದೇ ಕೊಠಡಿಯನ್ನು ಬಾಡಿಗೆಗೆ ತೆಗೆದುಕೊಂಡೆ. ಕೊಠಡಿಯನ್ನು ನೋಡುತ್ತಾ ಮನಸ್ಸಿನಲ್ಲೇ ಹೇಳಿಕೊಂಡೆ, ಇಂದು ಇದು ಚಿಕ್ಕದಿರಬಹುದು, ಆದರೆ ಒಂದು ದಿನ ನನ್ನ ಪರಿಶ್ರಮದಿಂದ ಇದಕ್ಕಿಂತ ಉತ್ತಮ ಮನೆಯನ್ನು ಖಂಡಿತ ಖರೀದಿಸುತ್ತೇನೆ. ಆ ಆಶಯದೊಂದಿಗೆ ಅಲ್ಲೇ ಹೊಸ ಬದುಕನ್ನು ಆರಂಭಿಸಲು ನಿರ್ಧರಿಸಿದೆ. ಇದ್ದ ಅಲ್ಪ ಸಾಮಾನುಗಳನ್ನು ಕೊಠಡಿಯಲ್ಲಿ ಇಟ್ಟು ಅದೇ ದಿನ ಮಾರುಕಟ್ಟೆಗೆ ಹೊರಟೆ. ನನ್ನ ಬಳಿ ಇದ್ದ ಹಣವನ್ನು ಹಲವಾರು ಬಾರಿ ಎಣಿಸಿದೆ. 1 ರೂಪಾಯಿಯನ್ನು ವ್ಯರ್ಥ ಮಾಡಬಾರದು ಎಂದು ಪ್ರತಿಯೊಂದು ಖರೀದಿಯನ್ನು ತುಂಬಾ ಯೋಚಿಸಿ ಮಾಡಿದೆ. ಕೇಕ್ ತಯಾರಿಸಲು ಬೇಕಾಗುವ ಅಗತ್ಯ ವಸ್ತುಗಳನ್ನು ಒಂದೊಂದಾಗಿ ಖರೀದಿಸಿದೆ. ಮೈದಾ, ಸಕ್ಕರೆ, ಬೆಣ್ಣೆ, ಮೊಟ್ಟೆ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವೆನಿಲ್ಲಾ ಎಸೆನ್ಸ್, ಜೊತೆಗೆ ಕೇಕ್ ಅಲಂಕರಿಸಲು ಬೇಕಾದ ಕೆಲವು ಸರಳ ಸಾಮಾನುಗಳನ್ನು ತೆಗೆದುಕೊಂಡೆ. ಅದಾದ ನಂತರ ಒಂದು ಕೇಕ್ ಟಿನ್, ಕ್ರೀಮ್ ಹಚ್ಚಲು ಸ್ಪ್ಯಾಚುಲಾ, ವಿವಿಧ ಗಾತ್ರದ ಕೇಕ್ ಬಾಕ್ಸ್ಗಳು ಹಾಗೂ ಬೇಕಾದ ಸಣ್ಣಪುಟ್ಟ ಉಪಕರಣಗಳನ್ನು ಕೊಂಡೆ. ಎಲ್ಲಾ ಸಾಮಾನುಗಳನ್ನು ತೆಗೆದುಕೊಂಡ ಬಳಿಕ ನನ್ನ ಕೈಯಲ್ಲಿ ಉಳಿದ ಹಣ ತುಂಬಾ ಕಡಿಮೆಯಾಗಿತ್ತು. ಆದರೆ ನನ್ನ ಆತ್ಮವಿಶ್ವಾಸ ಮಾತ್ರ ಮೊದಲಿಗಿಂತ ಹೆಚ್ಚು ಗಟ್ಟಿಯಾಗಿತ್ತು. ಆ ಎಲ್ಲಾ ಸಾಮಾನುಗಳನ್ನು ಹೊತ್ತು ನನ್ನ ಚಿಕ್ಕ ಕೊಠಡಿಗೆ ಹಿಂದಿರುಗಿದೆ. ಆ ದಿನವೇ ಒಂದು ಹೊಸ ಕನಸಿಗೆ ಮೊದಲ ಹೆಜ್ಜೆ ಇಟ್ಟೆ.
ನನ್ನ ಕೈಯಿಂದ ತಯಾರಿಸಿದ ಕೇಕ್ಗಳನ್ನು ಮನೆಯಲ್ಲೇ ಮಾಡಿ ಮಾರುವ ಸಣ್ಣ ಉದ್ಯಮವನ್ನು ಆರಂಭಿಸಿದೆ. ಆದರೆ ಆರಂಭ ಎಂದಿಗೂ ಸುಲಭವಿರುವುದಿಲ್ಲ. ಈ ಬಡಾವಣೆಯಲ್ಲಿ ಯಾರಿಗೂ ನನ್ನ ಪರಿಚಯ ಇರಲಿಲ್ಲ. ನಾನು ಯಾರು, ನನ್ನ ಕೇಕ್ ಹೇಗಿರುತ್ತದೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಹೀಗಾಗಿ ಮೊದಲ ಕೆಲವು ದಿನ ನನ್ನ ಕೈಯಿಂದ ಮಾಡಿದ ಕೇಕ್ ಖರೀದಿಸಲು ಯಾರೂ ಮುಂದೆ ಬರಲಿಲ್ಲ. ಆದರೂ ನಾನು ನಿರಾಶೆಯಾಗಲಿಲ್ಲ. ಏಕೆಂದರೆ ಪ್ರತಿಯೊಂದು ದೊಡ್ಡ ಯಶಸ್ಸು ಯಾರೂ ನಂಬದ ಒಂದು ಸಣ್ಣ ಆರಂಭದಿಂದಲೇ ಶುರುವಾಗುತ್ತದೆ ಎಂಬ ನಂಬಿಕೆ ನನ್ನಲ್ಲಿತ್ತು. ಆರಂಭದ ದಿನಗಳು ತುಂಬಾ ಕಠಿಣವಾಗಿದ್ದವು. ನನ್ನನ್ನು ಯಾರೂ ಪರಿಚಯವಾಗಿರಲಿಲ್ಲ. ಹಾಗಾಗಿ ಜನರು ನನ್ನಿಂದ ಕೇಕ್ ಖರೀದಿಸಲು ಹಿಂದೇಟು ಹಾಕುತ್ತಿದ್ದರು. ಕೆಲವರು ನೇರವಾಗಿಯೇ ಹೇಳುತ್ತಿದ್ದರು, ಹೊಸವಳಂತೆ ಕಾಣ್ತಾಳೆ, ಹೇಗಿರುತ್ತೋ ಗೊತ್ತಿಲ್ಲ. ಇನ್ನೂ ಕೆಲವರು, ಅಂಗಡಿಯಿಂದ ತೆಗೆದುಕೊಂಡರೆ ಸಾಕಲ್ಲ ಎಂದು ಹೇಳಿ ಹೋಗಿಬಿಡುತ್ತಿದ್ದರು. ಮೊದಲ 2-3 ದಿನಗಳು ಒಂದೇ ಒಂದು ಆರ್ಡರ್ ಕೂಡ ಬಂದಿರಲಿಲ್ಲ. ಒಂದು ಕ್ಷಣ ಮನಸ್ಸು ಕುಗ್ಗಿದರು. ನಾನು ನನ್ನ ಕನಸನ್ನು ಕೈಬಿಡಲಿಲ್ಲ. ನನ್ನೊಳಗೆ ಒಂದೇ ಯೋಚನೆ ಮೂಡಿತು, ಜನರಿಗೆ ನನ್ನ ಕೈಯ ರುಚಿ ಗೊತ್ತಾದರೆ ಮಾತ್ರ ಅವರು ನನ್ನನ್ನು ನಂಬುತ್ತಾರೆ. ಅದೇ ಯೋಚನೆಯೊಂದಿಗೆ ನನ್ನ ಬಳಿ ಉಳಿದಿದ್ದ ಸ್ವಲ್ಪ ಹಣವನ್ನು ಬಳಸಿ ಚಿಕ್ಕ ಚಿಕ್ಕ ಕಪ್ಕೇಕ್ಗಳು ಮತ್ತು ಪೇಸ್ಟ್ರಿಗಳನ್ನು ತಯಾರಿಸಿದೆ. ಸಂಜೆಯ ವೇಳೆಗೆ ಬಡಾವಣೆಯ ಮಕ್ಕಳನ್ನು ಕರೆದು, ಇದು ನನ್ನ ಕೈಯಿಂದ ಮಾಡಿದದ್ದು, ಹಣ ಕೊಡಬೇಕಿಲ್ಲ, ಒಮ್ಮೆ ರುಚಿ ನೋಡಿ ಎಂದು ನಗುತ್ತಾ ಕೊಟ್ಟೆ. ಮಕ್ಕಳು ಖುಷಿಯಿಂದ ತಿಂದರು. ಒಬ್ಬರು ಮತ್ತೊಬ್ಬರಿಗೆ ಹೇಳಿಕೊಂಡು ಎಲ್ಲರೂ ಮತ್ತೆ ಮತ್ತೆ ಕೇಳಲು ಶುರು ಮಾಡಿದರು. ಅವರ ಮುಖದಲ್ಲಿದ್ದ ಸಂತೋಷವನ್ನು ನೋಡಿ ನನ್ನ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಯಿತು. ಆ ಮಕ್ಕಳು ಮನೆಗೆ ಹೋದ ನಂತರ ತಮ್ಮ ತಂದೆ ತಾಯಿಯರಿಗೆ ಉತ್ಸಾಹದಿಂದ ಹೇಳಿದರು, ಅಮ್ಮ, ಹೊಸದಾಗಿ ಬಂದ ಕಾವ್ಯ ಅಕ್ಕ ತುಂಬಾ ರುಚಿಯಾದ ಕೇಕ್ ಮಾಡ್ತಾರೆ. ಮರುದಿನ ಬೆಳಿಗ್ಗೆ 2 ಮಹಿಳೆಯರು ನನ್ನ ಕೊಠಡಿಯ ಮುಂದೆ ಬಂದರು. ಅವರಲ್ಲಿ ಒಬ್ಬರು ಹೇಳಿದರು, ನಿನ್ನ ಕೇಕ್ ಬಗ್ಗೆ ನಮ್ಮ ಮಕ್ಕಳು ತುಂಬಾ ಹೊಗಳಿದರು. ನಮಗೂ 2 ಚಿಕ್ಕ ಕೇಕ್ ಮಾಡಿ ಕೊಡ್ತೀಯಾ? ಆ ಮಾತು ಕೇಳಿದ ಕ್ಷಣ ನನಗೆ ಸಿಕ್ಕ ಮೊದಲ ನಿಜವಾದ ಆರ್ಡರ್ ಅದು. ಕೆಲವೇ ದಿನಗಳಲ್ಲಿ ಇನ್ನೊಬ್ಬರು ತಮ್ಮ ಮಗನ ಹುಟ್ಟುಹಬ್ಬಕ್ಕಾಗಿ ಕೇಕ್ ಕೇಳಿದರು. ಆ ನಂತರ ನಿಧಾನವಾಗಿ ಜನರ ವಿಶ್ವಾಸ ಹೆಚ್ಚತೊಡಗಿತು. ನನ್ನ ಕೇಕ್ನ ರುಚಿ ಮತ್ತು ಪರಿಮಳದ ಬಗ್ಗೆ ಮಾತು ಇಡೀ ಬಡಾವಣೆಯಲ್ಲಿ ಹರಡಿತು. ಪ್ರತಿ 2-3 ದಿನಕ್ಕೊಮ್ಮೆ ಹೊಸ ಆರ್ಡರ್ ಬರತೊಡಗಿತು. ನಂತರ ಕೇಕ್ ಜೊತೆಗೆ ಪೇಸ್ಟ್ರಿ, ಕಪ್ಕೇಕ್ ಮತ್ತು ಸಣ್ಣ ಸಿಹಿ ತಿನಿಸುಗಳನ್ನು ತಯಾರಿಸಲು ಆರಂಭಿಸಿದೆ. ಶಾಲೆ ಮುಗಿಸಿಕೊಂಡು ಬರುವ ಮಕ್ಕಳು ಪ್ರತಿದಿನ ನನ್ನ ಅಂಗಡಿಗೆ ಬರುತ್ತಿದ್ದರು. ಹಬ್ಬ, ಹುಟ್ಟುಹಬ್ಬ, ಕುಟುಂಬದ ಕಾರ್ಯಕ್ರಮ, ಯಾವುದೇ ವಿಶೇಷ ಸಂದರ್ಭ ಬಂದರೂ ಜನರು ಮೊದಲು ನನ್ನನ್ನೇ ನೆನಪಿಸಿಕೊಳ್ಳುತ್ತಿದ್ದರು. ಹೀಗೆ ನನ್ನ ಆದಾಯವು ನಿಧಾನವಾಗಿ ಹೆಚ್ಚತೊಡಗಿತು. ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿದರು. ಆ ದಣಿವಿನಲ್ಲಿ ನನಗೆ ಸಂತೋಷವೇ ಸಿಗುತ್ತಿತ್ತು. ಏಕೆಂದರೆ ಮೊದಲ ಬಾರಿಗೆ ನಾನು ನನ್ನ ಸ್ವಂತ ಪರಿಶ್ರಮದಿಂದ ಬದುಕನ್ನು ಮತ್ತೆ ಕಟ್ಟಿಕೊಳ್ಳುತ್ತಿದ್ದೆ. ಆ ಸಮಯದಲ್ಲಿ ನನಗೆ ಗೊತ್ತಿರಲಿಲ್ಲ, ಈ ಚಿಕ್ಕ ಕೇಕ್ ವ್ಯವಹಾರವೇ ಒಂದು ದಿನ ನನ್ನ ಬದುಕನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ ಎಂದು. ಒಮ್ಮೆ ನನ್ನನ್ನು ತಿರಸ್ಕರಿಸಿದವರು ನನ್ನ ಹೆಸರನ್ನು ಕೇಳಿ ಹೆಮ್ಮೆ ಪಡುವ ದಿನವೂ ಬರಲಿದೆ ಎಂದು. ಹೀಗೆ ನನ್ನ ಪ್ರತಿಯೊಂದು ಬೆವರಿನ ಹನಿಯೂ ನಿಧಾನವಾಗಿ ಯಶಸ್ಸಿನ ಹೂವಾಗಿ ಅರಳಲು ಆರಂಭಿಸಿತು. ಒಂದು ಕಾಲದಲ್ಲಿ ಒಡೆದ ಮೇಲ್ಛಾವಣಿಯಿದ್ದ ಚಿಕ್ಕ ಕೊಠಡಿಯಿಂದ ಆರಂಭವಾಗಿದ್ದ ನನ್ನ ಕನಸು ಈಗ ನಿಧಾನವಾಗಿ ನನ್ನ ಬದುಕಿನ ಗುರುತಾಗತೊಡಗಿತ್ತು. ಮೊದಲ ದಿನಗಳಲ್ಲಿ 1-2 ಆರ್ಡರ್ಗಳು ಮಾತ್ರ ಬರುತ್ತಿದ್ದವು. ಕೆಲವೇ ವಾರಗಳಲ್ಲಿ ಅದು 5-6 ಆರ್ಡರ್ಗಳಿಗೆ ಏರಿತು. ಅದಾದ ನಂತರ ಪ್ರತಿ ವಾರ ಹೊಸ ಗ್ರಾಹಕರು ನನ್ನನ್ನು ಹುಡುಕಿಕೊಂಡು ಬರತೊಡಗಿದರು. ಒಬ್ಬರಿಗೆ ನನ್ನ ಕೇಕ್ ಇಷ್ಟವಾದರೆ ಅವರು ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೂ ನನ್ನ ಹೆಸರನ್ನೇ ಹೇಳುತ್ತಿದ್ದರು. ಹೀಗೆ ಮಾತಿನಿಂದ ಮಾತಿಗೆ ನನ್ನ ಹೆಸರು ಇಡೀ ಪ್ರದೇಶದಲ್ಲಿ ಹರಡತೊಡಗಿತು. ಯಾರೋ ಮಗುವಿನ ಹುಟ್ಟುಹಬ್ಬಕ್ಕಾಗಿ ಕೇಕ್ ಮಾಡಿಸಿಕೊಳ್ಳುತ್ತಿದ್ದರು. ಇನ್ನೊಬ್ಬರು ವಿವಾಹ ವಾರ್ಷಿಕೋತ್ಸವಕ್ಕೆ ವಿಶೇಷ ವಿನ್ಯಾಸದ ಕೇಕ್ ಕೇಳುತ್ತಿದ್ದರು. ನಿಶ್ಚಿತಾರ್ಥ, ಗೃಹಪ್ರವೇಶ, ಕಚೇರಿ ಸಮಾರಂಭ, ಯಾವುದೇ ವಿಶೇಷ ಕಾರ್ಯಕ್ರಮ ಇದ್ದರೂ ಜನರು ನನ್ನನ್ನೇ ಸಂಪರ್ಕಿಸುತ್ತಿದ್ದರು. ನನ್ನ ಕೇಕ್ನ ಸಿಹಿ ರುಚಿಗಿಂತಲೂ ಅದರ ಗುಣಮಟ್ಟ, ಸ್ವಚ್ಛತೆ ಮತ್ತು ನಾನು ತೋರಿಸುತ್ತಿದ್ದ ಕಾಳಜಿಯನ್ನು ಜನರು ಹೆಚ್ಚು ಮೆಚ್ಚುತ್ತಿದ್ದರು. ಪ್ರತಿಯೊಂದು ಕೇಕನ್ನು ನಾನು ಕೇವಲ ವ್ಯಾಪಾರಕ್ಕಾಗಿ ಮಾಡುತ್ತಿರಲಿಲ್ಲ. ಅದರಲ್ಲಿ ನನ್ನ ಕನಸು, ನನ್ನ ಪರಿಶ್ರಮ ಮತ್ತು ನನ್ನ ಆತ್ಮವಿಶ್ವಾಸವನ್ನು ಬೆರೆಸುತ್ತಿದ್ದೆ. ಅದರ ಫಲವೇನೆಂದರೆ, ಒಮ್ಮೆ ನನ್ನಿಂದ ಕೇಕ್ ತೆಗೆದುಕೊಂಡವರು ಮತ್ತೆ ಮತ್ತೆ ನನ್ನ ಬಳಿಗೆ ಬರುತ್ತಿದ್ದರು. ಹೀಗೆ ಕೆಲವು ತಿಂಗಳು ಕಳೆದವು. ಆರ್ಡರ್ಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋದವು. ನಾನು ವಾಸಿಸುತ್ತಿದ್ದ ಚಿಕ್ಕ ಕೊಠಡಿಯಲ್ಲಿ ಇಷ್ಟು ಕೆಲಸವನ್ನು ನಿಭಾಯಿಸುವುದು ಕಷ್ಟವಾಗತೊಡಗಿತು. ಸಾಮಾನು ಇಡಲು ಜಾಗ ಸಾಕಾಗುತ್ತಿರಲಿಲ್ಲ. ಕೆಲಸ ಮಾಡುವುದಕ್ಕೂ ಸ್ಥಳ ಕೊರತೆಯಾಗಿತ್ತು. ಆಗ ನಾನು ಮತ್ತೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡೆ. ಇನ್ನು ನನ್ನದೇ ಒಂದು ಚಿಕ್ಕ ಕೇಕ್ ಅಂಗಡಿ ತೆರೆಯಬೇಕು. ಮುಂದಿನ ಕೆಲವು ದಿನಗಳು ನಗರದಲ್ಲಿನ ವಿವಿಧ ಕಡೆ ಸುತ್ತಾಡಿ ಸೂಕ್ತವಾದ ಅಂಗಡಿಗಾಗಿ ಹುಡುಕಿದೆ. ಕೊನೆಗೆ ಮುಖ್ಯ ರಸ್ತೆಯ ಹತ್ತಿರ ಜನರ ಓಡಾಟ ಹೆಚ್ಚಿದ್ದ ಒಂದು ಜಾಗದಲ್ಲಿ ಸಣ್ಣದಾದರೂ ಅಚ್ಚುಕಟ್ಟಾದ ಅಂಗಡಿ ಕಣ್ಣಿಗೆ ಬಿತ್ತು. ಸ್ಥಳವನ್ನು ನೋಡಿದ ಕ್ಷಣವೇ ನನ್ನ ಮನಸ್ಸಿಗೆ ಇಷ್ಟವಾಯಿತು. ಇಲ್ಲಿಂದಲೇ ನನ್ನ ಕನಸು ಇನ್ನೊಂದು ಹೆಜ್ಜೆ ಮುಂದೆ ಹೋಗುತ್ತದೆ ಎಂಬ ಭರವಸೆ ಮೂಡಿತು. ನಾನು ಅಂಗಡಿಯ ಮಾಲೀಕರೊಂದಿಗೆ ಮಾತನಾಡಿದೆ. ಅವರು ಬಾಡಿಗೆಯ ವಿವರಗಳನ್ನು ತಿಳಿಸಿದರು. ಸ್ವಲ್ಪ ಲೆಕ್ಕಾಚಾರ ಮಾಡಿದ ನಂತರ ಈ ಅವಕಾಶವನ್ನು ಕಳೆದುಕೊಳ್ಳಬಾರದೆಂದು ತೀರ್ಮಾನಿಸಿದೆ. ಬೇಕಾದ ಎಲ್ಲಾ ದಾಖಲೆಗಳ ಕೆಲಸವನ್ನು ಮುಗಿಸಿ ಆ ಚಿಕ್ಕ ಅಂಗಡಿಯನ್ನು ಬಾಡಿಗೆಗೆ ಪಡೆದೆ. ಆ ದಿನ ನನ್ನ ಜೀವನದಲ್ಲಿ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗಿತ್ತು. ಒಮ್ಮೆ ಆಶ್ರಯಕ್ಕಾಗಿ ಮನೆಗೆ ಅಲೆದಿದ್ದ ಕಾವ್ಯ ಈಗ ತನ್ನ ಕನಸಿಗೆ ಸ್ವಂತ ವಿಳಾಸವನ್ನು ಕಟ್ಟಿಕೊಳ್ಳುತ್ತಿದ್ದಳು. ಅಂಗಡಿಯನ್ನು ಬಾಡಿಗೆಗೆ ಪಡೆದ ನಂತರ ನನ್ನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ಆದರೆ ನಿಜವಾದ ಕೆಲಸ ಇನ್ನಷ್ಟೇ ಆರಂಭವಾಗಬೇಕಿತ್ತು. ಮೊದಲ ದಿನವೇ ನಾನು ಇಡೀ ಅಂಗಡಿಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದೆ. ಧೂಳು, ಕಸ ಎಲ್ಲವನ್ನೂ ತೆಗೆದು ಪ್ರತಿಯೊಂದು ಮೂಲೆಯನ್ನು ಅಚ್ಚುಕಟ್ಟಾಗಿ ಮಾಡಿಸಿದೆ. ನಂತರ ಅಂಗಡಿಯ ಗೋಡೆಗಳಿಗೆ ಮೃದುವಾದ, ಕಣ್ಣಿಗೆ ಹಿತವಾಗುವ ಬಣ್ಣ ಹಚ್ಚಿಸಿದೆ.
ಗ್ರಾಹಕರು ಒಳಗೆ ಬಂದ ತಕ್ಷಣ ಸ್ವಚ್ಛತೆ ಮತ್ತು ಆತ್ಮೀಯತೆ ಕಾಣಬೇಕು ಎಂಬುದು ನನ್ನ ಆಸೆಯಾಗಿತ್ತು. ಅದಾದ ನಂತರ ಗಟ್ಟಿಯಾದ ಕೌಂಟರ್ ಮಾಡಿಸಿದೆ. ಕೇಕ್ಗಳನ್ನು ಸುಂದರವಾಗಿ ಪ್ರದರ್ಶಿಸಲು ಗಾಜಿನ ಡಿಸ್ಪ್ಲೇ ಫ್ರಿಡ್ಜ್ ಅಳವಡಿಸಿದೆ. ಹಳೆಯ ಸಾಧನಗಳ ಬದಲು ಹೊಸ ಓವನ್ ಖರೀದಿಸಿದೆ. ಕೆಲಸ ಮಾಡಲು ಅಗತ್ಯವಾದ ದೊಡ್ಡ ಮೇಜುಗಳು, ಸಾಮಾನು ಇಡಲು ರ್ಯಾಕ್ಗಳು ಮತ್ತು ಬೇಕಿಂಗ್ಗೆ ಬೇಕಾದ ಎಲ್ಲ ಉಪಕರಣಗಳನ್ನು ಒಂದೊಂದಾಗಿ ಅಂಗಡಿಗೆ ತಂದು ಜೋಡಿಸಿದೆ. ಹಲವು ದಿನಗಳ ಪರಿಶ್ರಮದ ನಂತರ ಎಲ್ಲಾ ಸಿದ್ಧತೆ ಪೂರ್ಣಗೊಂಡಿತು. ಆ ದಿನ ನಾನು ಮೊದಲ ಬಾರಿಗೆ ನನ್ನ ಅಂಗಡಿಯ ಮಧ್ಯದಲ್ಲಿ ನಿಂತು ಸುತ್ತಲೂ ನೋಡಿದೆ. ಕ್ಷಣಕಾಲ ಏನೂ ಮಾತನಾಡಲಾಗಲಿಲ್ಲ. ಕಣ್ಣುಗಳು ತಾನಾಗಿಯೇ ನೀರಿನಿಂದ ತುಂಬಿಕೊಂಡವು. ನನಗೆ ಆ ರಾತ್ರಿ ನೆನಪಾಯಿತು. ಒಮ್ಮೆ ಉಳಿಯಲು ಒಂದು ಸಣ್ಣ ಜಾಗವೂ ಇಲ್ಲದೆ ಬೀದಿಯಲ್ಲಿ ಅಳುತ್ತಾ ಕುಳಿತಿದ್ದೆ. ಆದರೆ ಇಂದು ನನ್ನದೇ ಆದ ಉದ್ಯಮ ಇತ್ತು, ನನ್ನದೇ ಆದ ಗುರುತು ಇತ್ತು. ಆ ಕ್ಷಣದಲ್ಲಿ ದೇವರಿಗೆ ಮನಸಾರೆ ಧನ್ಯವಾದ ಹೇಳಿದೆ. ಅದೇ ದಿನದಿಂದ ನನ್ನ ಹೊಸ ಅಂಗಡಿಯಲ್ಲಿ ವ್ಯಾಪಾರ ಆರಂಭವಾಯಿತು. ಮೊದಲ ಕೆಲವು ತಿಂಗಳು ಎಲ್ಲ ಕೆಲಸವನ್ನೂ ನಾನೇ ಮಾಡುತ್ತಿದ್ದೆ. ಬೆಳಗ್ಗೆಯೇ ಬಂದು ಕೇಕ್ ತಯಾರಿಸುತ್ತಿದ್ದೆ. ಗ್ರಾಹಕರೊಂದಿಗೆ ಮಾತನಾಡಿ ಅವರ ಇಷ್ಟಕ್ಕೆ ತಕ್ಕ ವಿನ್ಯಾಸಗಳನ್ನು ದಾಖಲಿಸುತ್ತಿದ್ದೆ. ಆರ್ಡರ್ಗಳನ್ನು ಬರೆಯುವುದು, ಹಣದ ಲೆಕ್ಕ ನೋಡುವುದು, ಪ್ಯಾಕಿಂಗ್ ಮಾಡುವುದು ಎಲ್ಲವೂ ನನ್ನ ಜವಾಬ್ದಾರಿಯೇ ಆಗಿತ್ತು. ಕೆಲವೊಮ್ಮೆ ಕೆಲಸ ಎಷ್ಟೋ ಹೆಚ್ಚಾಗುತ್ತಿತ್ತು ಎಂದರೆ ಊಟ ಮಾಡಲು ಕೂಡ ಸಮಯ ಸಿಗುತ್ತಿರಲಿಲ್ಲ. ಆದರೂ ನನಗೆ ಯಾವುದೇ ಬೇಸರ ಇರಲಿಲ್ಲ, ಏಕೆಂದರೆ ಆ ಪ್ರತಿಯೊಂದು ಬೆವರಿನ ಹನಿಯೂ ನನ್ನ ಕನಸನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಿತ್ತು. ದಿನಗಳು ಕಳೆಯುತ್ತಾ ನನ್ನ ಅಂಗಡಿಯ ಹೆಸರು ದೂರದೂರಿಗೂ ಹರಡತೊಡಗಿತು. ಈಗ ಜನರು ಕಾರ್ಯಕ್ರಮಕ್ಕೂ ಹಲವಾರು ದಿನಗಳ ಮುಂಚೆಯೇ ಆರ್ಡರ್ ಕಾಯ್ದಿರಿಸುತ್ತಿದ್ದರು. ಹಬ್ಬಗಳ ಸಮಯದಲ್ಲಿ ಅಂಗಡಿ ಗ್ರಾಹಕರಿಂದ ತುಂಬಿ ಹೋಗುತ್ತಿತ್ತು. ಕೆಲವೊಮ್ಮೆ ಮಧ್ಯರಾತ್ರಿವರೆಗೂ ಕೆಲಸ ಮಾಡಬೇಕಾಗುತ್ತಿತ್ತು. ಆಗ ನನಗೆ ಒಂದು ವಿಷಯ ಸ್ಪಷ್ಟವಾಯಿತು. ಇನ್ನು ಒಬ್ಬಳೇ ಎಲ್ಲವನ್ನೂ ನಿಭಾಯಿಸುವುದು ಸಾಧ್ಯವಿಲ್ಲ. ಆದ್ದರಿಂದ ಸಹಾಯಕ್ಕಾಗಿ ಒಬ್ಬ ಯುವಕನನ್ನು ಕೆಲಸಕ್ಕೆ ನೇಮಿಸಿಕೊಂಡೆ. ಅವನ ಹೆಸರು ವಿಕ್ರಮ್. ಅವನು ಶ್ರಮಜೀವಿ, ಪ್ರಾಮಾಣಿಕ ಮತ್ತು ಬೇಗ ಕಲಿಯುವ ಸ್ವಭಾವದವನಾಗಿದ್ದ. ಅವನ ಆಗಮನದಿಂದ ನನ್ನ ಕನಸಿನ ಪಯಣ ಇನ್ನೊಂದು ಹೆಜ್ಜೆ ಮುಂದೆ ಸಾಗಲು ಆರಂಭವಾಯಿತು. ವಿಕ್ರಮ್ ತುಂಬಾ ಪ್ರಾಮಾಣಿಕ ಮತ್ತು ಶ್ರಮಜೀವಿ ಯುವಕನಾಗಿದ್ದ. ಅವನಿಗೆ ಯಾವ ಕೆಲಸ ಕೊಟ್ಟರೂ ಜವಾಬ್ದಾರಿಯಿಂದ ಮುಗಿಸುತ್ತಿದ್ದ. ಗ್ರಾಹಕರಿಂದ ಆರ್ಡರ್ಗಳನ್ನು ಪಡೆಯುವುದು, ಸಮಯಕ್ಕೆ ಸರಿಯಾಗಿ ಕೇಕ್ ತಲುಪಿಸುವುದು, ಬೇಕಾದ ಸಾಮಾನುಗಳನ್ನು ತರುವುದು ಹಾಗೂ ಅಂಗಡಿಯ ದಿನನಿತ್ಯದ ಸಣ್ಣಪುಟ್ಟ ಕೆಲಸಗಳನ್ನು ನೋಡಿಕೊಳ್ಳುವುದು ಅವನ ಹೊಣೆಗಾರಿಕೆಯಾಗಿತ್ತು. ಅವನು ಬಂದ ನಂತರ ನನ್ನ ಮೇಲಿದ್ದ ಕೆಲಸದ ಒತ್ತಡ ಸಾಕಷ್ಟು ಕಡಿಮೆಯಾಯಿತು. ಇನ್ನು ನಾನು ಸಂಪೂರ್ಣ ಗಮನವನ್ನು ಹೊಸ ಕೇಕ್ಗಳ ವಿನ್ಯಾಸ ಮತ್ತು ಗುಣಮಟ್ಟದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಯಿತು. ಅದರ ಫಲವು ಶೀಘ್ರದಲ್ಲೇ ಕಾಣಿಸತೊಡಗಿತು. ಅಂಗಡಿಗೆ ಬರುವ ಗ್ರಾಹಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಯಿತು. ಕೆಲಸದಲ್ಲಿ ಎಷ್ಟು ತೊಡಗಿಕೊಂಡಿದ್ದೆನೋ, ಕಾಲ ಹೇಗೆ ಕಳೆಯಿತು ಎಂಬುದೇ ಗೊತ್ತಾಗಲಿಲ್ಲ. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು, ತಿಂಗಳುಗಳು ವರ್ಷಗಳಾಗಿ ಬದಲಾದವು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ, ನನ್ನ ಪರಿಶ್ರಮ. ಅದೇ ಶ್ರದ್ಧೆಯಿಂದ, ಅದೇ ಪ್ರಾಮಾಣಿಕತೆಯಿಂದ ನಾನು ದುಡಿಯುತ್ತಲೇ ಇದ್ದೆ. ಒಂದು ದಿನ ನಾನು ಎಂದಿಗೂ ಮರೆತುಕೊಳ್ಳಲಾಗದ ಕ್ಷಣ ನನ್ನ ಬದುಕಿಗೆ ಬಂತು. ಒಮ್ಮೆ ಬಾಡಿಗೆಗೆ ತೆಗೆದುಕೊಂಡಿದ್ದ ಆ ಅಂಗಡಿಯನ್ನೇ ನನ್ನ ಸ್ವಂತ ದುಡಿಮೆಯ ಹಣದಿಂದ ಖರೀದಿಸಿದೆ. ಅಂಗಡಿಯ ಮಾಲೀಕರು ಎಲ್ಲಾ ದಾಖಲೆಗಳಿಗೆ ಸಹಿ ಮಾಡಿ ಮಾಲೀಕತ್ವದ ಪತ್ರವನ್ನು ನನ್ನ ಕೈಗೆ ಕೊಟ್ಟಾಗ ನನ್ನ ಕೈಗಳು ಸಂತೋಷದಿಂದ ನಡುಗುತ್ತಿದ್ದವು. ಆ ಕ್ಷಣದಲ್ಲಿ ನಾನು ಹಾದು ಬಂದ ಎಲ್ಲಾ ಕಷ್ಟಗಳು ಒಂದೊಂದಾಗಿ ಕಣ್ಣ ಮುಂದೆ ಬಂದವು. ಒಮ್ಮೆ ಬೀದಿಯಲ್ಲಿ ಅಳುತ್ತಾ ಕುಳಿತಿದ್ದ ನಾನು ಇಂದು ನನ್ನ ಸ್ವಂತ ಅಂಗಡಿಯ ಮಾಲಕಿಯಾಗಿದ್ದೆ. ದೇವರು ನನ್ನ ಪರಿಶ್ರಮವನ್ನು ವ್ಯರ್ಥವಾಗಲು ಬಿಡಲಿಲ್ಲ ಎಂಬ ಭಾವನೆ ಮನಸ್ಸು ತುಂಬಿತು. ಆ ದಿನದಿಂದ ಆ ಅಂಗಡಿ ಸಂಪೂರ್ಣವಾಗಿ ನನ್ನದೇ ಆಯಿತು. ನನ್ನ ಕನಸಿಗೆ ಒಂದು ಸುಂದರ ಹೆಸರನ್ನು ಇಟ್ಟೆ, ಕಾವ್ಯ ಕೇಕ್ ಹೌಸ್. ಅಂಗಡಿಯ ಹೊರಭಾಗದಲ್ಲಿ ಆಕರ್ಷಕವಾದ ಫಲಕವನ್ನು ಅಳವಡಿಸಿದೆ. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಹೊಳೆಯುತ್ತಿತ್ತು, ಕಾವ್ಯ ಕೇಕ್ ಹೌಸ್. ಸ್ವಲ್ಪ ಸಮಯದಲ್ಲಿ ಆ ಹೆಸರು ಇಡೀ ನಗರದಲ್ಲಿ ಪರಿಚಿತವಾಯಿತು. ಯಾರಿಗಾದರೂ ರುಚಿಕರವಾದ, ಸುಂದರವಾದ ಮತ್ತು ವಿಶ್ವಾಸಾರ್ಹ ಕೇಕ್ ಬೇಕಾದರೆ ಮೊದಲಿಗೆ ನೆನಪಾಗುವುದು ನನ್ನ ಅಂಗಡಿಯೇ. ದೂರದ ಊರುಗಳಿಂದಲೂ ಜನರು ವಿಶೇಷವಾಗಿ ನನ್ನ ಅಂಗಡಿಗೆ ಬರುತ್ತಿದ್ದರು. ಗ್ರಾಹಕರು ಒಬ್ಬರಿಗೊಬ್ಬರು ಹೇಳುತ್ತಿದ್ದರು, ಒಳ್ಳೆಯ ಕೇಕ್ ಬೇಕಂದ್ರೆ ಕಾವ್ಯ ಕೇಕ್ ಹೌಸ್ಗೆ ಹೋಗಿ, ಅಲ್ಲಿ ರುಚಿಯೂ ಇದೆ, ಗುಣಮಟ್ಟವೂ ಇದೆ. ಆ ಮಾತುಗಳು ನನ್ನ ಬದುಕಿನ ಅತಿದೊಡ್ಡ ಪ್ರಶಸ್ತಿಯಂತಾಗಿದ್ದವು. ಕಾಲ ಕಳೆದಂತೆ ನನ್ನ ವ್ಯವಹಾರ ಹಿಂದಿನದಕ್ಕಿಂತ ಹಲವು ಪಟ್ಟು ಬೆಳೆಯಿತು. ನಾನು ಕಂಡಿದ್ದ ಚಿಕ್ಕ ಕನಸು ಈಗ ನೂರಾರು ಜನರ ನಂಬಿಕೆಯಾಗುತ್ತಿತ್ತು. ಕಾಲ ಕಳೆದಂತೆ ನನ್ನ ಬದುಕಿನಲ್ಲಿ ಹಣದ ಕೊರತೆ ಎಂಬ ಪದವೇ ನಿಧಾನವಾಗಿ ಮಾಯವಾಗತೊಡಗಿತು. ವ್ಯವಹಾರ ಚೆನ್ನಾಗಿ ನಡೆಯುತ್ತಿತ್ತು, ಆದಾಯವೂ ಸ್ಥಿರವಾಗಿ ಹೆಚ್ಚುತ್ತಿತ್ತು. ನಾನು ಗಳಿಸಿದ ಮೊದಲ ದೊಡ್ಡ ಮೊತ್ತವನ್ನು ಯಾವುದಕ್ಕೂ ಖರ್ಚು ಮಾಡಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ಕನಸು ಮಾತ್ರ ಇತ್ತು, ಸ್ವಂತ ಮನೆ. ಒಮ್ಮೆ ಮಳೆ ಬಂದರೆ ನೀರು ಸೋರುತ್ತಿದ್ದ ಆ ಹಳೆಯ ಬಾಡಿಗೆ ಕೊಠಡಿಯನ್ನು ಬಿಟ್ಟು ನನ್ನ ದುಡಿಮೆಯ ಹಣದಿಂದ ಒಂದು ಚಿಕ್ಕದಾದರೂ ಸುಂದರವಾದ ಮನೆಯನ್ನು ಖರೀದಿಸಿದೆ. ಆ ಮನೆಯ ಕೀಲಿಕೈ ಮೊದಲ ಬಾರಿಗೆ ನನ್ನ ಕೈಗೆ ಬಂದ ಕ್ಷಣ ನನ್ನ ಹೃದಯ ತುಂಬಿ ಬಂತು. ಮನೆಯ ಬಾಗಿಲು ತೆರೆದು ಒಳಗೆ ಕಾಲಿಟ್ಟಾಗ ನನ್ನ ಕಣ್ಣ ಮುಂದೆ ಹಳೆಯ ನೆನಪುಗಳೆಲ್ಲ ಒಂದೊಂದಾಗಿ ಮೂಡಿದವು. ಒಮ್ಮೆ ಮಧ್ಯರಾತ್ರಿಯಲ್ಲಿ ಮನೆ ಇಲ್ಲದೆ ಬೀದಿಯಲ್ಲಿ ಅಳುತ್ತಾ ಕುಳಿತಿದ್ದ ನಾನು ಇಂದು ನನ್ನದೇ ಆದ ಮನೆಯೊಳಗೆ ನಿಂತಿದ್ದೆ. ಆ ಕ್ಷಣದಲ್ಲಿ ದೇವರ ಮುಂದೆ ತಲೆಬಾಗಿ ಮನಸಾರೆ ಧನ್ಯವಾದ ಹೇಳಿದೆ. ನನ್ನನ್ನು ಎಷ್ಟೇ ಪರೀಕ್ಷಿಸಿದರೂ ನನ್ನ ಕೈ ಬಿಡಲಿಲ್ಲ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡೆ. ಬದುಕು ಈಗ ಸಂಪೂರ್ಣ ಬದಲಾಗಿತ್ತು. ಆದರೆ ನನ್ನ ಹಳೆಯ ದಿನಗಳನ್ನು ಮಾತ್ರ ನಾನು ಎಂದಿಗೂ ಮರೆತಿರಲಿಲ್ಲ. ಏಕೆಂದರೆ ಅದೇ ನೋವು, ಅದೇ ಹಸಿವು, ಅದೇ ಅವಮಾನ ನನ್ನನ್ನು ಪ್ರತಿದಿನ ಇನ್ನಷ್ಟು ಬಲಿಷ್ಠಳನ್ನಾಗಿ ಮಾಡುತ್ತಿತ್ತು. ಒಂದು ಬೆಳಿಗ್ಗೆ ನಾನು ನನ್ನ ಕಾವ್ಯ ಕೇಕ್ ಹೌಸ್ ನಲ್ಲಿ ನಿಂತು ದೊಡ್ಡ ಹುಟ್ಟುಹಬ್ಬದ ಕೇಕ್ಗೆ ಕೊನೆಯ ಅಲಂಕಾರ ಮಾಡುತ್ತಿದ್ದೆ. ಅಂಗಡಿಯೊಳಗೆ ಗ್ರಾಹಕರ ಓಡಾಟ ಎಂದಿನಂತೆ ಇತ್ತು.
ವಿಕ್ರಮ್ ಹೊಸ ಆರ್ಡರ್ಗಳನ್ನು ದಾಖಲಿಸುತ್ತಾ ಗ್ರಾಹಕರೊಂದಿಗೆ ಮಾತನಾಡುತ್ತಿದ್ದ. ನಾನು ನನ್ನ ಕೆಲಸದಲ್ಲಿ ಸಂಪೂರ್ಣ ತೊಡಗಿಕೊಂಡಿದ್ದೆ. ಅಷ್ಟರಲ್ಲಿ ನನ್ನ ಮೊಬೈಲ್ ಫೋನ್ ಜೋರಾಗಿ ರಿಂಗಣಿಸಿತು. ಕೈಗಳನ್ನು ಸ್ವಚ್ಛಗೊಳಿಸಿ ಫೋನ್ ತೆಗೆದು ನೋಡಿದೆ. ಪರದೆಯ ಮೇಲೆ ಅಪರಿಚಿತ ಸಂಖ್ಯೆಯೊಂದು ಕಾಣಿಸಿತು. ಬಹುಶಃ ಹೊಸ ಗ್ರಾಹಕರಿರಬಹುದು ಎಂದುಕೊಂಡು ಹೆಚ್ಚು ಯೋಚಿಸದೆ ಕರೆ ಸ್ವೀಕರಿಸಿದೆ. ಹಲೋ ಎಂದು ಸಾಮಾನ್ಯವಾಗಿ ಮಾತನಾಡಿದೆ. ಆದರೆ ಆ ಕರೆಯ ಆ ತುದಿಯಲ್ಲಿ ಕೇಳಿಬಂದ ಧ್ವನಿ ನಾನು ವರ್ಷಗಳ ಹಿಂದೆ ಮುಚ್ಚಿಹಾಕಿದ್ದ ನೆನಪುಗಳ ಬಾಗಿಲನ್ನು ಮತ್ತೆ ತೆರೆಸಲಿತ್ತು. ನಾನು ಶಾಶ್ವತವಾಗಿ ಮುಗಿದು ಹೋಯಿತು ಎಂದುಕೊಂಡಿದ್ದ ಅಧ್ಯಾಯ ಮತ್ತೊಮ್ಮೆ ನನ್ನ ಬದುಕಿನ ಮುಂದೆ ನಿಂತುಕೊಳ್ಳಲಿತ್ತು. ಆ ಒಂದು ಕರೆ ನನ್ನ ಜೀವನವನ್ನು ಮತ್ತೊಮ್ಮೆ ಸಂಪೂರ್ಣವಾಗಿ ಬದಲಾಯಿಸಲಿತ್ತು. ನಾನು ಹಲೋ ಎಂದು ಹೇಳಿದ ತಕ್ಷಣ ಅಲ್ಲಿಂದ ಕೆಲ ಕ್ಷಣ ಯಾವುದೇ ಮಾತು ಕೇಳಿಸಲಿಲ್ಲ. ಕೇವಲ ಯಾರು ಹೃದಯ ಒಡೆದು ಅಳುತ್ತಿರುವ ಶಬ್ದ ಮಾತ್ರ ನನ್ನ ಕಿವಿಗೆ ಕೇಳಿಬರುತ್ತಿತ್ತು. ಮೊದಲಿಗೆ ನನಗೆ ಅದು ಯಾವುದೋ ಗ್ರಾಹಕರ ಕರೆ ಎಂದು ಅನಿಸಿತು. ಬಹುಶಃ ತುರ್ತು ಆರ್ಡರ್ ಇರಬಹುದು ಎಂದುಕೊಂಡಿದ್ದೆ. ಆದರೆ ಮುಂದಿನ ಕ್ಷಣದಲ್ಲಿ ಆ ಕಡೆಯಿಂದ ಕೇಳಿಬಂದ ಧ್ವನಿ ನನ್ನನ್ನು ಮಾತೇ ಬಾರದಂತೆ ಮಾಡಿತು. ಆ ಶಬ್ದವನ್ನು ನಾನು ಮರೆಯಲೇ ಸಾಧ್ಯವಿರಲಿಲ್ಲ. ಅದು ನನ್ನ ಮಾಜಿ ಅತ್ತೆಯ ಧ್ವನಿಯಾಗಿತ್ತು. ಎಷ್ಟೋ ವರ್ಷಗಳ ನಂತರ ಅವರ ಮಾತು ನನ್ನ ಕಿವಿಗೆ ಬೀಳುತ್ತಿತ್ತು. ಆದರೆ ಇಂದು ಆ ಧ್ವನಿಯಲ್ಲಿ ಮೊದಲಿನ ಅಹಂಕಾರ ಇರಲಿಲ್ಲ, ಕೋಪವೂ ಇರಲಿಲ್ಲ. ಅದರ ಬದಲಿಗೆ ಆಳವಾದ ನೋವು, ಪಶ್ಚಾತ್ತಾಪ ಮತ್ತು ಮುರಿದುಹೋದ ಮನಸ್ಸಿನ ನಿಟ್ಟುಸಿರು ಮಾತ್ರ ಕೇಳಿಸುತ್ತಿತ್ತು. ಅವರು ಅಳುತ್ತಾ ಹೇಳಿದರು, ಕಾವ್ಯ, ನಮ್ಮನ್ನು ಕ್ಷಮಿಸಮ್ಮ. ನಾವು ನಿನ್ನ ಮೇಲೆ ತುಂಬಾ ದೊಡ್ಡ ಅನ್ಯಾಯ ಮಾಡಿದ್ದೇವೆ. ಅದರ ಫಲವನ್ನು ಇಂದು ನಾವು ಅನುಭವಿಸುತ್ತಿದ್ದೇವೆ. ಸಾಧ್ಯವಾದರೆ ಒಮ್ಮೆ ನಮ್ಮನ್ನು ಕ್ಷಮಿಸು. ಅವರ ಮಾತು ಕೇಳಿದ ತಕ್ಷಣ ನನ್ನ ಮನಸ್ಸು ಕ್ಷಣಕಾಲ ಸ್ತಬ್ಧವಾಯಿತು. ಒಮ್ಮೆ ನನ್ನ ಮಾತನ್ನೇ ಕೇಳದೆ ಮಧ್ಯರಾತ್ರಿಯಲ್ಲಿ ಮನೆಯಿಂದ ಹೊರಹಾಕಿದ ಅದೇ ಜನ ಇಂದು ನನ್ನ ಕ್ಷಮೆ ಕೇಳುತ್ತಿದ್ದರು. ಏನು ನಡೆಯುತ್ತಿದೆ ಎಂಬುದು ನನಗೆ ಅರ್ಥವಾಗಲಿಲ್ಲ. ನಾನು ನನ್ನನ್ನು ಸಮಾಧಾನಪಡಿಸಿಕೊಂಡು ನಿಧಾನವಾಗಿ ಕೇಳಿದೆ, ಅತ್ತೆ, ಏನಾಯಿತು? ಏಕೆ ಹೀಗೆ ಮಾತನಾಡುತ್ತಿದ್ದೀರಿ? ಮತ್ತೆ ಕೆಲ ಕ್ಷಣ ಅಳುವ ಶಬ್ದ ಮಾತ್ರ ಕೇಳಿಸಿತು. ನಂತರ ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಮಗಳೇ, ನೀನು ಒಮ್ಮೆ ಆಸ್ಪತ್ರೆಗೆ ಬಾ. ನಿನ್ನಿಂದ ಮರೆಮಾಚಿದ್ದ ಎಲ್ಲ ಸತ್ಯವನ್ನು ಇಂದು ಹೇಳಬೇಕು. ನಂದಿನಿ ನಿನ್ನನ್ನು ನೋಡಬೇಕು ಅಂತ ಹೇಳುತ್ತಿದ್ದಾಳೆ. ನಂದಿನಿ ಆಸ್ಪತ್ರೆಯಲ್ಲ ಎಂದು ನಾನು ಆತಂಕದಿಂದ ಕೇಳಿದೆ. ಅವರು ಅಳುತ್ತಲೇ ಉತ್ತರಿಸಿದರು, ಹೌದು, ಅವಳ ಆರೋಗ್ಯ ತುಂಬಾ ಗಂಭೀರವಾಗಿದೆ. ನನ್ನ ಹೃದಯ ಬಡಿತ ಜೋರಾಯಿತು. ಏನಾಗಿದೆ ಅವಳಿಗೆ ಎಂದು ನಾನು ತಕ್ಷಣ ಕೇಳಿದೆ. ಅವರು ಕಣ್ಣೀರಿನ ನಡುವೆಯೇ ಹೇಳಿದರು, ವೈದ್ಯರು ಎಲ್ಲಾ ಪರೀಕ್ಷೆಗಳ ನಂತರ ಅವಳಿಗೆ ಮೆದುಳಿನಲ್ಲಿ ಗಂಭೀರ ಗಡ್ಡೆ ಇದೆ ಎಂದು ಹೇಳಿದ್ದಾರೆ. ರೋಗ ಈಗ ತುಂಬಾ ಮುಂದುವರೆದಿದೆ. ಚಿಕಿತ್ಸೆ ಕೊಡುವುದು ಕಷ್ಟ ಎಂದು ವೈದ್ಯರು ಹೇಳಿದ್ದಾರೆ. ಆ ಮಾತು ಕೇಳಿದ ಕ್ಷಣ ನನ್ನ ಕೈಯಲ್ಲಿದ್ದ ಮೊಬೈಲ್ ಭಾರವಾದಂತೆ ಅನಿಸಿತು. ನನ್ನ ಮನಸ್ಸಿನಲ್ಲಿ ಹಳೆಯ ನೋವು, ಇಂದಿನ ಆಘಾತ ಮತ್ತು ಸಾವಿರ ಪ್ರಶ್ನೆಗಳು ಒಂದೇ ಸಮಯದಲ್ಲಿ ಎದ್ದವು. ವರ್ಷಗಳ ಹಿಂದೆ ನನ್ನ ಬದುಕನ್ನು ಹಾಳು ಮಾಡಲು ಸಂಚು ರೂಪಿಸಿದ್ದ ನಂದಿನಿ ಇಂದು ನನ್ನನ್ನು ನೋಡಬೇಕು ಎಂದು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಕಾದಿದ್ದಳು. ಏಕೆ? ಅವಳು ಯಾವ ಸತ್ಯವನ್ನು ಹೇಳಲು ಬಯಸುತ್ತಿದ್ದಳು? ಆ ಪ್ರಶ್ನೆಗಳ ಉತ್ತರ ನನ್ನ ಬದುಕಿನ ಮತ್ತೊಂದು ದೊಡ್ಡ ಅಧ್ಯಾಯವನ್ನು ತೆರೆದಿಡಲಿತ್ತು. ಅವರು ನಡುಗುವ ಧ್ವನಿಯಲ್ಲಿ ಮುಂದುವರೆಸಿದರು, ವೈದ್ಯರು ಹೇಳಿರುವುದೇನೆಂದರೆ ಅವಳ ಬಳಿ ಈಗ ಹೆಚ್ಚು ಸಮಯ ಉಳಿದಿಲ್ಲ. ಅವಳ ಕೊನೆಯ ಆಸೆ ಒಂದೇ ಒಂದು, ಸಾಯುವ ಮೊದಲು ಒಮ್ಮೆ ನಿನ್ನನ್ನು ನೋಡಬೇಕು. ನಿನ್ನ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕು ಅಂತ ಹೇಳುತ್ತಿದ್ದಾಳೆ. ಆ ಮಾತು ಕೇಳಿದ ಕ್ಷಣ ನನ್ನ ಕೈಗಳು ನಿಶ್ಚೇಷ್ಟಿತವಾದವು. ಕಾಲಡಿ ನೆಲವೇ ಜಾರಿದಂತಾಯಿತು. ಕೆಲವು ಕ್ಷಣ ನನ್ನ ಬಾಯಿಂದ ಒಂದು ಮಾತು ಹೊರಬರಲಿಲ್ಲ. ನನ್ನ ಕಣ್ಣ ಮುಂದೆ ಮತ್ತೆ ಆ ಕಪ್ಪು ರಾತ್ರಿ ಜೀವಂತವಾಯಿತು. ಯಾವುದೇ ತಪ್ಪಿಲ್ಲದಿದ್ದರೂ ಸುಳ್ಳು ಆರೋಪಗಳ ನಡುವೆ ನನ್ನನ್ನು ಮನೆ ಬಾಗಿಲಿನಿಂದ ಹೊರಗೆ ತಳ್ಳಿದ ಕ್ಷಣ ನಾನು ಸುರಿಸಿದ್ದ ಕಣ್ಣೀರು, ಅನುಭವಿಸಿದ ಅವಮಾನ, ಒಡೆದು ಹೋದ ನಂಬಿಕೆ, ಆ ನೆನಪುಗಳೆಲ್ಲ ಒಂದೇ ಸಲ ಮತ್ತೆ ಮನಸ್ಸನ್ನು ಆವರಿಸಿದವು. ಆದರೆ ಅದರ ಜೊತೆಗೆ ಮತ್ತೊಂದು ಭಾವನೆ ನನ್ನ ಮನಸ್ಸನ್ನು ಕಾಡತೊಡಗಿತು. ನಂದಿನಿ ಇಷ್ಟು ಭಯಾನಕ ಕಾಯಿಲೆಯೊಂದಿಗೆ ಹೋರಾಡುತ್ತಿದ್ದಾಳೆ ಎಂಬ ಸುದ್ದಿ. ಅವಳು ನನ್ನ ಬದುಕಿನಲ್ಲಿ ಎಷ್ಟೇ ನೋವು ತಂದಿದ್ದರೂ ಅವಳಿಗೆ ಇಂತಹ ಪರಿಸ್ಥಿತಿ ಬರಲಿ ಎಂದು ನಾನು ಎಂದಿಗೂ ಬಯಸಿರಲಿಲ್ಲ. ಕೆಲವು ಕ್ಷಣ ಮೌನವಾಗಿ ಕುಳಿತ ನಂತರ ನಾನು ನಿಧಾನವಾಗಿ ಹೇಳಿದೆ, ನಾನು ಬರುತ್ತೇನೆ. ಅಷ್ಟೇ ಹೇಳಿ ಕರೆ ಮುಗಿಸಿದೆ. ಫೋನ್ ಇಟ್ಟ ಮೇಲೂ ನಾನು ಬಹಳ ಹೊತ್ತು ಕುರ್ಚಿಯಲ್ಲೇ ಮೌನವಾಗಿ ಕುಳಿತಿದ್ದೆ. ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಓಡಾಡುತ್ತಿದ್ದವು. ಇದು ನಿಜವಾದ ಪಶ್ಚಾತ್ತಾಪವೇ ಅಥವಾ ಇದರ ಹಿಂದೆಯೂ ಇನ್ನೇನಾದರೂ ಕಾರಣವಿದೆಯೇ? ಇಷ್ಟು ವರ್ಷಗಳ ನಂತರ ಏಕೆ ನನ್ನನ್ನೇ ಕರೆಯುತ್ತಿದ್ದಾರೆ? ಪ್ರಶ್ನೆಗಳು ಒಂದರ ಹಿಂದೆ ಒಂದಾಗಿ ಬರುತ್ತಿದ್ದರು. ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿತ್ತು, ಒಬ್ಬ ಮನುಷ್ಯ ತನ್ನ ಕೊನೆಯ ಆಸೆಯಾಗಿ ನನ್ನನ್ನು ಕರೆಯುತ್ತಿದ್ದರೆ ನಾನು ಹೋಗಲೇಬೇಕು. ಸತ್ಯ ಏನೇ ಇರಲಿ ಅದನ್ನು ನನ್ನ ಕಣ್ಣಾರೆ ತಿಳಿದುಕೊಳ್ಳಬೇಕಿತ್ತು. ಆ ಯೋಚನೆಯೊಂದಿಗೆ ನಾನು ನಿಧಾನವಾಗಿ ಎದ್ದು ನಿಂತೆ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಆಸ್ಪತ್ರೆಗೆ ಹೋಗಲು ಸಿದ್ಧತೆ ಮಾಡಿಕೊಳ್ಳತೊಡಗಿದೆ. ಅಷ್ಟರಲ್ಲಿ ವಿಕ್ರಮ್ ನನ್ನ ಬಳಿಗೆ ಬಂದ. ನನ್ನ ಮುಖದ ಬದಲಾದ ಭಾವನೆ ಅವನ ಗಮನಕ್ಕೆ ಬಂದಿತ್ತು. ಅವನು ಆತಂಕದಿಂದ ಕೇಳಿದ, ಅಕ್ಕ, ಏನಾಯಿತು? ನೀವು ತುಂಬಾ ಬೇಸರದಲ್ಲಿದ್ದೀರಲ್ಲ, ಎಲ್ಲವೂ ಸರಿಯೇ? ಅವನ ಪ್ರಶ್ನೆ ಕೇಳಿದರು. ಕೆಲವು ಕ್ಷಣ ನನಗೆ ಉತ್ತರವೇ ಬರಲಿಲ್ಲ. ಏಕೆಂದರೆ ವರ್ಷಗಳ ಹಿಂದೆ ಮುಗಿದು ಹೋಯಿತು ಎಂದುಕೊಂಡಿದ್ದ ನನ್ನ ಭೂತಕಾಲ ಮತ್ತೊಮ್ಮೆ ನನ್ನ ಎದುರು ನಿಂತಿತ್ತು. ವಿಕ್ರಮ್ ನನ್ನ ಮುಖವನ್ನು ಆತಂಕದಿಂದ ನೋಡುತ್ತಾ ಕೇಳಿದ, ಅಕ್ಕ, ಏನಾಯ್ತು? ನಿಮ್ಮ ಮುಖ ನೋಡಿದ್ರೆ ಏನೋ ದೊಡ್ಡ ವಿಷಯ ಆಗಿದೆಯಂತೆ ಕಾಣುತ್ತಿದೆ. ನಾನು ಕಣ್ಣಿನಲ್ಲಿ ತುಂಬಿದ್ದ ನೀರನ್ನು ಮರೆಮಾಚುತ್ತಾ ಬಲವಂತವಾಗಿ ನಗುವ ಪ್ರಯತ್ನ ಮಾಡಿದೆ. ಏನೂ ಇಲ್ಲ ವಿಕ್ರಮ್, ಒಂದು ಮುಖ್ಯ ಕೆಲಸ ಬಂದಿದೆ. ನಾನು ಈಗಲೇ ಹೊರಗೆ ಹೋಗಬೇಕು. ಅವನು ತಕ್ಷಣ ಹೇಳಿದ, ಅಕ್ಕ, ನೀವು ಚಿಂತಿಸಬೇಡಿ. ಇಲ್ಲಿ ಅಂಗಡಿಯ ಕೆಲಸ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ.
ಆದರೆ ನೀವು ಹೀಗೆ ಕಳವಳದಿಂದ ಇದ್ದೀರಲ್ಲ. ನಿಜವಾಗಿಯೂ ಎಲ್ಲವೂ ಸರಿಯೇ? ನಾನು ನಿಧಾನವಾಗಿ ತಲೆ ಆಡಿಸಿದೆ. ಎಲ್ಲವೂ ಸರಿಯೇ ಆಗುತ್ತದೆ. ಗ್ರಾಹಕರು ಬಂದರೆ ಅವರ ಆರ್ಡರ್ಗಳನ್ನು ದಾಖಲಿಸು. ಸಿದ್ಧವಾಗಿರುವ ಕೇಕ್ಗಳನ್ನು ಸಮಯಕ್ಕೆ ಕೊಡು. ನಾನು ಸಾಧ್ಯವಾದಷ್ಟು ಬೇಗ ವಾಪಸ್ ಬರುತ್ತೇನೆ. ವಿಕ್ರಮ್ ದೃಢವಾಗಿ ಹೇಳಿದ. ಸರಿ ಅಕ್ಕ, ನೀವು ನೆಮ್ಮದಿಯಾಗಿ ಹೋಗಿ. ಇಲ್ಲಿ ಯಾವುದರ ಬಗ್ಗೆಯೂ ಯೋಚಿಸಬೇಡಿ. ಅವನ ಮಾತು ಕೇಳಿ ನನ್ನ ಮನಸ್ಸಿಗೆ ಸ್ವಲ್ಪ ಧೈರ್ಯ ಬಂದಿತು. ನಾನು ನನ್ನ ಬ್ಯಾಗ್ ತೆಗೆದುಕೊಂಡು ಒಮ್ಮೆ ನನ್ನ ಬೇಕರಿಯ ಸುತ್ತಲೂ ಕಣ್ಣಾಡಿಸಿದೆ. ಒಂದು ಕಾಲದಲ್ಲಿ ಬದುಕಿಗಾಗಿ ಅಲೆದಾಡುತ್ತಿದ್ದ ನಾನು ಇಂದು ನನ್ನದೇ ಶ್ರಮದಿಂದ ಕಟ್ಟಿದ ಈ ಸ್ಥಳದಲ್ಲಿ ನಿಂತಿದ್ದೆ. ಆ ನೆನಪು ಮನಸ್ಸಿಗೆ ಬಂದ ತಕ್ಷಣ ಆಳವಾಗಿ ಉಸಿರೆಳೆದು ಹೊರಗೆ ನಡೆದೆ. ಆಸ್ಪತ್ರೆಯ ಕಡೆಗೆ ಹೊರಟ ಕಾರಿನಲ್ಲಿ ಕುಳಿತರು. ನನ್ನ ಮನಸ್ಸು ಮಾತ್ರ ವರ್ಷಗಳ ಹಿಂದಿನ ನೆನಪುಗಳಲ್ಲೇ ಸಿಲುಕಿಕೊಂಡಿತ್ತು. ಕಿಟಕಿಯಾಚೆ ರಸ್ತೆಗಳು, ಜನ, ವಾಹನಗಳು ವೇಗವಾಗಿ ಸಾಗುತ್ತಿದ್ದವು. ಆದರೆ ನನ್ನ ಕಣ್ಣ ಮುಂದೆ ಮಾತ್ರ ಒಂದು ದೃಶ್ಯವೇ ಮತ್ತೆ ಮತ್ತೆ ಮೂಡುತ್ತಿತ್ತು. ಆ ಮಧ್ಯರಾತ್ರಿ ಮನೆಯ ಬಾಗಿಲು ನನ್ನ ಮುಖದ ಮುಂದೆ ಮುಚ್ಚಿಕೊಂಡ ಕ್ಷಣ. ಕತ್ತಲಾದ ರಸ್ತೆ, ನನ್ನ ಏಕಾಂತ, ನನ್ನ ಕಣ್ಣೀರು. ಅಂದು ನನ್ನನ್ನು ತಳ್ಳಿಹಾಕಿದ ಅದೇ ಕುಟುಂಬ ಇಂದು ನನ್ನನ್ನೇ ಕಣ್ಣೀರಿನಿಂದ ಕರೆಯುತ್ತಿದೆ. ಏಕೆ? ಏನು ಬದಲಾಗಿದೆ? ಯಾವ ಸತ್ಯ ಇಷ್ಟು ವರ್ಷಗಳ ನಂತರ ಹೊರಬರಲು ಹೊರಟಿದೆ? ಈ ಪ್ರಶ್ನೆಗಳು ಮನಸ್ಸನ್ನು ಕಾಡುತ್ತಲೇ ಇದ್ದವು. ಒಂದೆಡೆ ಅವರ ಮೇಲಿನ ನೋವು ಮತ್ತು ಕೋಪ, ಇನ್ನೊಂದೆಡೆ ಅನಾರೋಗ್ಯದಿಂದ ಹಾಸಿಗೆಯಲ್ಲಿರುವ ನಂದಿನಿಯ ಸ್ಥಿತಿ. ಅವಳು ನನಗೆ ಎಷ್ಟೇ ಅನ್ಯಾಯ ಮಾಡಿದ್ದರೂ ಅವಳ ಜೀವದ ಕೊನೆಯ ಕ್ಷಣಗಳಲ್ಲಿ ದ್ವೇಷವನ್ನು ಹಿಡಿದುಕೊಂಡು ಕುಳಿತುಕೊಳ್ಳುವ ಮನಸ್ಸು ನನ್ನದಾಗಿರಲಿಲ್ಲ. ಅದೇ ನನ್ನ ಸ್ವಭಾವ. ಆ ಕಾರಣಕ್ಕೆ ಆಸ್ಪತ್ರೆಯ ಕಡೆಗೆ ಹೋಗುವ ನನ್ನ ಪ್ರತಿಯೊಂದು ಹೆಜ್ಜೆಯೂ ಹಳೆಯ ಗಾಯಗಳನ್ನು ನೆನಪಿಸುತ್ತಿದ್ದರು. ಸತ್ಯ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವ ಧೈರ್ಯವನ್ನೂ ಕೊಡುತ್ತಿತ್ತು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನನ್ನ ಜೀವನವನ್ನು ಒಮ್ಮೆ ಸಂಪೂರ್ಣವಾಗಿ ನಾಶ ಮಾಡಿದ ಆ ಮನೆಯವರ ಎದುರು ನಾನು ಮತ್ತೆ ನಿಲ್ಲಲಿದ್ದೆ. ನಂದಿನಿ ನನ್ನ ಬದುಕಿನಲ್ಲಿ ಎಷ್ಟೇ ನೋವು ಬಿತ್ತಿದ್ದರು ಆ ಕ್ಷಣದಲ್ಲಿ ಅವಳು ಜೀವಕ್ಕಾಗಿ ಹೋರಾಡುತ್ತಿದ್ದ ಒಬ್ಬ ರೋಗಿಯಾಗಿದ್ದಳು. ಬಹುಶಃ ಜೀವನದ ಕೊನೆಯ ತಿರುವಿನಲ್ಲಿ ತನ್ನ ತಪ್ಪಿನ ಭಾರ ಅವಳ ಮನಸ್ಸನ್ನು ಕಾಡತೊಡಗಿರಬಹುದು. ಆ ಯೋಚನೆಯೇ ನನ್ನ ಹೆಜ್ಜೆಗಳನ್ನು ಆಸ್ಪತ್ರೆಯ ಕಡೆಗೆ ಕರೆದುಕೊಂಡು ಬಂದಿತ್ತು. ಸ್ವಲ್ಪ ಹೊತ್ತಿನಲ್ಲೇ ದೊಡ್ಡ ಖಾಸಗಿ ಆಸ್ಪತ್ರೆಯ ಪ್ರವೇಶ ದ್ವಾರ ನನ್ನ ಕಣ್ಣಿಗೆ ಬಿತ್ತು. ಕಾರು ನಿಂತ ತಕ್ಷಣ ನಾನು ಇಳಿದು ಒಮ್ಮೆ ಆಳವಾಗಿ ಉಸಿರೆಳೆದೆ. ಮನಸ್ಸನ್ನು ಗಟ್ಟಿಮಾಡಿಕೊಂಡು ಒಳಗೆ ನಡೆದೆ. ಆದರೆ ನನಗೆ ಗೊತ್ತಿರಲಿಲ್ಲ, ಆ ಆಸ್ಪತ್ರೆಯಲ್ಲಿ ನಡೆಯಲಿರುವ ಭೇಟಿ ನನ್ನ ಹಳೆಯ ನೆನಪುಗಳನ್ನು ಮಾತ್ರವಲ್ಲ, ವರ್ಷಗಳ ಕಾಲ ಮರೆಮಾಚಿದ್ದ ಭಯಾನಕ ಸತ್ಯವನ್ನೂ ನನ್ನ ಮುಂದೆ ತೆರೆದುಕೊಳ್ಳಲಿತ್ತು. ಒಳಗೆ ಕಾಲಿಟ್ಟ ತಕ್ಷಣ ಔಷಧಿಗಳ ವಾಸನೆ, ಯಂತ್ರಗಳ ಸದ್ದು ಮತ್ತು ಮೌನದ ನಡುವೆ ಆತಂಕದ ವಾತಾವರಣ ಆವರಿಸಿತ್ತು. ಪ್ರತಿಯೊಬ್ಬರ ಮುಖದಲ್ಲೂ ಒಂದೊಂದು ಕಥೆ ಕಾಣುತ್ತಿತ್ತು. ಯಾರೋ ಆಶೆಯಲ್ಲಿ ಕುಳಿತಿದ್ದರು, ಯಾರೋ ಕಣ್ಣೀರನ್ನು ಒರೆಸಿಕೊಳ್ಳುತ್ತಿದ್ದರು. ನಾನು ಮಾತ್ರ ನನ್ನ ಮನಸ್ಸಿನೊಂದಿಗೆ ಹೋರಾಡುತ್ತಿದ್ದೆ. ನೇರವಾಗಿ ಸ್ವಾಗತ ಕೌಂಟರ್ ಬಳಿ ಹೋಗಿ ನಿಧಾನವಾಗಿ ಕೇಳಿದೆ, ಕ್ಷಮಿಸಿ, ನಂದಿನಿ ಎಂಬ ರೋಗಿ ಯಾವ ವಾರ್ಡ್ನಲ್ಲಿ ಇದ್ದಾರೆ? ಅಲ್ಲಿದ್ದ ಸಿಬ್ಬಂದಿ ಕಂಪ್ಯೂಟರ್ನಲ್ಲಿ ವಿವರ ಪರಿಶೀಲಿಸಿ ಕೇಳಿದರು. ನೀವು ಅವರಿಗೆ ಏನಾಗುತ್ತೀರಿ? ಒಂದು ಕ್ಷಣ ನಾನು ಮೌನವಾಗಿದ್ದೆ. ನಂತರ ನಿಧಾನವಾಗಿ ಉತ್ತರಿಸಿದೆ, ನಾನು ಅವರ ಅತ್ತಿಗೆಯವಳು. ಅವರು ಕೂಡಲೇ ಹೇಳಿದರು, ಮೊದಲ ಮಹಡಿಯ ಬಲಭಾಗದಲ್ಲಿ ಇರುವ ಕೊಠಡಿ ಸಂಖ್ಯೆ 4. ನಾನು ಧನ್ಯವಾದ ಹೇಳಿ ಮೆಟ್ಟಿಲುಗಳ ಕಡೆ ನಡೆದೆ. ಪ್ರತಿ ಮೆಟ್ಟಿಲನ್ನೂ ಏರುತ್ತಿದ್ದಂತೆ ನನ್ನ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು. ಇದು ಕೇವಲ ಆಸ್ಪತ್ರೆಯ ಕೊಠಡಿಯ ಕಡೆಗಿನ ಪ್ರಯಾಣವಲ್ಲ, ನನ್ನ ಬದುಕನ್ನು ಸಂಪೂರ್ಣವಾಗಿ ಬದಲಿಸಿದ ಭೂತಕಾಲದತ್ತ ಮತ್ತೆ ಹಿಂದಿರುಗುವ ಹೆಜ್ಜೆಗಳಾಗಿದ್ದವು. ಕೆಲವೇ ಕ್ಷಣಗಳಲ್ಲಿ ನಾನು ಕೊಠಡಿ ಸಂಖ್ಯೆ 4ರ ಎದುರು ನಿಂತಿದ್ದೆ. ಬಾಗಿಲಿನ ಹಿಡಿಯನ್ನು ಹಿಡಿದ ನನ್ನ ಕೈ ಸ್ವಲ್ಪ ನಡುಗುತ್ತಿತ್ತು. ಕೆಲವು ಕ್ಷಣ ಕಣ್ಣು ಮುಚ್ಚಿ ಧೈರ್ಯ ಮಾಡಿಕೊಂಡೆ. ನಂತರ ನಿಧಾನವಾಗಿ ಬಾಗಿಲು ತೆರೆದೆ. ಒಳಗೆ ಕಾಲಿಟ್ಟ ತಕ್ಷಣ ನನ್ನ ದೃಷ್ಟಿ ನೇರವಾಗಿ ಹಾಸಿಗೆಯ ಮೇಲೆ ಮಲಗಿದ್ದ ನಂದಿನಿಯತ್ತ ಹರಿಯಿತು. ಒಮ್ಮೆ ಗರ್ವದಿಂದ ತಲೆ ಎತ್ತಿ ನಡೆಯುತ್ತಿದ್ದ ಅವಳು ಈಗ ತುಂಬಾ ಸೊರಗಿದ್ದಳು. ಮುಖದ ಕಾಂತಿ ಮಾಯವಾಗಿತ್ತು. ಕಣ್ಣಿನ ಕೆಳಗೆ ಕಪ್ಪು ವಲಯಗಳು ಮೂಡಿದ್ದವು. ಕೈಗೆ ಸಲೈನ್ ಜೋಡಿಸಲಾಗಿತ್ತು. ಉಸಿರಾಟವೂ ನಿಧಾನವಾಗಿತ್ತು. ಅವಳನ್ನು ಆ ಸ್ಥಿತಿಯಲ್ಲಿ ಕಂಡ ಕ್ಷಣ ನನ್ನ ಮನಸ್ಸಿನಲ್ಲಿ ಕೋಪಕ್ಕಿಂತ ಕರುಣೆಯೇ ಹೆಚ್ಚು ಮೂಡಿತು. ಆದರೆ ಆ ಕೊಠಡಿಯಲ್ಲಿ ನನ್ನನ್ನು ಕಾಯುತ್ತಿದ್ದ ನಿಜವಾದ ಸತ್ಯ ಇನ್ನೂ ಹೊರಬರಬೇಕಿತ್ತು. ಹಾಸಿಗೆಯ ಮೇಲೆ ಮಲಗಿದ್ದ ನಂದಿನಿಯನ್ನು ನೋಡಿದ ಕ್ಷಣ ಒಂದು ಕ್ಷಣ ನಾನು ಬೆಚ್ಚಿಬಿದ್ದೆ. ಒಮ್ಮೆ ಆತ್ಮವಿಶ್ವಾಸದಿಂದ ಮನೆ ತುಂಬಾ ಸುತ್ತಾಡುತ್ತಿದ್ದ ಆಕೆ ಈಗ ಸಂಪೂರ್ಣವಾಗಿ ಬದಲಾಗಿದ್ದಳು. ಮುಖದಲ್ಲಿ ನಗು ಇರಲಿಲ್ಲ, ಕಣ್ಣುಗಳಲ್ಲಿ ಕಳೆ ಇರಲಿಲ್ಲ, ದೇಹ ತುಂಬಾ ಸೊರಗಿತ್ತು. ತೂಕವೂ ಬಹಳ ಕಡಿಮೆಯಾಗಿತ್ತು. ಕಣ್ಣಿನ ಕೆಳಗೆ ಆಳವಾದ ಕಪ್ಪು ನೆರಳುಗಳು ಮೂಡಿದ್ದವು. ಕೈಗೆ ಸಲೈನ್ ಜೋಡಿಸಲಾಗಿತ್ತು. ಪಕ್ಕದಲ್ಲಿದ್ದ ಯಂತ್ರಗಳು ಅವಳ ಆರೋಗ್ಯವನ್ನು ನಿರಂತರವಾಗಿ ಗಮನಿಸುತ್ತಿದ್ದವು. ಮಧ್ಯೆ ಮಧ್ಯೆ ತಲೆನೋವಿನ ತೀವ್ರತೆಯಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಳ್ಳುತ್ತಿದ್ದಳು. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದಾಗ ಕೋಪಕ್ಕಿಂತ ಜೀವನದ ಅನಿಶ್ಚಿತತೆಯೇ ನನ್ನ ಮನಸ್ಸನ್ನು ಹೆಚ್ಚು ಕಾಡಿತು. ಕೊಠಡಿಯ ಒಂದು ಮೂಲೆಯಲ್ಲಿ ಶಾಂತವಾಗಿ ಕುಳಿತಿದ್ದವರು ನನ್ನ ಮಾಜಿಯತ್ತೆ. ಅವರನ್ನು ಗುರುತಿಸುವುದು ಕಷ್ಟವಾಗಿತ್ತು. ಕೆಲವೇ ವರ್ಷಗಳಲ್ಲಿ ಅವರು ತುಂಬಾ ವಯಸ್ಸಾದವರಂತೆ ಕಾಣುತ್ತಿದ್ದರು. ಮುಖದಲ್ಲಿ ನೋವು ಮತ್ತು ಪಶ್ಚಾತ್ತಾಪ ಮಾತ್ರ ಉಳಿದಿತ್ತು. ನನ್ನನ್ನು ಕಂಡ ಕೂಡಲೇ ಅವರು ತಕ್ಷಣ ಎದ್ದು ಬಂದರು. ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಂದಿಗೆ ನನ್ನ ಮುಂದೆ ನಿಂತು 2 ಕೈಗಳನ್ನು ಜೋಡಿಸಿದರು. ಕಾವ್ಯಮ್ಮ, ನಮ್ಮನ್ನು ಕ್ಷಮಿಸು. ಅವರ ಧ್ವನಿ ನಡುಗುತ್ತಿತ್ತು. ನಿನಗೆ ನಾವು ಮಾಡಿದ ಅನ್ಯಾಯಕ್ಕೆ ಜೀವನವೇ ನಮಗೆ ಶಿಕ್ಷೆ ಕೊಟ್ಟಿದೆ. ನಮ್ಮ ತಪ್ಪಿನ ಭಾರ ಪ್ರತಿದಿನ ನಮ್ಮನ್ನು ಕಾಡುತ್ತಿದೆ. ಅವರ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿ ವಿಚಿತ್ರವಾದ ಭಾವನೆ ಮೂಡಿತು. ಅಷ್ಟರಲ್ಲಿ ನಂದಿನಿ ನಿಧಾನವಾಗಿ ಕಣ್ಣು ತೆರೆದಳು. ನನ್ನನ್ನು ಕಂಡ ತಕ್ಷಣ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಅವಳು ನಡುಗುತ್ತಿದ್ದ ಕೈಯನ್ನು ಸ್ವಲ್ಪ ಎತ್ತಿ ಹತ್ತಿರ ಬರಲು ಸೂಚಿಸಿದಳು. ನಾನು ನಿಧಾನವಾಗಿ ಅವಳ ಹಾಸಿಗೆಯ ಪಕ್ಕಕ್ಕೆ ಹೋಗಿ ನಿಂತೆ.
ಕೆಲವು ಕ್ಷಣ ಅವಳು ನನ್ನ ಮುಖವನ್ನೇ ನೋಡುತ್ತಾ ಮೌನವಾಗಿದ್ದಳು. ನಂತರ ತುಂಬಾ ಕಷ್ಟಪಟ್ಟು ಮಾತು ಆರಂಭಿಸಿದಳು. ಕಾವ್ಯ, ನನ್ನನ್ನು ಕ್ಷಮಿಸು. ಪ್ರತಿಯೊಂದು ಪದವೂ ಅವಳಿಗೆ ತುಂಬಾ ಕಷ್ಟವಾಗುತ್ತಿತ್ತು. ನಿನ್ನ ಜೀವನ ಹಾಳಾಗಲು ಕಾರಣ ನಾನು. ನಿನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿದವಳು ನಾನು. ನಿನ್ನನ್ನು ಆ ಮನೆಯಿಂದ ಹೊರಹಾಕಲು ಸಂಚು ರೂಪಿಸಿದವಳು ನಾನು. ಅವಳ ಕಣ್ಣೀರಿನ ಹನಿಗಳು ದಿಂಬಿನ ಮೇಲೆ ಬೀಳುತ್ತಿದ್ದವು. ನನಗೆ ಈಗ ಹೆಚ್ಚು ಸಮಯ ಉಳಿದಿಲ್ಲ ಅನ್ನೋದನ್ನು ವೈದ್ಯರು ಹೇಳಿದ್ದಾರೆ. ಈ ಲೋಕ ಬಿಡುವ ಮೊದಲು ನನ್ನ ಮನಸ್ಸಿನಲ್ಲಿದ್ದ ಸತ್ಯವನ್ನು ನಿನಗೆ ಹೇಳದೆ ಹೋದರೆ ನನಗೆ ಶಾಂತಿ ಸಿಗುವುದಿಲ್ಲ. ಆ ಕ್ಷಣದಲ್ಲಿ ಕೊಠಡಿ ತುಂಬಾ ಮೌನ ಆವರಿಸಿತು. ಅವಳು ಹೇಳಲಿದ್ದ ಮುಂದಿನ ಮಾತು ವರ್ಷಗಳಿಂದ ಮರೆಮಾಚಿದ್ದ ಭಯಾನಕ ರಹಸ್ಯವನ್ನು ಬಹಿರಂಗಪಡಿಸಲಿತ್ತು. ನಂದಿನಿ ಕೆಲ ಕ್ಷಣ ಕಣ್ಣು ಮುಚ್ಚಿಕೊಂಡಳು. ಉಸಿರನ್ನು ಸರಿಪಡಿಸಿಕೊಂಡ ನಂತರ ನಿಧಾನವಾಗಿ ಮಾತು ಆರಂಭಿಸಿದಳು. ಕಾವ್ಯ, ನಾನು ಈ ಲೋಕ ಬಿಟ್ಟು ಹೋಗುವ ಮೊದಲು ಒಂದು ಸತ್ಯವನ್ನು ಹೇಳಲೇಬೇಕು. ಇಷ್ಟು ವರ್ಷಗಳಿಂದ ನನ್ನ ಮನಸ್ಸನ್ನು ಸುಡುತ್ತಿರುವ ಆ ಭಾರವನ್ನು ಇನ್ನೂ ಹೊತ್ತುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ನಾನು ಯಾವುದೇ ಮಾತಾಡದೆ ಅವಳ ಮಾತುಗಳನ್ನು ಕೇಳುತ್ತಾ ನಿಂತಿದ್ದೆ. ಅವಳು ತುಂಬಾ ಕಷ್ಟಪಟ್ಟು ಮುಂದುವರಿಸಿದಳು. ನಿಜ ಹೇಳಬೇಕೆಂದರೆ ನೀನು ಈ ಮನೆಗೆ ಸೊಸೆಯಾಗಿ ಬಂದ ದಿನದಿಂದಲೇ ನನಗೆ ನಿನ್ನ ಬಗ್ಗೆ ಒಳ್ಳೆಯ ಭಾವನೆ ಇರಲಿಲ್ಲ. ನೀನು ಬಡ ಕುಟುಂಬದಿಂದ ಬಂದವಳು ಎಂಬ ಕಾರಣಕ್ಕೆ ನಿನ್ನನ್ನು ನಾನು ಒಪ್ಪಿಕೊಳ್ಳಲೇ ಇಲ್ಲ. ನಮ್ಮ ಮನೆಯ ಗೌರವಕ್ಕೆ ಶ್ರೀಮಂತ ಮನೆಯ ಹುಡುಗಿಯೇ ತಕ್ಕಳು ಎಂದು ನಾನು ಅಂದುಕೊಂಡಿದ್ದೆ. ಸ್ವಲ್ಪ ಹೊತ್ತು ಉಸಿರೆಳೆದು ಮತ್ತೆ ಹೇಳಿದಳು. ನನ್ನ ಆತ್ಮೀಯ ಸ್ನೇಹಿತೆಯೊಬ್ಬಳಿದ್ದಳು. ಅವಳ ತಂಗಿ ಮತ್ತು ರೋಹಿತ್ ಮೊದಲೇ ಪರಿಚಯದಲ್ಲಿದ್ದರು. ಅವರಿಬ್ಬರಿಗೂ ಒಬ್ಬರ ಮೇಲೊಬ್ಬರಿಗೆ ಒಲವು ಇತ್ತು. ರೋಹಿತ್ ಕೂಡ ಅವಳನ್ನೇ ಮದುವೆಯಾಗಬೇಕೆಂದು ಬಯಸಿದ್ದ. ನನ್ನ ಹೃದಯ ಒಂದು ಕ್ಷಣ ಬಡಿತ ತಪ್ಪಿದಂತಾಯಿತು. ನಂದಿನಿ ನನ್ನ ಮುಖವನ್ನು ನೋಡುತ್ತಲೇ ಮುಂದುವರಿಸಿದಳು. ಆದರೆ ಅಪ್ಪನ ಮುಂದೆ ಆ ವಿಷಯವನ್ನು ಹೇಳುವ ಧೈರ್ಯ ಅವನಿಗೆ ಇರಲಿಲ್ಲ. ಅವನು ಅಪ್ಪನನ್ನು ತುಂಬಾ ಗೌರವಿಸುತ್ತಿದ್ದ. ಜೊತೆಗೆ ಅವರ ಮಾತಿಗೆ ವಿರುದ್ಧವಾಗಿ ನಡೆದುಕೊಳ್ಳಲು ಹೆದರುತ್ತಿದ್ದ. ಆದ್ದರಿಂದ ಅಪ್ಪ ನಿನ್ನ ಸಂಬಂಧವನ್ನು ನಿಶ್ಚಯಿಸಿದಾಗ ಅವನು ಮನಸ್ಸಿಲ್ಲದೆಯೇ ಆ ಮದುವೆಗೆ ಒಪ್ಪಿಕೊಂಡ. ನಾನು ಮೌನವಾಗಿ ನಿಂತಿದ್ದೆ. ಅವಳು ಹೇಳುತ್ತಿದ್ದ ಪ್ರತಿಯೊಂದು ಮಾತು ನನ್ನ ಮನಸ್ಸನ್ನು ಮತ್ತಷ್ಟು ಭಾರವಾಗಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಅವಳು ಮತ್ತೊಂದು ಸತ್ಯವನ್ನು ಹೊರಹಾಕಿದಳು. ಕಾವ್ಯ, ನಿನ್ನೊಂದಿಗೆ ಅವನು ತೋರಿಸುತ್ತಿದ್ದ ಪ್ರೀತಿ ನಿಜವಾಗಿರಲಿಲ್ಲ. ನಿನ್ನನ್ನು ಮೋಸಗೊಳಿಸಲು ಅಲ್ಲ, ಅಪ್ಪನಿಗೆ ಅನುಮಾನ ಬರದಂತೆ ನಟಿಸುತ್ತಿದ್ದ. ಯಾಕೆಂದರೆ ಅಪ್ಪ ನಿನ್ನನ್ನು ಸೊಸೆಯಾಗಿ ಅಲ್ಲ, ಮಗಳಾಗಿ ನೋಡುತ್ತಿದ್ದರು. ಎಲ್ಲರ ಮುಂದೆ ನಿನ್ನ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಿದ್ದರು. ಅಂತಹ ಪರಿಸ್ಥಿತಿಯಲ್ಲಿ ನೇರವಾಗಿ ವಿಚ್ಛೇದನ ಕೇಳಿದರೆ ಅಪ್ಪ ಎಂದಿಗೂ ಒಪ್ಪುವುದಿಲ್ಲ ಅನ್ನೋದನ್ನು ರೋಹಿತ್ ಚೆನ್ನಾಗಿ ತಿಳಿದಿದ್ದ. ಅವಳ ಧ್ವನಿ ಇನ್ನಷ್ಟು ನಡುಗಿತು. ಆದ್ದರಿಂದ ನನ್ನನ್ನು, ಅಮ್ಮನನ್ನು ತನ್ನ ಯೋಜನೆಗೆ ಸೇರಿಸಿಕೊಂಡ. ನಿನ್ನ ಮೇಲೆಯೇ ಕಳಂಕ ಬರುವಂತೆ ಮಾಡೋಣ. ತಪ್ಪು ಮಾಡಿದವಳು ನೀನೇ ಎಂದು ಎಲ್ಲರೂ ನಂಬುವಂತೆ ಮಾಡೋಣ. ಆಗ ಅಪ್ಪನಿಗೂ ನಿನ್ನನ್ನು ಮನೆಯಿಂದ ಕಳುಹಿಸುವುದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ ಎಂದು ಅವನೇ ಹೇಳಿದ. ನಂದಿನಿಯ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ನಾವು ಅವನ ಮಾತುಗಳನ್ನು ನಂಬಿ ದೊಡ್ಡ ಪಾಪ ಮಾಡಿದೆವು. ನಿನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದೆವು. ನಿನ್ನ ಜೀವನವನ್ನು ನಾವೇ ಕತ್ತಲೆಗೆ ತಳ್ಳಿದೆವು. ಆ ಮಾತುಗಳನ್ನು ಕೇಳಿದ ಕ್ಷಣ ನನ್ನ ಮುಂದೆ ವರ್ಷಗಳ ಹಿಂದೆ ನಡೆದ ಪ್ರತಿಯೊಂದು ಘಟನೆ ಹೊಸ ಅರ್ಥವನ್ನು ಪಡೆದುಕೊಳ್ಳತೊಡಗಿತು. ನಂದಿನಿ ಕಣ್ಣೀರನ್ನು ತಡೆಯಲಾಗದೆ ಮಾತನಾಡುತ್ತಲೇ ಇದ್ದಳು. ಕಾವ್ಯ, ಆ ಕಳ್ಳತನದ ಆರೋಪವು ಸುಳ್ಳೇ ಆಗಿತ್ತು. ಆ ರಾತ್ರಿ ನಡೆದ ಪ್ರತಿಯೊಂದು ಘಟನೆ ಮೊದಲೇ ಯೋಜಿಸಲಾಗಿತ್ತು. ನಿನ್ನನ್ನು ಆ ಮನೆಯಿಂದ ಶಾಶ್ವತವಾಗಿ ಹೊರಹಾಕಬೇಕು ಎಂಬ ಒಂದೇ ಉದ್ದೇಶದಿಂದ ಆ ನಾಟಕವನ್ನೆಲ್ಲ ಮಾಡಿದ್ದೆವು. ಅವಳ ಮಾತು ಕೇಳುತ್ತಿದ್ದಂತೆ ನನ್ನ ಕಣ್ಣಲ್ಲೂ ನೀರು ತುಂಬಿತು. ಆದರೂ ನಾನು ಮೌನವಾಗಿಯೇ ನಿಂತಿದ್ದೆ. ಅವಳು ಮುಂದುವರಿಸಿದಳು. ನೀನು ಮನೆ ಬಿಟ್ಟ ನಂತರವೂ ರೋಹಿತ್ ತನ್ನ ನಾಟಕವನ್ನು ಮುಂದುವರಿಸಿದ. ಎಲ್ಲರ ಮುಂದೆ ತುಂಬಾ ದುಃಖಪಟ್ಟವನಂತೆ ನಟಿಸಿದ. ಕಾವ್ಯ ಎಲ್ಲಿಗೆ ಹೋದಳು ಗೊತ್ತಿಲ್ಲ, ಯಾರ ಜೊತೆಯೋ ಓಡಿಹೋಗಿರಬಹುದು ಎಂದು ಊರು ತುಂಬ ಹೇಳುತ್ತಾ ತಿರುಗುತ್ತಿದ್ದ. ನಿನ್ನನ್ನು ಹುಡುಕುತ್ತಿರುವಂತೆ ಕೂಡ ನಾಟಕವಾಡಿದ. ಅಪ್ಪನಿಗೆ ಅವನ ಮೇಲೆ ಅನುಮಾನ ಬರಬಾರದು ಎಂಬುದೇ ಅವನ ಉದ್ದೇಶ. ಅವಳು ಆಳವಾಗಿ ಉಸಿರೆಳೆದಳು. ಆದರೆ ಅಪ್ಪ ಮಾತ್ರ ಕೊನೆಯವರೆಗೂ ನಿನ್ನನ್ನು ನಂಬುತ್ತಿದ್ದರು. ನನ್ನ ಮಗಳು ಇಂತಹ ಕೆಲಸ ಎಂದಿಗೂ ಮಾಡುವುದಿಲ್ಲ ಎಂದು ಎಷ್ಟೋ ಬಾರಿ ಹೇಳಿದ್ದರು. ಆದರೂ ರೋಹಿತ್ ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಾ ಅವರ ಮನಸ್ಸನ್ನೇ ಬದಲಾಯಿಸಿದ. ಕೊನೆಗೆ ಅವರು ಕೂಡ ಪರಿಸ್ಥಿತಿಗೆ ಮಣಿದು ಮೌನವಾಗಿ ಬಿಟ್ಟರು. ನಂದಿನಿಯ ಧ್ವನಿ ಮತ್ತಷ್ಟು ನಡುಗಿತು. ಸುಮಾರು ಅರ್ಧ ವರ್ಷದ ನಂತರ ರೋಹಿತ್ ಮೊದಲಿನಿಂದಲೂ ಪ್ರೀತಿಸುತ್ತಿದ್ದ ಆ ಹುಡುಗಿಯನ್ನೇ ಮದುವೆಯಾದ. ಮೊದಲ ಕೆಲವು ತಿಂಗಳು ಎಲ್ಲವೂ ಚೆನ್ನಾಗಿತ್ತು. ಅವರ ಜೀವನ ಸಂತೋಷದಿಂದ ಸಾಗುತ್ತಿರುವಂತೆ ಕಾಣುತ್ತಿತ್ತು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವಳು ನಂತರ ನಿಧಾನವಾಗಿ ಹೇಳಿದಳು, ಆದರೆ ವಿಧಿಯ ಲೆಕ್ಕ ಬೇರೆ ಇತ್ತು. ನಾವು ನಿನಗೆ ಮಾಡಿದ ಅನ್ಯಾಯದ ನೆರಳು ನಿಧಾನವಾಗಿ ನಮ್ಮ ಮನೆಯನ್ನೇ ಆವರಿಸತೊಡಗಿತು. ಮೊದಲ ಹೊಡೆತ ನಮ್ಮ ವ್ಯಾಪಾರಕ್ಕೆ ಬಂತು. ಒಂದು ರಾತ್ರಿ ಆಕಸ್ಮಿಕವಾಗಿ ನಮ್ಮ ದೊಡ್ಡ ಎಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ಭೀಕರ ಬೆಂಕಿ ಕಾಣಿಸಿಕೊಂಡಿತು. ಕೆಲವೇ ಗಂಟೆಗಳಲ್ಲಿ ವರ್ಷಗಳ ಶ್ರಮ ಭಸ್ಮವಾಗಿ ಹೋಯಿತು. ಅಂಗಡಿಯಲ್ಲಿದ್ದ ಬಹುತೇಕ ಎಲ್ಲಾ ಸರಕುಗಳು ಸುಟ್ಟು ಹೋಗಿದ್ದವು. ವ್ಯಾಪಾರ ಸಂಪೂರ್ಣ ಕುಸಿದು ಬಿಟ್ಟಿತು. ಏನು ಮಾಡಬೇಕು ಎಂಬುದೇ ಯಾರಿಗೂ ಅರ್ಥವಾಗಲಿಲ್ಲ. ಅಪ್ಪ ಆ ಆಘಾತವನ್ನು ಸಹಿಸಲಾರದೆ ಒಳಗೊಳಗೆ ಕುಸಿದು ಹೋದರು. ಆದರೂ ಕುಟುಂಬವನ್ನು ಉಳಿಸಬೇಕೆಂಬ ಧೈರ್ಯ ಮಾತ್ರ ಬಿಡಲಿಲ್ಲ. ಅವಳು ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ಆದರೆ ಅದು ನಮ್ಮ ದುರಂತದ ಆರಂಭ ಮಾತ್ರ.
ಕೆಲವು ದಿನಗಳ ನಂತರ ಒಂದು ಕೆಲಸದ ನಿಮಿತ್ತ ಅಪ್ಪ ಮತ್ತು ರೋಹಿತ್ ಬೇರೆ ಊರಿಗೆ ಹೊರಟರು. ಅಲ್ಲಿ ನಡೆದ ಒಂದು ಘಟನೆ ನಮ್ಮ ಮನೆಯ ಬದುಕನ್ನೇ ಶಾಶ್ವತವಾಗಿ ಬದಲಾಯಿಸಿಬಿಟ್ಟಿತು. ನಂದಿನಿ ಮಾತನಾಡುತ್ತಲೇ ಅತ್ತಳು. ಅವಳ ಕಣ್ಣೀರು ನಿಲ್ಲುವ ಲಕ್ಷಣವೇ ಕಾಣುತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿದ್ದ ನಂತರ ನಡುಗುವ ಧ್ವನಿಯಲ್ಲಿ ಮುಂದುವರಿಸಿದಳು. ಅಪ್ಪ ಮತ್ತು ರೋಹಿತ್ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೊರಟಿದ್ದರು. ಆದರೆ ಅವರು ಮರಳಿ ಮನೆಗೆ ಬರಲೇ ಇಲ್ಲ. ಅವಳ ಮಾತು ಕೇಳಿ ನನ್ನ ಹೃದಯ ಭಾರವಾಯಿತು. ಮಧ್ಯೆ ಹೋಗುತ್ತಿದ್ದಾಗ ಅವರ ಕಾರು ಭೀಕರ ಅಪಘಾತಕ್ಕೀಡಾಯಿತು. ವೈದ್ಯರು ಎಷ್ಟೇ ಪ್ರಯತ್ನಿಸಿದರೂ ಇಬ್ಬರನ್ನೂ ಉಳಿಸಲಾಗಲಿಲ್ಲ. ಅದೇ ದಿನ ಅಪ್ಪ ಮತ್ತು ರೋಹಿತ್ ಇಬ್ಬರು ನಮ್ಮನ್ನು ಅಗಲಿಬಿಟ್ಟರು. ಕೊಠಡಿಯಲ್ಲಿ ಕೆಲ ಕ್ಷಣ ಸಂಪೂರ್ಣ ಮೌನ ಆವರಿಸಿತು. ನಂದಿನಿ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಮಾತು ಆರಂಭಿಸಿದಳು. ರೋಹಿತ್ ನಿನ್ನನ್ನು ಬಿಟ್ಟು ಯಾರಿಗಾಗಿ ಜೀವನ ಕಟ್ಟಿಕೊಳ್ಳಲು ಬಯಸಿದ್ದನು. ಅವಳು ಹೆಚ್ಚು ದಿನ ನಮ್ಮ ಜೊತೆ ಇರಲಿಲ್ಲ. ಮನೆಯ ಪರಿಸ್ಥಿತಿ ಹದಗೆಡುತ್ತಿದ್ದಂತೆ ಅವಳು ನಮ್ಮನ್ನು ಬಿಟ್ಟು ಹೋಗಿಬಿಟ್ಟಳು. ಕೆಲವೇ ದಿನಗಳಲ್ಲಿ ಮತ್ತೊಬ್ಬನನ್ನು ಮದುವೆಯಾಗಿ ತನ್ನ ಹೊಸ ಬದುಕು ಆರಂಭಿಸಿದಳು. ಆ ದಿನದ ನಂತರ ಅವಳು ಒಮ್ಮೆ ಕೂಡ ನಮ್ಮ ಬಗ್ಗೆ ವಿಚಾರಿಸಲಿಲ್ಲ. ಅವಳ ಧ್ವನಿಯಲ್ಲಿ ಅಪಾರ ನೋವು ತುಂಬಿತ್ತು. ಆಮೇಲೆ ಮನೆಯಲ್ಲಿ ಉಳಿದದ್ದು ನಾನು ಮತ್ತು ಅಮ್ಮ ಮಾತ್ರ. ವ್ಯಾಪಾರ ಸಂಪೂರ್ಣ ಮುಚ್ಚಿಹೋಗಿತ್ತು. ಆದಾಯದ ಒಂದೇ ಒಂದು ದಾರಿಯೂ ಉಳಿದಿರಲಿಲ್ಲ. ಕೊನೆಗೆ ಅನಿವಾರ್ಯವಾಗಿ ನಮ್ಮ ದೊಡ್ಡ ಮನೆಯನ್ನು ಮಾರಬೇಕಾಯಿತು. ಒಂದು ಸಣ್ಣ ಬಾಡಿಗೆ ಮನೆಯಲ್ಲೇ ಹೊಸ ಬದುಕು ಆರಂಭಿಸಿದೆವು. ಕೆಲವೊಮ್ಮೆ ಊಟಕ್ಕೂ ಹಣವಿಲ್ಲದ ಪರಿಸ್ಥಿತಿ ಎದುರಾಯಿತು. ಅವಳು ನನ್ನ ಕಣ್ಣಲ್ಲೇ ನೋಡುತ್ತಾ ಹೇಳಿದಳು, ಅಷ್ಟಾಗಿಯೇ ನಿರಪರಾಧಿಯ ಕಣ್ಣೀರಿನ ಬೆಲೆ ಎಷ್ಟು ದೊಡ್ಡದು ಎಂಬುದು ನನಗೆ ಅರ್ಥವಾಯಿತು. ಇತರರಿಗೆ ಮಾಡಿದ ಅನ್ಯಾಯ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಎಂಬ ಸತ್ಯವನ್ನು ಜೀವನವೇ ಕಲಿಸಿತು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವಳು ಮತ್ತೆ ಹೇಳಿದಳು, ಅದಾದ ಕೆಲವು ತಿಂಗಳುಗಳ ನಂತರ ನನ್ನ ಆರೋಗ್ಯ ಹದಗೆಟ್ಟೊಡಗಿತು. ಮೊದಲಿಗೆ ಸಾಮಾನ್ಯ ತಲೆನೋವೆಂದುಕೊಂಡೆ. ಆದರೆ ದಿನದಿಂದ ದಿನಕ್ಕೆ ನೋವು ಅಸಹನೀಯವಾಗುತ್ತಾ ಹೋಯಿತು. ವಾಂತಿ, ತಲೆಸುತ್ತು, ಕೆಲವೊಮ್ಮೆ ಪ್ರಜ್ಞೆಯೇ ತಪ್ಪುತ್ತಿತ್ತು. ಕೊನೆಗೆ ವೈದ್ಯರನ್ನು ಸಂಪರ್ಕಿಸಿದೆ. ಪರೀಕ್ಷೆಗಳ ವರದಿ ಬಂದ ದಿನ ನನ್ನ ಕಾಲಡಿ ನೆಲವೇ ಜಾರಿಬಿಟ್ಟಿತು. ನನ್ನ ಮೆದುಳಿನಲ್ಲಿ ಗಡ್ಡೆ ಇದೆ ಎಂದು ವೈದ್ಯರು ಹೇಳಿದರು. ಕಾಯಿಲೆ ತುಂಬಾ ಮುಂದುವರೆದಿದೆ. ಚಿಕಿತ್ಸೆಯಿಂದ ಸಂಪೂರ್ಣ ಗುಣವಾಗುವ ಸಾಧ್ಯತೆ ತುಂಬಾ ಕಡಿಮೆ ಎಂದು ಸ್ಪಷ್ಟವಾಗಿ ತಿಳಿಸಿದರು. ಅವಳು ಕಣ್ಣು ಮುಚ್ಚಿಕೊಂಡು ನಿಧಾನವಾಗಿ ಹೇಳಿದಳು, ಆ ದಿನವೇ ನನಗೆ ಒಂದು ವಿಷಯ ಅರ್ಥವಾಯಿತು. ಜೀವನದಲ್ಲಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಒಂದಲ್ಲ ಒಂದು ದಿನ ಉತ್ತರ ಕೊಡಲೇಬೇಕು. ನನ್ನ ಪಾಪಗಳ ಲೆಕ್ಕ ಈಗ ನನ್ನ ಮುಂದೆ ನಿಂತಿದೆ. ಕಾವ್ಯ. ನಂದಿನಿಯ ಕಣ್ಣೀರಿನ ಹರಿವು ನಿಲ್ಲುತ್ತಿರಲಿಲ್ಲ. ನಡುಗುತ್ತಿದ್ದ ಧ್ವನಿಯಲ್ಲಿ ಅವಳು ಹೇಳಿದಳು, ಕಾವ್ಯ, ನಿನಗೆ ನಾನು ಮಾಡಿದ ಅನ್ಯಾಯಕ್ಕೆ ಜೀವನವೇ ನನಗೆ ಉತ್ತರ ಕೊಟ್ಟಿದೆ. ಕಳೆದ ಹಲವು ತಿಂಗಳುಗಳಿಂದ ಪ್ರತಿದಿನ ದೇವರ ಮುಂದೆ ಒಂದೇ ಒಂದು ಬೇಡಿಕೆ ಇಡುತ್ತಿದ್ದೆ. ಸಾಯುವ ಮೊದಲು ಒಮ್ಮೆ ಕಾವ್ಯಳನ್ನು ನೋಡಲು ಅವಕಾಶ ಕೊಡು. ಅವಳ ಕ್ಷಮೆ ಕೇಳುವ ಅವಕಾಶ ಮಾತ್ರ ಕಸಿದುಕೊಳ್ಳಬೇಡ ಎಂದು. ಅವಳು ಕ್ಷಣಕಾಲ ಮೌನವಾಗಿ ಉಸಿರೆಳೆದು 2 ಕೈಗಳನ್ನು ನನ್ನ ಮುಂದೆ ಜೋಡಿಸಿದಳು. ನೀನು ನನ್ನನ್ನು ಕ್ಷಮಿಸದಿದ್ದರೆ ಈ ಮನಸ್ಸಿನ ಭಾರವನ್ನು ಹೊತ್ತು ನಾನು ಕಣ್ಣು ಮುಚ್ಚಲು ಸಾಧ್ಯವಾಗುವುದಿಲ್ಲ. ಅವಳ ಪ್ರತಿಯೊಂದು ಮಾತಿನಲ್ಲೂ ನಿಜವಾದ ಪಶ್ಚಾತ್ತಾಪ ಕಾಣುತ್ತಿತ್ತು. ಪಕ್ಕದಲ್ಲೇ ನಿಂತಿದ್ದ ನನ್ನ ಮಾಜಿ ಅತ್ತೆಯು ಕಣ್ಣೀರು ಸುರಿಸುತ್ತಾ ಹೇಳಿದರು, ಮಗಳೇ, ನಾವು ನಿನಗೆ ಕ್ಷಮಿಸಲಾಗದಷ್ಟು ದೊಡ್ಡ ನೋವು ಕೊಟ್ಟಿದ್ದೇವೆ. ಜೀವನ ನಮಗೆ ಸಾಕಷ್ಟು ಪಾಠ ಕಲಿಸಿದೆ. ಆದರೂ ಸಾಧ್ಯವಾದರೆ ನಮ್ಮನ್ನು ಕ್ಷಮಿಸು. ಆ ಕೊಠಡಿಯಲ್ಲಿ ಯಾರ ಕಣ್ಣೂ ಒಣಗಿರಲಿಲ್ಲ. ನಂದಿನಿಯ ಉಸಿರಾಟ ಮತ್ತಷ್ಟು ಭಾರವಾಗುತ್ತಿತ್ತು. ಅವಳು ಬಹಳ ಕಷ್ಟಪಟ್ಟು ತನ್ನ ಕೈಯನ್ನು ನನ್ನ ಕಡೆ ಚಾಚಿದಳು. ನಾನು ಒಂದು ಕ್ಷಣವೂ ಯೋಚಿಸದೆ ಅವಳ ಕೈಯನ್ನು ನನ್ನ 2 ಕೈಗಳಲ್ಲಿ ಹಿಡಿದುಕೊಂಡೆ. ಅವಳ ಕೈಗಳು ತುಂಬಾ ತಣ್ಣಗಾಗಿದ್ದವು. ನಡುಗುತ್ತಿದ್ದ ಆ ಸ್ಪರ್ಶವೇ ಅವಳ ನೋವನ್ನು ಹೇಳುತ್ತಿತ್ತು. ಅವಳು ನಿಧಾನವಾಗಿ ಮಾತನಾಡಿದಳು, ಕಾವ್ಯ, ನನ್ನ ಸಮಯ ಮುಗಿಯುತ್ತಿದೆ ಎಂಬ ಭಾವನೆ ಬರುತ್ತಿದೆ. ಆದರೆ ಈ ಮನಸ್ಸಿನ ಮೇಲೆ ಒಂದು ಭಾರ ಮಾತ್ರ ಉಳಿದಿತ್ತು. ನಿನಗೆ ಮಾಡಿದ ಅನ್ಯಾಯ. ನಿನ್ನ ಕ್ಷಮೆ ಕೇಳದೆ ಈ ಲೋಕ ಬಿಟ್ಟಿದ್ದರೆ ನನ್ನ ಆತ್ಮಕ್ಕೆ ಎಂದಿಗೂ ನೆಮ್ಮದಿ ಸಿಗುತ್ತಿರಲಿಲ್ಲ. ಕೆಲವು ಕ್ಷಣ ನನ್ನ ಕಣ್ಣನ್ನೇ ನೋಡುತ್ತಾ ತುಂಬಾ ನಿಧಾನವಾಗಿ ಕೇಳಿದಳು, ಒಮ್ಮೆ ಹೇಳು ಕಾವ್ಯ, ನೀನು ನನ್ನನ್ನು ಕ್ಷಮಿಸಿದ್ದಿ ಎಂದು ಹೇಳು. ಆ ಮಾತು ಕೇಳಿದಾಗ ನನ್ನ ಕಣ್ಣುಗಳು ನೀರಿನಿಂದ ತುಂಬಿದವು. ಹಳೆಯ ಗಾಯಗಳು ಇನ್ನೂ ಮನಸ್ಸಿನೊಳಗಿದ್ದವು. ಆದರೆ ನನ್ನ ಎದುರು ಮಲಗಿದ್ದವಳು ಈಗ ಅಹಂಕಾರದಿಂದ ಮಾತನಾಡುತ್ತಿದ್ದ ನಂದಿನಿಯಲ್ಲ, ತನ್ನ ತಪ್ಪಿನ ಅರಿವಿನಿಂದ ಕರಗಿ ಹೋಗಿದ್ದ ಒಬ್ಬ ಮನುಷ್ಯಳು. ನಾನು ನಿಧಾನವಾಗಿ ಅವಳ ನೆತ್ತಿಯ ಮೇಲೆ ಕೈ ಇಟ್ಟು ಮೃದುವಾಗಿ ಹೇಳಿದೆ, ಅಕ್ಕ, ಹೀಗೆ ನಿರಾಶೆಯ ಮಾತುಗಳನ್ನು ಆಡಬೇಡಿ. ನೀವು ಧೈರ್ಯವಾಗಿರಿ. ಇನ್ನೂ ಎಲ್ಲವೂ ಮುಗಿದಿಲ್ಲ. ವೈದ್ಯರು ತಮ್ಮ ಪ್ರಯತ್ನ ಮಾಡುತ್ತಿದ್ದಾರೆ. ನೀವು ಸಹ ಧೈರ್ಯ ಕಳೆದುಕೊಳ್ಳಬೇಡಿ. ಮನಸ್ಸಿಗೆ ನೆಮ್ಮದಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾ ಅವಳ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದೆ. ಆ ಕ್ಷಣದಲ್ಲಿ ಕ್ಷಮೆ ಎಂಬ ಪದದ ನಿಜವಾದ ಅರ್ಥ ನನ್ನ ಮನಸ್ಸಿನಲ್ಲಿ ಮತ್ತೊಮ್ಮೆ ಮೂಡಿಬಂದಿತು. ನಾನು ನಂದಿನಿಯ ಕೈಯನ್ನು ಬಿಗಿಯಾಗಿ ಹಿಡಿದು ನಿಧಾನವಾಗಿ ಹೇಳಿದೆ, ಅಕ್ಕ, ದಯವಿಟ್ಟು ಧೈರ್ಯ ಕಳೆದುಕೊಳ್ಳಬೇಡಿ. ವೈದ್ಯರು ತಮ್ಮ ಕೈಲಾದ ಪ್ರಯತ್ನ ಮಾಡುತ್ತಿದ್ದಾರೆ. ನೀವು ಭರವಸೆ ಕಳೆದುಕೊಳ್ಳದೆ ಚಿಕಿತ್ಸೆ ಮುಂದುವರಿಸಿ. ಸ್ವಲ್ಪ ಹೊತ್ತು ಮೌನವಾಗಿ ಅವಳ ಕಣ್ಣನ್ನೇ ನೋಡುತ್ತಾ ಮತ್ತೆ ಹೇಳಿದೆ, ಕ್ಷಮೆಯ ಬಗ್ಗೆ ಮತ್ತೆ ಯೋಚಿಸಬೇಡಿ. ನಿಮ್ಮನ್ನು ನಾನು ಮನಸಾರೆ ಕ್ಷಮಿಸಿದ್ದೇನೆ. ಆ ದಿನ ನೀವು ಮಾಡಿದ ತಪ್ಪಿಗೆ ಜೀವನವೇ ನಿಮಗೆ ದೊಡ್ಡ ಪಾಠ ಕಲಿಸಿದೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಾರ ಇಟ್ಟುಕೊಳ್ಳಬೇಡಿ. ನನ್ನ ಮಾತುಗಳು ಅವಳ ಮನಸ್ಸಿಗೆ ತಲುಪಿದ್ದವು. ಬಹಳ ದಿನಗಳ ನಂತರ ಮೊದಲ ಬಾರಿಗೆ ಅವಳ ಮುಖದಲ್ಲಿ ಒಂದು ಸಣ್ಣ ಸಮಾಧಾನದ ನಗು ಮೂಡಿತು. ಅದು ಪಶ್ಚಾತ್ತಾಪದಿಂದ ಮುಕ್ತಿ ಪಡೆದ ಮನುಷ್ಯಳ ನಗು. ಸ್ವಲ್ಪ ಹೊತ್ತಿನ ನಂತರ ಅವಳು ನಿಧಾನವಾಗಿ ತುಟಿಗಳನ್ನು ಅಲ್ಲಾಡಿಸಿದಳು. ಸ್ವಲ್ಪ ನೀರು. ನಾನು ತಕ್ಷಣ ಪಕ್ಕದಲ್ಲಿದ್ದ ಗ್ಲಾಸ್ ತೆಗೆದುಕೊಂಡು ಎಚ್ಚರಿಕೆಯಿಂದ ಅವಳಿಗೆ ಸ್ವಲ್ಪ ನೀರು ಕುಡಿಸಿದೆ. ಅವಳು ಒಂದು ಸಿಪ್ ನೀರು ಕುಡಿದು ನನ್ನ ಕಡೆ ನೋಡುತ್ತಾ ಮಂದಹಾಸ ಬೀರಿದಳು.
ತುಂಬಾ ನಿಧಾನವಾದ ಧ್ವನಿಯಲ್ಲಿ ಹೇಳಿದಳು. ಈಗ ನನಗೆ ಯಾವ ಭಯವೂ ಇಲ್ಲ. ಆ ಮಾತುಗಳೊಂದಿಗೆ ಅವಳು ಕಣ್ಣು ಮುಚ್ಚಿದಳು. ಅವಳು ದಣಿದಿರಬಹುದೆಂದು ನಾನು ಭಾವಿಸಿದೆ. ನಿಧಾನವಾಗಿ ಹೇಳಿದೆ, ಅಕ್ಕ, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ವೈದ್ಯರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ತಕ್ಷಣ ಕೊಠಡಿಯಿಂದ ಹೊರಗೆ ಓಡಿದೆ. ವೈದ್ಯರನ್ನು ಕರೆತರಲು ಹೆಜ್ಜೆ ಹಾಕುತ್ತಿದ್ದಂತೆಯೇ ಹಿಂದಿನಿಂದ ಏಕಾಏಕಿ ಹೃದಯ ಕಲುಕುವ ಅಳುವಿನ ಶಬ್ದ ಕೇಳಿಸಿತು. ಅದು ನನ್ನ ಮಾಜಿ ಅತ್ತೆಯ ಧ್ವನಿ. ನನ್ನ ಹೃದಯ ಬಡಿತ ಕ್ಷಣಾರ್ಧದಲ್ಲಿ ಹೆಚ್ಚಾಯಿತು. ನಾನು ತಕ್ಷಣ ಹಿಂದಿರುಗಿ ಕೊಠಡಿಯೊಳಗೆ ಓಡಿದೆ. ಒಳಗೆ ಕಂಡ ದೃಶ್ಯ ನನ್ನನ್ನು ಕ್ಷಣಕಾಲ ಸ್ತಬ್ಧಗೊಳಿಸಿತು. ನನ್ನ ಮಾಜಿ ಅತ್ತೆ ನಂದಿನಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅಷ್ಟರಲ್ಲೇ ವೈದ್ಯರು ಒಳಗೆ ಬಂದರು. ಅವರು ಯಾವುದೇ ಮಾತಿಲ್ಲದೆ ನಂದಿನಿಯ ಆರೋಗ್ಯವನ್ನು ಪರಿಶೀಲಿಸಿದರು. ಕೊಠಡಿಯೊಳಗೆ ಭಯಾನಕ ಮೌನ ಆವರಿಸಿತ್ತು. ಕೆಲವು ಕ್ಷಣಗಳ ನಂತರ ವೈದ್ಯರು ನಿಧಾನವಾಗಿ ತಲೆ ತಗ್ಗಿಸಿದರು. ನಂತರ ಬಿಳಿ ಹೊದಿಕೆಯನ್ನು ಅವಳ ಮುಖದವರೆಗೂ ಎಳೆದು ತುಂಬಾ ವಿಷಾದದಿಂದ ಹೇಳಿದರು, ಕ್ಷಮಿಸಿ, ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೇವೆ, ಆದರೆ ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಆ ಒಂದು ವಾಕ್ಯ ಕೇಳುತ್ತಿದ್ದಂತೆಯೇ ಆ ಕೊಠಡಿಯ ಮೌನ ಕಣ್ಣೀರಿನ ಶಬ್ದವಾಗಿ ಮಾರ್ಪಟ್ಟಿತು. ನಾನು ನಂದಿನಿಯ ಕೈಯನ್ನು ಬಿಗಿಯಾಗಿ ಹಿಡಿದು ನಿಧಾನವಾಗಿ ಹೇಳಿದೆ, ಅಕ್ಕ, ದಯವಿಟ್ಟು ಧೈರ್ಯ ಕಳೆದುಕೊಳ್ಳಬೇಡಿ. ವೈದ್ಯರು ತಮ್ಮ ಕೈಲಾದ ಪ್ರಯತ್ನ ಮಾಡುತ್ತಿದ್ದಾರೆ. ನೀವು ಭರವಸೆ ಕಳೆದುಕೊಳ್ಳದೆ ಚಿಕಿತ್ಸೆ ಮುಂದುವರಿಸಿ. ಸ್ವಲ್ಪ ಹೊತ್ತು ಮೌನವಾಗಿ ಅವಳ ಕಣ್ಣನ್ನೇ ನೋಡುತ್ತಾ ಮತ್ತೆ ಹೇಳಿದೆ, ಕ್ಷಮೆಯ ಬಗ್ಗೆ ಮತ್ತೆ ಯೋಚಿಸಬೇಡಿ. ನಿಮ್ಮನ್ನು ನಾನು ಮನಸಾರೆ ಕ್ಷಮಿಸಿದ್ದೇನೆ. ಆ ದಿನ ನೀವು ಮಾಡಿದ ತಪ್ಪಿಗೆ ಜೀವನವೇ ನಿಮಗೆ ದೊಡ್ಡ ಪಾಠ ಕಲಿಸಿದೆ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಭಾರ ಇಟ್ಟುಕೊಳ್ಳಬೇಡಿ. ನನ್ನ ಮಾತುಗಳು ಅವಳ ಮನಸ್ಸಿಗೆ ತಲುಪಿದ್ದವು. ಬಹಳ ದಿನಗಳ ನಂತರ ಮೊದಲ ಬಾರಿಗೆ ಅವಳ ಮುಖದಲ್ಲಿ ಒಂದು ಸಣ್ಣ ಸಮಾಧಾನದ ನಗು ಮೂಡಿತು. ಅದು ಪಶ್ಚಾತ್ತಾಪದಿಂದ ಮುಕ್ತಿ ಪಡೆದ ಮನುಷ್ಯಳ ನಗು. ಸ್ವಲ್ಪ ಹೊತ್ತಿನ ನಂತರ ಅವಳು ನಿಧಾನವಾಗಿ ತುಟಿಗಳನ್ನು ಅಲ್ಲಾಡಿಸಿದಳು. ಸ್ವಲ್ಪ ನೀರು. ನಾನು ತಕ್ಷಣ ಪಕ್ಕದಲ್ಲಿದ್ದ ಗ್ಲಾಸ್ ತೆಗೆದುಕೊಂಡು ಎಚ್ಚರಿಕೆಯಿಂದ ಅವಳಿಗೆ ಸ್ವಲ್ಪ ನೀರು ಕುಡಿಸಿದೆ. ಅವಳು ಒಂದು ಸಿಪ್ ನೀರು ಕುಡಿದು ನನ್ನ ಕಡೆ ನೋಡುತ್ತಾ ಮಂದಹಾಸ ಬೀರಿದಳು. ತುಂಬಾ ನಿಧಾನವಾದ ಧ್ವನಿಯಲ್ಲಿ ಹೇಳಿದಳು, ಈಗ ನನಗೆ ಯಾವ ಭಯವೂ ಇಲ್ಲ. ಆ ಮಾತುಗಳೊಂದಿಗೆ ಅವಳು ಕಣ್ಣು ಮುಚ್ಚಿದಳು. ಅವಳು ದಣಿದಿರಬಹುದೆಂದು ನಾನು ಭಾವಿಸಿದೆ. ನಿಧಾನವಾಗಿ ಹೇಳಿದೆ, ಅಕ್ಕ, ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಾನು ವೈದ್ಯರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ತಕ್ಷಣ ಕೊಠಡಿಯಿಂದ ಹೊರಗೆ ಓಡಿದೆ. ವೈದ್ಯರನ್ನು ಕರೆತರಲು ಹೆಜ್ಜೆ ಹಾಕುತ್ತಿದ್ದಂತೆಯೇ ಹಿಂದಿನಿಂದ ಏಕಾಏಕಿ ಹೃದಯ ಕಲುಕುವ ಅಳುವಿನ ಶಬ್ದ ಕೇಳಿಸಿತು. ಅದು ನನ್ನ ಮಾಜಿ ಅತ್ತೆಯ ಧ್ವನಿ. ನನ್ನ ಹೃದಯ ಬಡಿತ ಕ್ಷಣಾರ್ಧದಲ್ಲಿ ಹೆಚ್ಚಾಯಿತು. ನಾನು ತಕ್ಷಣ ಹಿಂದಿರುಗಿ ಕೊಠಡಿಯೊಳಗೆ ಓಡಿದೆ. ಒಳಗೆ ಕಂಡ ದೃಶ್ಯ ನನ್ನನ್ನು ಕ್ಷಣಕಾಲ ಸ್ತಬ್ಧಗೊಳಿಸಿತು. ನನ್ನ ಮಾಜಿ ಅತ್ತೆ ನಂದಿನಿಯನ್ನು ತಬ್ಬಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅಷ್ಟರಲ್ಲೇ ವೈದ್ಯರು ಒಳಗೆ ಬಂದರು. ಅವರು ಯಾವುದೇ ಮಾತಿಲ್ಲದೆ ನಂದಿನಿಯ ಆರೋಗ್ಯವನ್ನು ಪರಿಶೀಲಿಸಿದರು. ಕೊಠಡಿಯೊಳಗೆ ಭಯಾನಕ ಮೌನ ಆವರಿಸಿತ್ತು. ಕೆಲವು ಕ್ಷಣಗಳ ನಂತರ ವೈದ್ಯರು ನಿಧಾನವಾಗಿ ತಲೆ ತಗ್ಗಿಸಿದರು. ನಂತರ ಬಿಳಿ ಹೊದಿಕೆಯನ್ನು ಅವಳ ಮುಖದವರೆಗೂ ಎಳೆದು ತುಂಬಾ ವಿಷಾದದಿಂದ ಹೇಳಿದರು, ಕ್ಷಮಿಸಿ, ನಾವು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೇವೆ, ಆದರೆ ಅವರನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಆ ಒಂದು ವಾಕ್ಯ ಕೇಳುತ್ತಿದ್ದಂತೆಯೇ ಆ ಕೊಠಡಿಯ ಮೌನ ಕಣ್ಣೀರಿನ ಶಬ್ದವಾಗಿ ಮಾರ್ಪಟ್ಟಿತು. ಮಂಜುಳಮ್ಮ ಕಣ್ಣೀರನ್ನು ತಡೆದುಕೊಳ್ಳಲಾಗದೆ ನೆಲದ ಮೇಲೆಯೇ ಕುಸಿದು ಅತ್ತರು. ಅವರ ದುಃಖವನ್ನು ನೋಡಿದ ನನ್ನ ಮನಸ್ಸು ಕರಗಿತು. ಎಷ್ಟೇ ಅನ್ಯಾಯ ನಡೆದಿದ್ದರೂ ಆ ಕ್ಷಣದಲ್ಲಿ ಅವರ ಮುಂದೆ ನಿಂತಿದ್ದದ್ದು ತಪ್ಪು ಮಾಡಿದ ಅತ್ತೆಯಲ್ಲ, ತನ್ನ ಕುಟುಂಬವನ್ನೆಲ್ಲ ಕಳೆದುಕೊಂಡ ಒಂಟಿ ತಾಯಿ. ನಾನು ನಿಧಾನವಾಗಿ ಅವರ ಪಕ್ಕದಲ್ಲಿ ಕುಳಿತು ಅವರ ಕೈ ಹಿಡಿದೆ. ಅತ್ತೆ, ಇನ್ನು ಮುಂದೆ ನಿಮ್ಮನ್ನು ನೀವು ದೂಷಿಸಿಕೊಳ್ಳಬೇಡಿ. ನಡೆದದ್ದನ್ನು ಯಾರೂ ಹಿಂದಕ್ಕೆ ತಿರುಗಿಸಲಾರರು. ಶಿಲ್ಪಾ ಅಕ್ಕ ಮರಳಿ ಬರಲ್ಲ, ಆದರೆ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ನೀವು ನಿಮ್ಮನ್ನು ಕ್ಷಮಿಸಿಕೊಳ್ಳಬೇಕು. ಅವರು ಅಳುತ್ತಾ ನನ್ನತ್ತ ನೋಡಿದರು. ಮಗಳೇ, ನಾನು ಈಗ ಯಾರಿಗಾಗಿ ಬದುಕಲಿ? ಗಂಡ ಇಲ್ಲ, ಮಗ ಇಲ್ಲ, ಮಗಳೂ ಇಲ್ಲ. ನನ್ನ ಜೀವನವೇ ಖಾಲಿಯಾಗಿದೆ. ಅವರ ಮಾತು ಕೇಳಿ ನನ್ನ ಕಣ್ಣು ತೇವವಾಯಿತು. ನೀವು ಒಬ್ಬರೇ ಅಲ್ಲ ಅತ್ತೆ, ನಿಮ್ಮ ಬದುಕು ಇನ್ನೂ ಮುಗಿದಿಲ್ಲ. ತಪ್ಪು ಮಾಡಿದವರು ಪಶ್ಚಾತ್ತಾಪ ಪಟ್ಟರೆ ಅವರಿಗೆ ಹೊಸ ಅವಕಾಶ ಕೊಡಬೇಕು. ನಾನು ನಿಮ್ಮ ಮೇಲೆ ದ್ವೇಷ ಇಟ್ಟುಕೊಂಡು ಬದುಕಲು ಇಷ್ಟಪಡುವುದಿಲ್ಲ. ಅವರು ನನ್ನ ಕೈಯನ್ನು ಬಿಗಿಯಾಗಿ ಹಿಡಿದು ಅತ್ತರು. ನೀನು ಇಷ್ಟು ದೊಡ್ಡ ಮನಸ್ಸು ಮಾಡುತ್ತೀಯೇ ಎಂದು ನಾನು ಕನಸಲ್ಲೂ ಊಹಿಸಿರಲಿಲ್ಲ. ನಿನ್ನಂಥ ಸೊಸೆಯನ್ನು ನಾವು ಕಳೆದುಕೊಂಡದ್ದು ನಮ್ಮ ಜೀವನದ ದೊಡ್ಡ ತಪ್ಪು. ನಾನು ಶಾಂತವಾಗಿ ಉತ್ತರಿಸಿದೆ. ನನ್ನನ್ನು ಈ ಮನೆ ಬಿಟ್ಟು ಹೊರಹಾಕಿದ ದಿನ ನಾನು ಎಲ್ಲವನ್ನೂ ಕಳೆದುಕೊಂಡೆ ಎಂದುಕೊಂಡಿದ್ದೆ. ಆದರೆ ಇಂದು ಅರ್ಥವಾಗಿದೆ, ಕೆಲವೊಮ್ಮೆ ಬದುಕು ನಮ್ಮನ್ನು ಕೆಳಗೆ ಬೀಳಿಸುವುದು ಸೋಲಿಸಲು ಅಲ್ಲ, ಇನ್ನೂ ಎತ್ತರಕ್ಕೆ ಏರಿಸಲು. ಸ್ವಲ್ಪ ಹೊತ್ತಿನ ನಂತರ ಆಸ್ಪತ್ರೆಯ ಎಲ್ಲಾ ವಿಧಿವಿಧಾನಗಳು ಮುಗಿದವು. ಶಿಲ್ಪಾ ಅಕ್ಕನ ಅಂತಿಮ ದರ್ಶನ ಮಾಡಿ ನಾನು ಮೌನವಾಗಿ ಹೊರಬಂದೆ. ಹೊರಗೆ ಸೂರ್ಯ ಮುಳುಗುತ್ತಿದ್ದ. ಆ ಕೆಂಪು ಬೆಳಕನ್ನು ನೋಡುತ್ತಾ ನಿಂತಾಗ ನನ್ನ ಹಳೆಯ ನೋವುಗಳು ನಿಧಾನವಾಗಿ ಕರಗುತ್ತಿರುವಂತೆ ಅನಿಸಿತು. ಅತ್ತೆ ಒಂಟಿಯಾಗಿ ಆಸ್ಪತ್ರೆಯ ದಾರಿಯಲ್ಲಿ ಕುಳಿತಿದ್ದರು. ಅವರ ಬಳಿಗೆ ಹೋಗಿ ನಾನು ನಿಧಾನವಾಗಿ ಹೇಳಿದೆ, ಅತ್ತೆ, ಇನ್ನು ನೀವು ಒಬ್ಬರೇ ಇರಬಾರದು, ನನ್ನ ಜೊತೆಗೆ ಬನ್ನಿ. ಅವರು ಆಶ್ಚರ್ಯದಿಂದ ನನ್ನ ಮುಖ ನೋಡಿದರು. ಏನು ಹೇಳುತ್ತಿದ್ದೀಯೇ ಮಗಳೇ? ನಾನು ನಿನಗೆ ಕ್ಷಮೆ ಕೇಳುವ ಅರ್ಹತೆಯೂ ಇಲ್ಲ. ನಾನು ಮಂದಹಾಸ ಮಾಡಿ ಹೇಳಿದೆ, ಕ್ಷಮೆ ಎಂದರೆ ಮಾತಿನಲ್ಲಿ ಕೊಡುವುದಲ್ಲ ಅತ್ತೆ, ಬದುಕಿನಲ್ಲಿ ತೋರಿಸುವುದು. ನಾನು ನಿಮಗೆ ಕ್ಷಮಿಸಿದ್ದೇನೆ. ಇನ್ನು ಮುಂದೆ ನೀವು ನನ್ನ ಮನೆಯಲ್ಲೇ ಇರುತ್ತೀರಿ. ಆ ಮಾತು ಕೇಳುತ್ತಿದ್ದಂತೆಯೇ ಅವರು ನನ್ನನ್ನು ಅಪ್ಪಿಕೊಂಡು ಜೋರಾಗಿ ಅತ್ತರು. ಕೆಲವು ದಿನಗಳ ನಂತರ ಎಲ್ಲ ವಿಧಿವಿಧಾನಗಳು ಮುಗಿದವು. ನಾನು ಮಂಜುಳಮ್ಮರನ್ನು ನನ್ನ ಹೊಸ ಮನೆಗೆ ಕರೆದುಕೊಂಡು ಬಂದೆ. ಆರಂಭದಲ್ಲಿ ಅವರಿಗೆ ತುಂಬಾ ಸಂಕೋಚವಾಗುತ್ತಿತ್ತು. ಆದರೆ ನಾನು ಅವರನ್ನು ಅತ್ತೆಯಂತೆ ಅಲ್ಲ, ತಾಯಿಯಂತೆ ನೋಡಿಕೊಳ್ಳಲು ಆರಂಭಿಸಿದೆ.
ಪ್ರತಿದಿನ ಬೆಳಗ್ಗೆ ಅವರು ನನಗೆ ಚಹಾ ಮಾಡಿಕೊಡುತ್ತಿದ್ದರು. ನಾನು ಬೇಕರಿಗೆ ಹೋಗುವ ಮೊದಲು ಅವರ ಆಶೀರ್ವಾದ ಪಡೆದು ಹೊರಡುತ್ತಿದ್ದೆ. ಸಂಜೆ ಮನೆಗೆ ಬಂದಾಗ ಇಬ್ಬರೂ ಕೂತು ಬಹಳ ಹೊತ್ತು ಮಾತನಾಡುತ್ತಿದ್ದೆವು. ಒಂದು ದಿನ ಅವರು ಕಣ್ಣೀರಿನಿಂದ ಹೇಳಿದರು, ಮಗಳೇ, ದೇವರು ನನಗೆ ಮತ್ತೆ ಮಗಳ ರೂಪದಲ್ಲಿ ನಿನ್ನನ್ನೇ ಕೊಟ್ಟಿದ್ದಾನೆ. ನಾನು ನಗುತ್ತಾ ಉತ್ತರಿಸಿದೆ, ಅತ್ತೆ, ಕೆಲವೊಮ್ಮೆ ರಕ್ತದ ಸಂಬಂಧಕ್ಕಿಂತ ಮನಸ್ಸಿನ ಸಂಬಂಧವೇ ದೊಡ್ಡದು. ಆ ದಿನದ ನಂತರ ನನ್ನ ಜೀವನದಲ್ಲಿ ದ್ವೇಷಕ್ಕೆ ಜಾಗವೇ ಉಳಿಯಲಿಲ್ಲ. ನೋವು ನನ್ನನ್ನು ಗಟ್ಟಿಗೊಳಿಸಿತು, ಕ್ಷಮೆ ನನ್ನನ್ನು ದೊಡ್ಡವಳನ್ನಾಗಿಸಿತು. ಈ ಕಥೆಯ ಸಂದೇಶ ಒಂದೇ, ಸುಳ್ಳು, ದ್ವೇಷ ಮತ್ತು ಸಂಚು ಕೆಲಕಾಲ ಗೆದ್ದಂತೆ ಕಾಣಬಹುದು. ಆದರೆ ಕೊನೆಗೆ ಸತ್ಯವೇ ಗೆಲ್ಲುತ್ತದೆ. ಕ್ಷಮಿಸುವ ಮನಸ್ಸು ಹೊಂದಿರುವವನೇ ನಿಜವಾದ ವಿಜಯಿ. ನಾನು ಇಂದಿಗೂ ನಿಮ್ಮನ್ನು ನನ್ನ ಸ್ವಂತ ತಾಯಿಯಂತೆ ನೋಡುತ್ತೇನೆ, ಅತ್ತೆ. ನನ್ನ ಮಾತು ಕೇಳುತ್ತಿದ್ದಂತೆಯೇ ಮಂಜುಳಮ್ಮನ ಕಣ್ಣಿನಿಂದ ಮತ್ತೆ ಕಣ್ಣೀರು ಹರಿಯಿತು. ಆದರೆ ಈ ಬಾರಿ ಆ ಕಣ್ಣೀರಿನಲ್ಲಿ ಅಹಂಕಾರ ಇರಲಿಲ್ಲ, ನೋವು ಮತ್ತು ಪಶ್ಚಾತ್ತಾಪ ಮಾತ್ರ ಇತ್ತು. ತಮ್ಮ ತಪ್ಪಿನ ಅರಿವು ಅವರ ಮನಸ್ಸನ್ನು ಸಂಪೂರ್ಣವಾಗಿ ಬದಲಿಸಿತು. ಆಸ್ಪತ್ರೆಯ ಎಲ್ಲಾ ವಿಧಿವಿಧಾನಗಳನ್ನು ಮುಗಿಸಿದ ನಂತರ ನಾನು ಸ್ವತಃ ಶಿಲ್ಪಾ ಅಕ್ಕನ ಅಂತಿಮ ಸಂಸ್ಕಾರದ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಅವರ ಕೊನೆಯ ಪ್ರಯಾಣವು ಗೌರವದಿಂದ ನಡೆಯಬೇಕು ಎಂಬುದೇ ನನ್ನ ಆಸೆಯಾಗಿತ್ತು. ನನ್ನ ಮನಸ್ಸಿನಲ್ಲಿ ಅವರ ಮೇಲೆ ಇದ್ದ ಹಳೆಯ ನೋವು ನಿಧಾನವಾಗಿ ಕರಗಿಹೋಗಿತ್ತು. ಈಗ ನನಗೆ ಉಳಿದಿದ್ದು ಒಂದೇ ಪ್ರಾರ್ಥನೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದು. ಅಂತಿಮ ವಿಧಿಗಳು ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಆಸ್ಪತ್ರೆಯ ಆವರಣದಲ್ಲಿ ಮಂಜುಳಮ್ಮ ಮಾತ್ರ ಒಂಟಿಯಾಗಿ ಉಳಿದರು. ಅವರ ಮುಖದಲ್ಲಿ ಕಳೆದುಹೋದ ಎಲ್ಲ ಸಂಬಂಧಗಳ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಪತಿ ಇಲ್ಲ, ಮಗ ಇಲ್ಲ, ಮಗಳೂ ಇಲ್ಲ. ಅವರ ಬದುಕಿನಲ್ಲಿ ಉಳಿದಿದ್ದು ಕೇವಲ ಒಂಟಿತನ. ಅವರನ್ನು ನೋಡಿದಾಗ ನನ್ನ ಮನಸ್ಸು ತುಂಬಾ ಮರುಗಿತು. ನಾನು ನಿಧಾನವಾಗಿ ಅವರ ಬಳಿ ಹೋಗಿ ಹೇಳಿದೆ, ಅತ್ತೆ, ಇನ್ನು ನೀವು ಒಬ್ಬರೇ ಇರಬೇಕಾಗಿಲ್ಲ. ನನ್ನ ಜೊತೆ ಮನೆಗೆ ಬನ್ನಿ. ಇಂದಿನಿಂದ ನನ್ನ ಮನೆ ನಿಮ್ಮ ಮನೆಯೇ. ನನ್ನ ಮಾತು ಕೇಳಿ ಅವರು ಆಶ್ಚರ್ಯದಿಂದ ನನ್ನತ್ತ ನೋಡಿದರು. ಇಲ್ಲ ಮಗಳೇ, ನಾನು ನಿನ್ನ ಮೇಲೆ ಇನ್ನಷ್ಟು ಭಾರವಾಗಲು ಬಯಸುವುದಿಲ್ಲ. ನಿನ್ನ ಜೀವನದಲ್ಲಿ ನಾನು ಮತ್ತೆ ತೊಂದರೆ ತರಬಾರದು. ನಾನು ಅವರ ಕೈ ಹಿಡಿದು ಮೃದುವಾಗಿ ಹೇಳಿದೆ, ಅತ್ತೆ, ನೀವು ನನಗೆ ಎಷ್ಟು ನೋವು ಕೊಟ್ಟಿದ್ದೀರಿ ಎಂಬುದು ನನಗೆ ಗೊತ್ತು. ಆದರೆ ಆ ನೋವನ್ನು ಹಿಡಿದುಕೊಂಡು ಜೀವನವಿಡೀ ಬದುಕಲು ನನಗೆ ಇಷ್ಟವಿಲ್ಲ. ನೀವು ಮಾಡಿದ ತಪ್ಪಿಗೆ ನೀವು ಈಗಾಗಲೇ ಸಾಕಷ್ಟು ಶಿಕ್ಷೆ ಅನುಭವಿಸಿದ್ದೀರಿ. ಇಂದು ಕೂಡ ನಾನು ನಿಮ್ಮನ್ನು ನನ್ನ ತಾಯಿಯ ಸ್ಥಾನದಲ್ಲೇ ನೋಡುತ್ತೇನೆ. ಒಬ್ಬ ಮಗಳು ತನ್ನ ತಾಯಿಯನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಅತ್ತೆ. ನನ್ನ ಮಾತು ಕೇಳುತ್ತಿದ್ದಂತೆಯೇ ಅವರ ಕಣ್ಣೀರು ತಡೆಯಲಾಗಲಿಲ್ಲ. ಅವರು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಮಗುವಿನಂತೆ ಅತ್ತರು. ಮಗಳೇ, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ತುಂಬಾ ತಡ ಮಾಡಿದೆ. ಆದರೆ ನೀನು ನನ್ನನ್ನು ಕ್ಷಮಿಸಿ ನನ್ನ ಜೀವನಕ್ಕೆ ಮತ್ತೆ ಬೆಳಕು ತಂದೆ. ಆ ದಿನ ಮಂಜುಳಮ್ಮ ನನ್ನ ಜೊತೆ ನನ್ನ ಮನೆಗೆ ಬಂದರು. ಆ ದಿನದಿಂದ ನಮ್ಮಿಬ್ಬರ ಜೀವನ ನಿಧಾನವಾಗಿ ಬದಲಾಗತೊಡಗಿತು. ಹಿಂದೆ ನನ್ನ ಮೇಲೆ ಕಠಿಣವಾಗಿದ್ದ ಅತ್ತೆ ಈಗ ಸಂಪೂರ್ಣವಾಗಿ ಬದಲಾಗಿದ್ದರು. ಅವರು ನನ್ನನ್ನು ಸೊಸೆಯಂತೆ ಅಲ್ಲ, ತಮ್ಮ ಮಗಳಂತೆ ನೋಡಿಕೊಳ್ಳಲು ಆರಂಭಿಸಿದರು. ನಾನು ಬೆಳಗ್ಗೆ ಬೇಕರಿಗೆ ಹೊರಡುವಾಗ ನನ್ನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡುತ್ತಿದ್ದರು. ಜಾಗ್ರತೆಯಿಂದ ಹೋಗು ಮಗಳೇ ಎಂದು ಪ್ರೀತಿಯಿಂದ ಹೇಳುತ್ತಿದ್ದರು. ನಾನು ಮನೆಗೆ ಬಂದಾಗ ನನ್ನ ಆಯಾಸವನ್ನು ಗಮನಿಸಿ ಊಟ ತಯಾರಿಸಿ ಇಡುತ್ತಿದ್ದರು. ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಒಮ್ಮೆ ನನ್ನನ್ನು ಕಳೆದುಕೊಳ್ಳಲು ಪ್ರಯತ್ನಿಸಿದ್ದ ಅದೇ ವ್ಯಕ್ತಿ ಇಂದು ನನ್ನನ್ನು ಕಳೆದುಕೊಳ್ಳಬಾರದು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಕಾಲ ಎಲ್ಲವನ್ನೂ ಬದಲಿಸುತ್ತದೆ. ನೋವು ಕೊಟ್ಟ ಸಂಬಂಧಗಳಲ್ಲಿಯೂ ಕೆಲವೊಮ್ಮೆ ಪ್ರೀತಿ ಮತ್ತೆ ಹುಟ್ಟಬಹುದು. ನನ್ನ ಜೀವನದಲ್ಲಿ ನಡೆದ ಆ ಘಟನೆ ನನಗೆ ಒಂದು ದೊಡ್ಡ ಪಾಠ ಕಲಿಸಿತು. ಕ್ಷಮೆ ಎಂದರೆ ಮಾಡಿದ ತಪ್ಪನ್ನು ಮರೆತಂತೆ ಅಲ್ಲ, ಆದರೆ ಆ ನೋವಿನಿಂದ ನಮ್ಮ ಮನಸ್ಸನ್ನು ಮುಕ್ತಗೊಳಿಸುವ ಶಕ್ತಿ. ಇದು ಈಗ ಮಂಜುಳಮ್ಮನ ಜೀವನವೇ ಬದಲಾಗಿತ್ತು. ಹಿಂದೆ ನನ್ನನ್ನು ನೋಯಿಸಿದ್ದ ಅದೇ ವ್ಯಕ್ತಿ ಇಂದು ನನ್ನ ಬಗ್ಗೆ ಅತಿಯಾದ ಕಾಳಜಿ ವಹಿಸುತ್ತಿದ್ದರು. ಪ್ರತಿದಿನ ಬೆಳಗ್ಗೆ ನಾನು ಎದ್ದೇಳುವಷ್ಟರಲ್ಲಿ ಅವರು ನನಗಾಗಿ ಬಿಸಿ ಬಿಸಿ ಚಹಾ ತಯಾರಿಸಿ ಇಡುತ್ತಿದ್ದರು. ಮಗಳೇ, ಮೊದಲು ಚಹಾ ಕುಡಿ, ಖಾಲಿ ಹೊಟ್ಟೆಯಲ್ಲಿ ಕೆಲಸಕ್ಕೆ ಹೋಗಬೇಡ ಎಂದು ಪ್ರೀತಿಯಿಂದ ಹೇಳುತ್ತಿದ್ದರು. ನಾನು ಬೇಕರಿಗೆ ಹೊರಡುವಾಗ ಅವರು ನನ್ನನ್ನು ಬಾಗಿಲಿನವರೆಗೆ ಬಂದು ಬೀಳ್ಕೊಡುತ್ತಿದ್ದರು. ಸಮಯಕ್ಕೆ ಊಟ ಮಾಡು, ಕೆಲಸ ಜಾಸ್ತಿ ಮಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ ಎಂದು ತಾಯಿಯಂತೆ ಬುದ್ಧಿ ಹೇಳುತ್ತಿದ್ದರು. ಸಂಜೆ ನಾನು ಮನೆಗೆ ಬರುವವರೆಗೂ ಅವರು ಕಾಯುತ್ತಿದ್ದರು. ನಾನು ಬಂದ ನಂತರವೇ ಇಬ್ಬರೂ ಒಟ್ಟಿಗೆ ಊಟ ಮಾಡುತ್ತಿದ್ದೆವು. ಕೆಲವೊಮ್ಮೆ ಅವರು ನನ್ನ ಬೇಕರಿಗೂ ಬರುತ್ತಿದ್ದರು. ಗ್ರಾಹಕರಿಗೆ ಪ್ಯಾಕ್ ಮಾಡುವುದು, ಸಣ್ಣಪುಟ್ಟ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುತ್ತಿದ್ದರು. ಅವರನ್ನು ಆ ರೀತಿ ನೋಡಿದಾಗ ನನ್ನ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಬರುತ್ತಿತ್ತು. ಒಬ್ಬ ವ್ಯಕ್ತಿ ತನ್ನ ತಪ್ಪನ್ನು ನಿಜವಾದ ಮನಸ್ಸಿನಿಂದ ಒಪ್ಪಿಕೊಂಡರೆ ಅವನೊಳಗೆ ಎಷ್ಟು ದೊಡ್ಡ ಬದಲಾವಣೆ ಬರಬಹುದು. ಕಾಲ ಕಳೆದಂತೆ ನನ್ನ ಹಳೆಯ ನೋವುಗಳೆಲ್ಲ ನಿಧಾನವಾಗಿ ಮಾಯವಾಗತೊಡಗಿದವು. ಒಮ್ಮೆ ನನ್ನನ್ನು ಕಾಡುತ್ತಿದ್ದ ನೆನಪುಗಳು ಈಗ ನನಗೆ ಜೀವನದ ಪಾಠಗಳಾಗಿ ಕಾಣಿಸುತ್ತಿದ್ದವು. ಈಗ ನನ್ನ ಮನಸ್ಸಿನಲ್ಲಿ ಯಾರ ಮೇಲೂ ದ್ವೇಷ ಇರಲಿಲ್ಲ, ಯಾವುದೇ ದೂರು ಇರಲಿಲ್ಲ. ಈ ಜೀವನ ನನಗೆ ಒಂದು ದೊಡ್ಡ ಸತ್ಯ ಕಲಿಸಿತು. ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಅದು ನಮ್ಮನ್ನೇ ಒಳಗಿನಿಂದ ಸುಡುತ್ತದೆ. ಆದರೆ ಕ್ಷಮಿಸುವ ಗುಣ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ದೇವರು ಎಲ್ಲವನ್ನೂ ತಡವಾಗಿ ಕೊಟ್ಟರೂ ನ್ಯಾಯವನ್ನು ಮರೆಯುವುದಿಲ್ಲ. ಪ್ರತಿಯೊಬ್ಬರಿಗೂ ಅವರವರ ಕರ್ಮದ ಫಲ ಸಿಗುತ್ತದೆ. ನನಗೂ ಒಂದು ದಿನ ನನ್ನ ಕಳೆದುಕೊಂಡ ಗೌರವ, ನನ್ನ ಪರಿಶ್ರಮದ ಫಲ ಮತ್ತು ಪ್ರೀತಿಯಿಂದ ತುಂಬಿದ ಕುಟುಂಬವನ್ನು ಮರಳಿಕೊಟ್ಟನು. ಈಗ ನಾನು ಮತ್ತು ಮಂಜುಳಮ್ಮ ಒಂದೇ ಮನೆಯಲ್ಲಿದ್ದು ತಾಯಿ ಮಗಳಂತೆ ಬದುಕುತ್ತಿದ್ದೆವು. ಒಬ್ಬರಿಗೊಬ್ಬರು ಆಸರೆಯಾಗಿದ್ದೆವು. ನನ್ನ ಜೀವನದಲ್ಲಿ ಕತ್ತಲೆಯ ದಿನಗಳು ಮುಗಿದು ಬಹಳ ವರ್ಷಗಳ ನಂತರ ನಿಜವಾದ ಸಂತೋಷದ ಬೆಳಕು ಮೂಡಿದಂತೆ ಅನಿಸಿತು. ಆ ದಿನ ನನಗೆ ಅರ್ಥವಾಯಿತು, ಜೀವನ ನಮ್ಮಿಂದ ಕೆಲವೊಮ್ಮೆ ಎಲ್ಲವನ್ನೂ ಕಿತ್ತುಕೊಳ್ಳಬಹುದು. ಆದರೆ ನಾವು ಧೈರ್ಯ, ಪ್ರೀತಿ ಮತ್ತು ಕ್ಷಮೆಯನ್ನು ಕಳೆದುಕೊಳ್ಳದಿದ್ದರೆ ಒಂದು ದಿನ ಅದೇ ಜೀವನ ನಮಗೆ ಹೊಸ ಸಂತೋಷದ ಬಾಗಿಲು ತೆರೆಯುತ್ತದೆ.
ಇಂತಹ ರೋಚಕ, ಹೃದಯಸ್ಪರ್ಶಿ ಮತ್ತು ಸಸ್ಪೆನ್ಸ್ ಭರಿತ ಹೊಸ ಕಥೆಗಳನ್ನು ನೋಡಲು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ಬೆಲ್ ಐಕಾನ್ ಒತ್ತಿ, ಆಗ ನಮ್ಮ ಪ್ರತಿಯೊಂದು ಹೊಸ ಕಥೆಯ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತದೆ.